ಅನುಬಂಧ -3 ವಿಶ್ವವಿದ್ಯಾನಿಲಯ ಸುಧಾರಣೆಗಳ ಸಮಿತಿ. ನಕ್ಷತ್ರ ಚಿಹ್ನೆ ಪ್ರಶ್ನಾವಳಿ. ಮುಂಬೈ ಪ್ರಾಂತ್ಯದಲ್ಲಿ ವಿಶ್ವವಿದ್ಯಾನಿಲಯ ಸುಧಾರಣೆ ಬಗ್ಗೆ. ಮುಂಬೈ ವಿಶ್ವವಿದ್ಯಾನಿಲಯದ ಸುಧಾರಣೆಯ ಸಮಸ್ಯೆಯನ್ನು ಆಮೂಲಾಗ್ರವಾಗಿ ನೋಡುವ ಸಲುವಾಗಿ ಮುಂಬೈ ಸರ್ಕಾರ ಸಮಿತಿಯೊಂದನ್ನು ನೇಮಿಸಿತ್ತು. 13 ಮಂದಿ ಸದಸ್ಯರನ್ನೊಳಗೊಂಡಿದ್ದ ಆ ಸಮಿತಿಗೆ ಸರ್ ಚಿಮಣ್ಲಾಲ್ ಎಚ್. ಸೆಟಲ್ವಾಡ್ ಅವರು ಅಧ್ಯಕ್ಷರಾಗಿದ್ದರು. ಡಾ. ಅಂಬೇಡ್ಕರ್ ಅವರು ಈ ಸಮಿತಿಯ ಸದಸ್ಯರಾಗಿರಲಿಲ್ಲ. ಆದರೆ 54 ಪ್ರಶ್ನೆಗಳ ಒಂದು ಪ್ರಶ್ನಾವಳಿಯನ್ನು ಸಮಿತಿ ಯಾವ 121 ಮಂದಿಗೆ ಕಳಿಸಿಕೊಟ್ಟಿತ್ತು ಅವರಲ್ಲಿ ಅವರು ಒಬ್ಬರಾಗಿದ್ದರು. ಉತ್ತರಿಸಲು ಅರ್ಹವಾಗಿದ್ದಂಥವೆಂದು ತಾವು ಭಾವಿಸಿದ್ದ ಕೆಲವು ಪ್ರಶ್ನೆಗಳಿಗೆ ಮಾತ್ರವೇ ಡಾ. ಅಂಬೇಡ್ಕರ್ ಅವರು ಉತ್ತರಿಸಿದ್ದರು. ಡಾ. ಅಂಬೇಡ್ಕರ್ ಅವರು ಉತ್ತರಿಸಿದ್ದಂಥ ಪ್ರಶ್ನೆಗಳನ್ನು ಮಾತ್ರವೇ ಇಲ್ಲಿ ಕೊಡಲಾಗಿದೆ. ಇದರ ಅನಂತರ ಅವರ ಉತ್ತರ ಬರುತ್ತದೆ. ಸಂಪಾದಕ 1. ನಿಮ್ಮ ಅಭಿಪ್ರಾಯದಲ್ಲಿ ಮುಂಬೈ ಪ್ರಾಂತ್ಯದಲ್ಲಿ ವಿಶ್ವವಿದ್ಯಾನಿಲಯ ಶಿಕ್ಷಣದ ಧ್ಯೇಯ ಮತ್ತು ಕಾರ್ಯಗಳು ಏನಾಗಿರಬೇಕು? ಈ ಪ್ರಾಂತ್ಯದಲ್ಲಿನ ವಿಶ್ವವಿದ್ಯಾನಿಲಯ ಶಿಕ್ಷಣದ ಪ್ರಚಲಿತ ವ್ಯವಸ್ಥೆ ಈ ಪ್ರಾಂತ್ಯದಲ್ಲಿನ ತರುಣ ಭಾರತೀಯರಿಗೆ ಆ ಧ್ಯೇಯವನ್ನು ಸಾಧಿಸಲು ಸಾಕಷ್ಟು ಅವಕಾಶಗಳನ್ನು ಒದಗಿಸುತ್ತದೆ ಎಂಬುದಾಗಿ ನೀವು ಪರಿಗಣಿಸಿದ್ದೀರಾ? ಇಲ್ಲವಾದಲ್ಲಿ ಯಾವ ಪ್ರಮುಖ ರೀತಿಗಳಲ್ಲಿ ಪ್ರಚಲಿತ ವ್ಯವಸ್ಥೆ ನ್ಯೂನತೆಗಳನ್ನೊಳಗೊಂಡಿದೆ ಎಂಬುದಾಗಿ ನೀವು ಪರಿಗಣಿಸಿದ್ದೀರಿ? 2. ನೀವು ಎತ್ತಿ ತೋರಿಸುವ ದೋಷಗಳು ಮುಖ್ಯವಾಗಿ ಬೋಧಕರ ಅಥವಾ ವಿದ್ಯಾರ್ಥಿಗಳ ಮನೋಧರ್ಮ ಮತ್ತು ವಿಧಾನಗಳಲ್ಲಿಯೇ ಅಡಗಿವೆಯೇ ಅಥವಾ ಅವುಗಳಿಂದ ಮೂಡಿಬಂದಿವೆಯೇ? ವಿದ್ಯಾರ್ಥಿಯು ವಿಶ್ವವಿದ್ಯಾಲಯವನ್ನು ಪ್ರವೇಶಿಸುವುದಕ್ಕೆ ಮೊದಲಿನ ಶಿಕ್ಷಣದ ಪರಿಸ್ಥಿತಿಗಳಲ್ಲಿ ಅಡಗಿದೆಯೇ ಅಥವಾ ಅವುಗಳಿಂದ ಮೂಡಿಬಂದಿವೆಯೇ ಅಥವಾ ವಿಶ್ವವಿದ್ಯಾನಿಲಯದ ಆಡಳಿತಾತ್ಮಕ ಅಥವಾ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಅಡಗಿದೆ ಅಥವಾ ಅದರಿಂದ ಮೂಡಿಬಂದಿದೆ ಎಂಬುದಾಗಿ ನೀವು ಪರಿಗಣಿಸಿದ್ದೀರಾ? ನಕ್ಷತ್ರ ಚಿಹ್ನೆ ವಿಶ್ವವಿದ್ಯಾನಿಲಯದ ಸುಧಾರಣೆಗಾಗಿ ಸರ್ಕಾರ ನೇಮಿಸಿದ ಸಮಿತಿಯ ವರದಿ 1925-26 2. 382 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. 3. ನಿಮ್ಮ ಅಭಿಪ್ರಾಯದಲ್ಲಿ ಈ ಪ್ರಾಂತ್ಯದ ಅಭಿಪ್ರಾಯದಲ್ಲಿ ವಿವಿಧ ಸಮುದಾಯಗಳ ಇತಿಹಾಸ ಮತ್ತು ಸಂಸ್ಕೃತಿಯ ಜ್ಞಾನವನ್ನು ಪರಸ್ಪರ ಆಸಕ್ತಿಯನ್ನು ಮತ್ತು ಸಹಾನುಭೂತಿಯನ್ನು ವಿಶ್ವವಿದ್ಯಾನಿಲಯ ಎಷ್ಟರಮಟ್ಟಿಗೆ ಅಭಿವೃದ್ಧಿಪಡಿಸಿದೆ? ಇವನ್ನು ಹೇಗೆ ಮತ್ತಷ್ಟು ಅಭಿವೃದ್ಧಿಪಡಿಸಬಹುದು ಎಂಬುದಕ್ಕೆ ನೀವು ಮಾರ್ಗೋಪಾಯಗಳನ್ನು ಸೂಚಿಸಬಲ್ಲಿರಾ? 2. ಮಾಧ್ಯಮಿಕ ಮತ್ತು ಪದವಿಪೂರ್ವ ಇಂಟರ್ಮೀಡಿಯೇಟ್ ಶಿಕ್ಷಣ ಪ್ರಶ್ನೆಗಳು 4-7. 4. ನಮ್ಮ ಪ್ರೌಢಶಾಲೆಗಳಿಂದ ಹೊರಬರುವ ವಿದ್ಯಾರ್ಥಿಗಳ ತರಬೇತಿ ಮತ್ತು ಸಾಧನೆಗಳು ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನು ಪ್ರವೇಶಿಸುವುದಕ್ಕೆ ಸಾಕಾಗಿದೆ ಎಂದು ನೀವು ಪರಿಗಣಿಸಿದ್ದೀರಾ? ಈ ಸಿದ್ಧತೆ ಅಪೂರ್ಣವಾಗಿದೆ ಎಂದು ಪರಿಗಣಿಸುವುದಾದರೆ ಸದ್ಯದ ಸ್ಥಿತಿಗತಿಗಳನ್ನು ಸುಧಾರಿಸಲು ನೀವು ಯಾವುದಾದರೂ ಸೂಚನೆಗಳನ್ನು ಕೊಡಬಯಸುತ್ತೀರಾ? 5. ಈ ಪ್ರಾಂತ್ಯದಲ್ಲಿ ಪ್ರೌಢಶಾಲೆಗಳ ಮತ್ತು ವಿಶ್ವವಿದ್ಯಾನಿಲಯ ನಡುವೆ ಮಧ್ಯವರ್ತಿಯಾಗಿ ಶಿಕ್ಷಣ ಸಂಸ್ಥೆಗಳ ಒಂದು ಹೊಸ ಸರಣಿಯನ್ನು ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಆಯೋಗ ಪ್ರಸ್ತಾವಿಸಿರುವಂಥ ಮಾಧ್ಯಮಿಕ ಮತ್ತು ಪದವಿಪೂರ್ವ ಇಂಟರ್ಮೀಡಿಯೇಟ್ ಶಿಕ್ಷಣದ ಒಂದು ಹೊಸ ಮಂಡಳಿಯನ್ನು ಸೃಷ್ಟಿಸುವುದು ಅಗತ್ಯ ಅಥವಾ ಅಪೇಕ್ಷಣೀಯವೆಂದು ನೀವು ಪರಿಗಣಿಸುತ್ತೀರಾ? ಹಾಗಿದ್ದಲ್ಲಿ ಅಂಥ ಸಂಸ್ಥೆಗಳನ್ನು ಮತ್ತು ಅಂಥ ಮಂಡಳಿಯನ್ನು ಯಾವ ರೀತಿಯಲ್ಲಿ ರಚಿಸಬೇಕು ಹಾಗೂ ಹಣಕಾಸನ್ನು ಒದಗಿಸಬೇಕು? 6. ಪದವಿಪೂರ್ವ ಇಂಟರ್ಮೀಡಿಯೇಟ್ ಮಂಡಳಿಯೊಡನೆ ಅಥವಾ ಅದಿಲ್ಲದೆಯೇ ಪದವಿಪೂರ್ವ ಇಂಟರ್ಮೀಡಿಯೇಟ್ ಶಿಕ್ಷಣ ಸಂಸ್ಥೆಗಳು ಅನಗತ್ಯ ಅಥವಾ ಅನಪೇಕ್ಷಣೀಯವೆಂದು ನೀವು ಪರಿಗಣಿಸುವುದಾದರೆ ಅವುಗಳು ಇಲ್ಲದೆಯೇ ಈ ಪ್ರಾಂತ್ಯದಲ್ಲಿನ ಈಗಿರುವ ಪ್ರೌಢಶಾಲಾ ಶಿಕ್ಷಣದ ಮಟ್ಟ, ವ್ಯಾಪ್ತಿ ಮತ್ತು ಗುಣಮಟ್ಟವನ್ನು ಸುಧಾರಿಸಲು ಹೇಗೆ ಸಾಧ್ಯ? 7. ತನ್ನ ಬಳಿಗೆ ಪ್ರವೇಶಕ್ಕಾಗಿ ವಿದ್ಯಾರ್ಥಿಗಳನ್ನು ಕಳಿಸುವ ಸಂಸ್ಥೆಗಳ ಗುಣಮಟ್ಟವನ್ನು ಅತ್ಯುತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ಬರಲು ವಿಶ್ವವಿದ್ಯಾನಿಲಯಕ್ಕೆ ಹೇಗೆ ಸಾಧ್ಯವಾದೀತು? 3. ಮುಂಬೈ ವಿಶ್ವವಿದ್ಯಾನಿಲಯದ ಕೆಲಸ ಕಾರ್ಯಗಳು ಪ್ರಶ್ನೆಗಳು 8-13. ಬೋಧನೆ ಪ್ರಶ್ನೆಗಳು 8-13. 8. ಮುಂಬೈ ವಿಶ್ವವಿದ್ಯಾನಿಲಯವನ್ನು ಬೋಧನಾ ಪ್ರಧಾನ ವಿಶ್ವವಿದ್ಯಾನಿಲಯವನ್ನಾಗಿಸುವ ದೃಷ್ಟಿಯಿಂದ ಮುಂಬೈ ವಿಶ್ವವಿದ್ಯಾನಿಲಯದ ಕೆಲಸ ಕಾರ್ಯಗಳನ್ನು ಯಾವ ದಿಕ್ಕುಗಳಲ್ಲಿ ವಿಸ್ತರಿಸುವುದು ನಿಮ್ಮ ವಿವೇಚನೆಯ ಪ್ರಕಾರ ಅಗತ್ಯ, ಕಾರ್ಯಸಾಧ್ಯ ಮತ್ತು ಸೂಕ್ತ? 9. ಸ್ನಾತಕೋತ್ತರ ಬೋಧನೆಯ ಜೊತೆಗೆ ಪದವಿಪೂರ್ವ ಶಿಕ್ಷಣದಲ್ಲಿಯೂ ವಿಶ್ವವಿದ್ಯಾನಿಲಯದ ಅನುಬಂಧ -3 383 ಮತ್ತು ಇತರ ಪ್ರಚಲಿತ ಶಿಕ್ಷಣ ಸಂಸ್ಥೆಗಳ ಬೋಧನಾ ಕಾರ್ಯಗಳನ್ನು ನೀವು ಯಾವ ರೀತಿಯಲ್ಲಿ ಸಮನ್ವಯಗೊಳಿಸುತ್ತೀರಿ ಹಾಗೂ ಸಂಘಟಿಸುತ್ತೀರಿ? 10. ಸ್ನಾತಕಪೂರ್ವ ಶಿಕ್ಷಣದಲ್ಲಿ ವಿಶ್ವವಿದ್ಯಾನಿಲಯವು ಯಾವುದೇ ನೇರವಾದ ಪಾತ್ರ ವಹಿಸಬಾರದೆಂದು ನೀವು ಭಾವಿಸಿದಲ್ಲಿ ಯಾವ ರೀತಿಯಲ್ಲಿ ಸೂಕ್ತ ಸಂಘಟನೆಯ ಮೂಲಕ ಸ್ನಾತಕಪೂರ್ವ ಅಧ್ಯಯನದ ಪ್ರಚಲಿತ ಸೌಕರ್ಯಗಳನ್ನು ಅತ್ಯುತ್ತಮ ಅನುಕೂಲಕ್ಕೆ ಬಳಸಿಕೊಳ್ಳುತ್ತೀರಿ? IV ಪ್ರಾಂತ್ಯದಲ್ಲಿ ಹೆಚ್ಚಿನ ವಿಶ್ವವಿದ್ಯಾನಿಲಯಗಳು ಪ್ರಶ್ನೆಗಳು 25-30. 25. ಮುಂಬಯಿ ಪ್ರಾಂತ್ಯದಲ್ಲಿ ಯಾವುದೇ ಹೆಚ್ಚಿನ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸುವುದು ಅಪೇಕ್ಷಣೀಯವೇ? ಈ ಪ್ರಾಂತದಲ್ಲಿ ಉನ್ನತ ಶಿಕ್ಷಣದ ಯಾವ ಕೇಂದ್ರಗಳು ವಿಶ್ವವಿದ್ಯಾನಿಲಯಗಳಾಗಿ ತುರ್ತು ವಿಸ್ತರಣೆಯನ್ನು ಪಡೆಯಲು ಪಕ್ವವಾಗಿವೆ? ನಿಕಟ ಭವಿಷ್ಯದಲ್ಲಿ ಪಕ್ವವಾಗುವ ಸಂಭವವಿದೆ ಮತ್ತು ಯಾವ ಆಧಾರದ ಮೇಲೆ? 28. ಇದು ಹೆಚ್ಚಿನ ವಿಶ್ವವಿದ್ಯಾನಿಲಯದ ಮೇಲೆ ಯಾವ ಪರಿಣಾಮವನ್ನುಂಟು ಮಾಡಬಹುದು? ಮುಂಬೈ ವಿಶ್ವವಿದ್ಯಾನಿಲಯದ ಮತ್ತು ಹೊಸ ವಿಶ್ವವಿದ್ಯಾನಿಲಯದ ನಡುವೆ ಯಾವ ರೀತಿಯಲ್ಲಿ ನೀವು ಸಹಕಾರ ಸಮನ್ವಯ ಮತ್ತು ವಿನಿಮಯಗಳನ್ನು ಸಾಧಿಸುತ್ತೀರಿ? ಸ್ಥಿತ್ಯಂತರದ ಅವಧಿಗೆ ನೀವು ಯಾವ ವ್ಯವಸ್ಥೆಯನ್ನು ಸೂಚಿಸುತ್ತೀರಿ? 7. ಸಂವಿಧಾನ ಪ್ರಶ್ನೆಗಳು 36-40. 36. ಮುಂಬೈ ವಿಶ್ವವಿದ್ಯಾನಿಲಯದ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ನಿಮಗೆ ಯಾವ ದೋಷಗಳು ಕಾಣಿಸುತ್ತವೆ? 37. ಸೆನೆಟ್ ಸಭೆಯ ಸಂಖ್ಯಾಬಲ, ರಚನೆ ಅಧಿಕಾರಾವಧಿ, ರಚನಾ ವಿಧಾನ ಅಧಿಕಾರ ಮತ್ತು ಕೆಲಸ ಕಾರ್ಯಗಳು ಎಂದಿರಬೇಕು? ಅಂಥದೇನಾದರೂ ಇದ್ದಲ್ಲಿ ಯಾರು ಸೆನೆಟ್ ಸಭೆಯ ಪದನಿಮಿತ್ತ ಸದಸ್ಯರು, ಆಜೀವ ಸದಸ್ಯರು ಮತ್ತು ನಾಮಾಂಕಿತ ಸದಸ್ಯರಾಗಿರಬೇಕು? ಸೆನೆಟ್ ಸಭೆಯ ರಚನೆಯ ನಿಮ್ಮ ವಿಧಾನ ಯಾವ ರೀತಿಯಲ್ಲಿ ಎಲ್ಲ ಹಿತಾಸಕ್ತಿಗಳ ಮತ್ತು ಸಮುದಾಯಗಳ ಪ್ರಾತಿನಿಧ್ಯವನ್ನು ಸಾಧಿಸುತ್ತದೆ? 38. ಇದುವರೆಗೆ ಮುಂಬೈ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಚಲಾಯಿಸುತ್ತಿದ್ದ ಅಧಿಕಾರಗಳನ್ನು ಮತ್ತು ಕರ್ತವ್ಯಗಳನ್ನು ವಿಕೇಂದ್ರೀಕರಿಸುವುದು ಅಗತ್ಯ ಅಥವಾ ಅಪೇಕ್ಷಣೀಯವೆಂದು ನೀವು ಭಾವಿಸುತ್ತೀರಾ? ಹಾಗಿದ್ದಲ್ಲಿ ಸಿಂಡಿಕೇಟಿನಿಂದ ಯಾವ ಅಧಿಕಾರಗಳನ್ನು ಅಥವಾ ಕೆಲಸ ಕಾರ್ಯಗಳನ್ನು ಬೇರ್ಪಡಿಸಬೇಕೆಂದು ಬಯಸುತ್ತೀರಿ ಹಾಗೂ ಅವುಗಳನ್ನು ವಿಶ್ವವಿದ್ಯಾನಿಲಯದ ಯಾವ ಹೊಸ ಅಥವಾ ಅಸ್ತಿತ್ವದಲ್ಲಿರುವ ನಿಕಾಯಗಳಿಗೆ ಹಸ್ತಾಂತರಿಸಬಯಸುತ್ತೀರಿ? ಹಾಗೆ ಮನಸ್ಸಂಘಟಿಸಿ ಸಿಂಡಿಕೇಟ್ ಮತ್ತು ನೀವು ಪ್ರಸ್ತಾವಿಸಿದ ಯಾವುದೇ ಹೊಸ ಸಂಸ್ಥೆಗಳು ಯಾವ ರೀತಿಯಲ್ಲಿ ರಚಿತವಾಗಬೇಕು? 384. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. 39. ವ್ಯಾಸಂಗ ಮಂಡಳಿಗಳಿಗೆ ಮತ್ತು ಅಧ್ಯಯನ ಮಂಡಳಿಗೆ ನೀವು ಯಾವ ಕರ್ತವ್ಯಗಳನ್ನು ಮತ್ತು ಅಧಿಕಾರಗಳನ್ನು ವಹಿಸಬಯಸುತ್ತೀರಿ? ಈ ನಿಕಾಯಗಳನ್ನು ಹೇಗೆ ರಚಿಸಬೇಕು ಮತ್ತು ನೇಮಿಸಬೇಕು?
3. ಮುಂಬಯಿ ವಿಶ್ವವಿದ್ಯಾನಿಲಯದ ಕಾರ್ಯಗಳು ಪ್ರಶ್ನೆಗಳು 8ರಿಂದ 24. ಈ ಶಿಕ್ಷಣಗಳನ್ನು ನಿಗದಿಪಡಿಸುವುದು ಹಾಗೂ ಪರೀಕ್ಷೆಗಳನ್ನು ನಡೆಸುವುದು ಪ್ರಶ್ನೆಗಳು 16ರಿಂದ 19. 16. ನಿಮ್ಮ ಅಭಿಪ್ರಾಯದಲ್ಲಿ ವಿಶ್ವವಿದ್ಯಾನಿಲಯ ಆ ಪರೀಕ್ಷೆಗಳನ್ನು ನಡೆಸುವುದು, ಆ ಶಿಕ್ಷಣ ನಿಗದಿಪಡಿಸುವುದು ಹಾಗೂ ಈ ಪಠ್ಯಪುಸ್ತಕಗಳನ್ನು ಗೊತ್ತುಪಡಿಸುವುದು ಈ ಕರ್ತವ್ಯಗಳನ್ನು ಹೇಗೆ ನಿರ್ವಹಿಸುತ್ತಾ ಬಂದಿದೆ? ಈ ಕರ್ತವ್ಯಗಳ ನಿರ್ವಹಣೆಯನ್ನು ಏನಾದರೂ ಬದಲಾವಣೆಗಳನ್ನು ನೀವು ಸೂಚಿಸಬಯಸುತ್ತೀರಾ? 17. ಪ್ರಾವೀಣ್ಯ, ಬುದ್ಧಿಶಕ್ತಿ ಮತ್ತು ಸಾಮರ್ಥ್ಯಗಳನ್ನು ಹೊರಹೆಚ್ಚಿ ನೋಡುವ ಇತರೆ ಮಾರ್ಗೋಪಾಯಗಳ ಮೂಲಕ ಲಾಭದಾಯಕವಾದ ರೀತಿಯಲ್ಲಿ ವಿಶ್ವವಿದ್ಯಾನಿಲಯದ ಪರೀಕ್ಷೆಗಳನ್ನು ಎಷ್ಟರ ಮಟ್ಟಿಗೆ ಪ್ರತಿಸ್ಥಾಪಿಸಬಹುದು ಅಥವಾ ಅನುಬಂಧಿಸಬಹುದು? 18. ಮುಂಬಯಿ ವಿಶ್ವವಿದ್ಯಾನಿಲಯ ಯಾವ ಅಧ್ಯಯನ ಶಾಖೆಗಳಲ್ಲಿ ಈ ಕೂಡಲೇ ಹಾಗೂ ನಿಕಟ ಭವಿಷ್ಯದಲ್ಲಿ ಬೋಧನೆಯನ್ನು ಕೈಗೊಳ್ಳಬೇಕು? 19. ಮುಂಬಯಿ ವಿಶ್ವವಿದ್ಯಾನಿಲಯದ ಬೋಧನಾ ಕರ್ತವ್ಯಗಳನ್ನು ವಿಸ್ತರಿಸುವ ವಿಚಾರವನ್ನು ಪರಿಗಣಿಸುವಲ್ಲಿ ಮುಂಬಯಿಯ ಜನತೆಯ ವಿಶೇಷ ಅಗತ್ಯಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಹೆಚ್ಚಿನ ಯಾವುದಾದರೂ ಅಧ್ಯಯನ ವಿಷಯಗಳನ್ನು, ಉದಾಹರಣೆಗೆ ಲಲಿತಕಲೆಗಳು ಅಥವಾ ತಂತ್ರವಿಜ್ಞಾನ ಸ್ಥಾಪಿಸಬೇಕೆಂದು ಸೂಚಿಸಬಯಸುತ್ತೀರಾ? ಈ ಸ್ನಾತಕೋತ್ತರ ಶಿಕ್ಷಣಗಳು ಮತ್ತು ಪದವಿಗಳು ಪ್ರಶ್ನೆಗಳು 20ರಿಂದ 21. 20. ಮುಂಬಯಿ ವಿಶ್ವವಿದ್ಯಾನಿಲಯ ತನ್ನ ಬೋಧನಾ ಕರ್ತವ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಿದಾಗ ಸ್ನಾತಕೋತ್ತರ ಪದವಿಗಳ ಅಧ್ಯಯನಾವಧಿ ಎಷ್ಟಾಗಿರಬೇಕು? ಆ ಪದವಿಗಳನ್ನು ಯಾವ ರೀತಿಯಲ್ಲಿ, ಎಂದರೆ ಪರೀಕ್ಷೆಗಳ ಮೂಲಕವೇ ಅಥವಾ ನಿಬಂಧಗಳು ಅಥವಾ ಮೌಲಿಕ ಸಂಶೋಧನೆಯ ಮೂಲಕವೇ ಅಥವಾ ಇವುಗಳಲ್ಲಿ ಒಂದು ಅಥವಾ ಹೆಚ್ಚಿನವುಗಳ ಸಂಯೋಜನೆಯ ಮೂಲಕವೇ ನೀಡಬಯಸುತ್ತೀರಿ? 21. ಯಾವುದಾದರೂ ಹೊಸ ಗೌರವ ಪದವಿಗಳನ್ನು ಸ್ಥಾಪಿಸಬಯಸುತ್ತೀರಾ? ಹಾಗಿದ್ದಲ್ಲಿ ಯಾವ ಆಧಾರದ ಮೇಲೆ ಅವುಗಳನ್ನು ನೀಡಬಯಸುತ್ತೀರಿ? ಸಂಶೋಧನೆಯನ್ನು ವೃದ್ಧಿಪಡಿಸುವುದು ಪ್ರಶ್ನೆಗಳು 22ರಿಂದ 23. 22. ವಿಶ್ವವಿದ್ಯಾನಿಲಯ ಹೇಗೆ ಮತ್ತು ಯಾವ ಅತ್ಯುತ್ತಮ ರೀತಿಯಲ್ಲಿ ಭಾರತದ ಹಾಗೂ ವಿಶೇಷವಾಗಿ ಮುಂಬಯಿಯ ಸಮಸ್ಯೆಗಳ ಬಗ್ಗೆ ಸ್ವತಂತ್ರ ಪರಿಶೋಧನೆಗೆ, ಅದು ಐತಿಹಾಸಿಕ, ಆರ್ಥಿಕ, ಸಮಾಜ ಅನುಬಂಧ -3. 385. ಶಾಸ್ತ್ರೀಯ, ಔದ್ಯಮಿಕ ಅಥವಾ ಬೇರೆ ಯಾವುದೇ ಬಗೆಯ ಪರಿಶೋಧನೆಯಾದರೂ ಆಗಿರಲಿ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನ ನೀಡಬಹುದು. 23. ವಿಶ್ವವಿದ್ಯಾನಿಲಯ ಮುದ್ರಣಾಲಯ ಮತ್ತು ಪ್ರಕಟಣಾ ವಿಭಾಗವನ್ನು ಸೃಷ್ಟಿಸುವ ಅಗತ್ಯವೇನಾದರೂ ಇದೆಯೇ? ಅಂಥ ವಿಭಾಗವನ್ನು ಹೇಗೆ ಸಂಘಟಿಸಬಹುದು ಹಾಗೂ ಅದಕ್ಕೆ ಹಣಕಾಸನ್ನು ಒದಗಿಸಬಹುದು? ವಿಶ್ವವಿದ್ಯಾನಿಲಯದ ಅಧ್ಯಾಪಕರ ನೇಮಕ ಪ್ರಶ್ನೆ 24. 24. ಮುಂಬಯಿಯ ಬೋಧಕ ವಿಶ್ವವಿದ್ಯಾನಿಲಯವೊಂದರಲ್ಲಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು, ರೀಡರ್ಗಳು, ಅಧ್ಯಾಪಕರು ಮತ್ತಿತರರನ್ನು ಆಯ್ಕೆ ಮಾಡುವ ಮತ್ತು ನೇಮಿಸುವ ವಿಧಾನ ಯಾವ ಬಗೆಯದಾಗಿರಬೇಕು? ಅವುಗಳಿಗೆ ಅಗತ್ಯವಾದ ಅರ್ಹತೆಗಳಾವು? ಅವರಿಗೆ ಯಾವ ಶ್ರೇಣಿಯ ವೇತನಾದಿಗಳು ಅಗತ್ಯವಾಗಿವೆ? ಅವರ ನೇಮಕ ಮತ್ತು ಅಧಿಕಾರಾವಧಿಗಳನ್ನು ನಿಯಂತ್ರಿಸುವ ಷರತ್ತುಗಳು ಯಾವುವಾಗಿರಬೇಕು? ಐವಿ. ಮುಂಬಯಿ ಪ್ರಾಂತದಲ್ಲಿ ಹೆಚ್ಚಿನ ವಿಶ್ವವಿದ್ಯಾನಿಲಯಗಳು ಪ್ರಶ್ನೆಗಳು 25ರಿಂದ 30. 30. ಯಾವುದೇ ಹೊಸ ಕಾಲೇಜನ್ನು ಅಥವಾ ಸಂಸ್ಥೆಯನ್ನು, ಘಟಕ ರೂಪದ್ದು ಅಥವಾ ಮಾನ್ಯತೆ ಪಡೆದದ್ದು, ತೆರೆಯಲು ಅನುಮತಿಯನ್ನು ನೀಡುವ ಸಂದರ್ಭದಲ್ಲಿ ಯಾವ ತತ್ವಗಳನ್ನು ಅಥವಾ ನೀತಿಯನ್ನು ಮುಂಬಯಿ ವಿಶ್ವವಿದ್ಯಾನಿಲಯ ಆ ಪ್ರಾಂತ್ಯದಲ್ಲಿನ ಯಾವುದೇ ಹೊಸ ವಿಶ್ವವಿದ್ಯಾನಿಲಯವು ಅನುಸರಿಸಬೇಕು? ವಿಶ್ವವಿದ್ಯಾನಿಲಯ ಮತ್ತು ಸಾರ್ವಜನಿಕರ ನಡುವಣ ಸಂಬಂಧ ಪ್ರಶ್ನೆಗಳು 31ರಿಂದ 34. 31. ಮುಂಬಯಿ ವಿಶ್ವವಿದ್ಯಾನಿಲಯದ ಪಠ್ಯ ವಿಷಯಗಳು ಎಷ್ಟರ ಮಟ್ಟಿಗೆ ಈ ಪ್ರಾಂತ್ಯದಲ್ಲಿನ, ವಿಶೇಷವಾಗಿ ಮುಂಬಯಿ ನಗರದಲ್ಲಿ ಕೃಷಿ, ಔದ್ಯಮಿಕ, ವೃತ್ತಿಪರ ಹಾಗೂ ಸಾರ್ವಜನಿಕ ಜೀವನದ ಅಗತ್ಯಗಳನ್ನು ಈಡೇರಿಸುತ್ತಿವೆ ಎಂಬುದಾಗಿ ನೀವು ಭಾವಿಸಿದ್ದೀರಿ? 32. ವಿಶ್ವವಿದ್ಯಾನಿಲಯ ಮತ್ತು ಇತರ ಔದ್ಯಮಿಕ ಇಲ್ಲವೇ ವಾಣಿಜ್ಯಾತ್ಮಕ, ವೃತ್ತಿಪರ, ಪುರಸಭೆಯ ಅಥವಾ ಸರ್ಕಾರದ ಸಂಸ್ಥೆಗಳಾಗಿರಲಿ ಇವುಗಳ ನಡುವೆ ಹಾರ್ದಿಕ ಸಂಬಂಧ ಮತ್ತು ಸಹಕಾರಗಳನ್ನು ಅಭಿವರ್ಧಿಸಲು ನೀವು ಯಾವುದಾದರೂ ವಿಧಾನಗಳನ್ನು ಸೂಚಿಸಬಲ್ಲಿರಾ? 33. ವಿಶ್ವವಿದ್ಯಾನಿಲಯವನ್ನು ಮತ್ತು ಅದರ ಕಾರ್ಯಗಳನ್ನು ನಗರದ ಔದ್ಯಮಿಕ ಮತ್ತು ವಾಣಿಜ್ಯಾತ್ಮಕ ಜೀವನದೊಂದಿಗೆ ಹಾಗೂ ಹಿತಾಸಕ್ತಿಗಳೊಂದಿಗೆ ಮತ್ತಷ್ಟು ನಿಕಟವಾಗಿಸಲು ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು? 386. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. 34. ಕಾಲೇಜು ಮೆಟ್ಟಿಲನ್ನು ತುಳಿಯದಿರುವ ಜನಸಮುದಾಯದ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವಿಶ್ವವಿದ್ಯಾನಿಲಯದ ಕೊಡುಗೆಯ ವ್ಯಾಪ್ತಿ ಮತ್ತು ಉದ್ದೇಶಗಳು ಏನಾಗಿರಬೇಕು? ಈ ಉದ್ದೇಶಕ್ಕಾಗಿ ವಿಶ್ವವಿದ್ಯಾನಿಲಯ ಯಾವ ರೀತಿಯಲ್ಲಿ ಪ್ರಚಾರೋಪನ್ಯಾಸಗಳು, ರಜಾಕಾಲದ ಅಧ್ಯಯನಗಳು ಮತ್ತು ಇತರ ಕ್ರಮಗಳನ್ನು ಸಂಘಟಿಸಬೇಕು? ವಿಶ್ವವಿದ್ಯಾನಿಲಯ ಮತ್ತು ಸರ್ಕಾರದ ನಡುವಣ ಸಂಬಂಧ ಪ್ರಶ್ನೆ 35. 35. ಮುಂಬಯಿ ವಿಶ್ವವಿದ್ಯಾನಿಲಯ ಹಾಗೂ ಹೊಸದಾಗಿ ಸ್ಥಾಪಿಸಬಹುದಾಗಿರುವ ಯಾವುದೇ ಹೊಸ ವಿಶ್ವವಿದ್ಯಾನಿಲಯಗಳು ಮತ್ತು ಭಾರತ ಸರ್ಕಾರ ಹಾಗೂ ಮುಂಬಯಿ ಸರ್ಕಾರಗಳ ನಡುವಣ ಸಂಬಂಧ ಯಾವ ಬಗೆಯದಾಗಿರಬೇಕು? ಕುಲಾಧಿಪತಿಗಳ ಪ್ರಚಲಿತ ಅಧಿಕಾರಗಳು, ವಿಶ್ವವಿದ್ಯಾನಿಲಯದ ಹಣಕಾಸು, ಶಾಸನ, ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಗಳ ಮತ್ತು ಅಧ್ಯಾಪಕರ ನೇಮಕಗಳು ಮತ್ತು ವಿಶ್ವವಿದ್ಯಾನಿಲಯ ನಿಕಾಯಗಳ ಸದಸ್ಯತ್ವ ಮುಂತಾದವುಗಳನ್ನು ನಿಯಂತ್ರಿಸುವ ಸರ್ಕಾರದ ಅಧಿಕಾರಗಳು ಇವುಗಳ ವಿಷಯದಲ್ಲಿ ಯಾವ ಮಾರ್ಪಾಟುಗಳು, ಅಂಥವೇನಾದರೂ ಇದ್ದಲ್ಲಿ, ಅಗತ್ಯವಾಗಿವೆ? ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರೊಂದಿಗೆ ಹಾಗೂ ವಿಶ್ವವಿದ್ಯಾನಿಲಯ ಶಿಕ್ಷಣದ ಕಾರ್ಯಭಾರದಲ್ಲಿರುವ ಸಚಿವರೊಂದಿಗೆ ವಿಶ್ವವಿದ್ಯಾನಿಲಯದ ಸಂಬಂಧ ಅಂಥದೇನಾದರೂ ಇದ್ದಲ್ಲಿ ಯಾವ ಬಗೆಯದಾಗಿರಬೇಕು? 8. ಪಠ್ಯ ವಿಷಯಗಳು ಪ್ರಶ್ನೆಗಳು 41ರಿಂದ 44. 41. ವಿಶ್ವವಿದ್ಯಾನಿಲಯದ ವಿವಿಧ ಪರೀಕ್ಷೆಗಳಿಗೆ ಈಗ ನಿಗದಿಪಡಿಸಲಾಗಿರುವ ವಿಷಯಗಳ ಮತ್ತು ಪಠ್ಯ ವಿಷಯಗಳ ವಿಷಯದಲ್ಲಿ ನಿಮಗೆ ಸಾಮಾನ್ಯವಾಗಿ ತೃಪ್ತಿಯಿದೆಯೇ? ಇಲ್ಲವಾದಲ್ಲಿ ನೀವು ಬಯಸುವ ಬದಲಾವಣೆಗಳಾವುವು ಎಂಬುದನ್ನು ಸೂಚಿಸಬಲ್ಲಿರಾ? 45. ಸಾಮಾನ್ಯ ಉತ್ತೀರ್ಣತೆಯ ಹಾಗೂ ಆನರ್ಸ್ ಶಿಕ್ಷಣಗಳ ನಡುವೆ ನಿರಪೇಕ್ಷ ಅಥವಾ ಮತ್ತಷ್ಟು ಹೆಚ್ಚಿನ ಭೇದವಿರಬೇಕೆಂಬ ವಿಚಾರದತ್ತ ನಿಮ್ಮ ಒಲವು ಹರಿದಿದೆಯೇ? ಅಂಥ ತಾರತಮ್ಯ ಕಾಲೇಜುಗಳ ಮೇಲೆ ಮತ್ತು ವಿದ್ಯಾರ್ಥಿಗಳ ಮೇಲೆ ಯಾವ ರೀತಿಯಲ್ಲಿ ಪರಿಣಾಮವನ್ನುಂಟು ಮಾಡಬಹುದು? 43. ಮಾನವಿಕ ಶಿಕ್ಷಣಗಳಿಂದ ವಿಜ್ಞಾನವನ್ನು ಸಂಪೂರ್ಣವಾಗಿ ಹೊರತಾಗಿಸುವುದನ್ನು ನೀವು ಅನುಮೋದಿಸುತ್ತೀರಾ? ವಿಜ್ಞಾನದ ಅಧ್ಯಯನದಿಂದ ಸಾಹಿತ್ಯ ಮತ್ತು ಕಲೆಗಳನ್ನು ಈಗ ಪ್ರತ್ಯೇಕಿಸಿರುವುದನ್ನು ನೀವು ಅನುಮೋದಿಸುತ್ತೀರಾ? 44. ಈಗಿರುವ ಪದವಿ ಮತ್ತು ಸ್ನಾತಕೋತ್ತರ ಪದವಿ ಶಿಕ್ಷಣಗಳು ಸಾಕಷ್ಟು ವೈವಿಧ್ಯಮಯವಾದ ಅಧ್ಯಯನಗಳ ಆಯ್ಕೆಯನ್ನು, ತೃಪ್ತಿಕರವಾದ ಸಂಯೋಜನೆಗಳನ್ನು ಮತ್ತು ಸಹಸಂಬಂಧಗಳನ್ನು ಒದಗಿಸುತ್ತವೆ ಎಂಬುದಾಗಿ ನೀವು ಭಾವಿಸಿದ್ದೀರಾ? ಅನುಬಂಧ -3. 387. ದೇಶ ಭಾಷೆಯ ಬಳಕೆ ಪ್ರಶ್ನೆಗಳು 45ರಿಂದ 46. 45.
ಮುಂಬಯಿಯಲ್ಲಿ ಮತ್ತು ಹೊಸದಾಗಿ ಸ್ಥಾಪಿತವಾಗಬಹುದಾದ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಯಾವ ಹಂತದವರೆಗೆ ಮತ್ತು ಯಾವ ಪ್ರಮಾಣದಲ್ಲಿ ಶಿಕ್ಷಣ ಮತ್ತು ಪರೀಕ್ಷೆಯ ಮಾಧ್ಯಮವಾಗಿ ಇಂಗ್ಲಿಷ್ಗೆ ಬದಲಾಗಿ ದೇಶಭಾಷೆಯನ್ನು ಬಳಸಬಹುದು ಹಾಗೂ ಬಳಸಬೇಕು ಎಂಬುದಾಗಿ ನೀವು ಭಾವಿಸುತ್ತೀರಿ. 46. ಈ ಪ್ರಾಂತ್ಯದ ದೇಶಭಾಷೆಗಳ ವೈಜ್ಞಾನಿಕ ಅಧ್ಯಯನವನ್ನು ಅಭಿವೃದ್ಧಿಸಲು ಹಾಗೂ ಎಲ್ಲ ಬಗೆಯ ಉತ್ತಮ ದೇಶಭಾಷಾ ಸಾಹಿತ್ಯ ಸೃಷ್ಟಿಯನ್ನು ಪ್ರೋತ್ಸಾಹಿಸಲು ಅತ್ಯುತ್ತಮವಾದ ವಿಧಾನ ಯಾವುದು ಎಂದು ನೀವು ಭಾವಿಸುತ್ತೀರಿ. 13. ವಿಶಿಷ್ಟ ಸಮುದಾಯಗಳು. ಪ್ರಶ್ನೆ 52. ಯಾವುದಾದರೂ ವಿಶಿಷ್ಟ ಸಮುದಾಯದಲ್ಲಿ ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನು ಅಭಿವೃದ್ಧಿಸಲು ವಿಶೇಷ ಕ್ರಮಗಳು ಅಗತ್ಯವೆಂದು ಭಾವಿಸುತ್ತೀರಾ? ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ನಕ್ಷತ್ರ ಚಿಹ್ನೆ ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಲಿಖಿತ ಉತ್ತರ. ಪ್ರಶ್ನೆ 1. ವಿಶ್ವವಿದ್ಯಾನಿಲಯದಲ್ಲಿ ಕೈಗೊಳ್ಳಲಾಗುವ ಶಿಕ್ಷಣ ವಯಸ್ಕರಿಗೆ ಹೊಂದುವಂತಿರಬೇಕೆಂಬುದು ವಿಶ್ವವಿದ್ಯಾನಿಲಯ ಶಿಕ್ಷಣದ ಧ್ಯೇಯ ಮತ್ತು ಕರ್ತವ್ಯವಾಗಿರಬೇಕು. ಅದು ವೈಜ್ಞಾನಿಕವೂ ನಿರ್ಲಿಪ್ತವೂ ನಿಷ್ಪಕ್ಷಪಾತ ಸ್ವಭಾವದ್ದೂ ಆಗಿರಬೇಕು. ವಾಸ್ತವಾಂಶಗಳನ್ನು ಅಥವಾ ಸಿದ್ಧಾಂತಗಳನ್ನು ವಿದ್ಯಾರ್ಥಿಯ ತಲೆಯಲ್ಲಿ ತುಂಬುವುದಕ್ಕಿಂತಲೂ ಹೆಚ್ಚಾಗಿ ಅವನ ಸ್ವಂತಿಕೆಯನ್ನು ಹೊರಸೆಳೆಯುವ ಹಾಗೂ ಅವನ ಬೌದ್ಧಿಕ ಶಕ್ತಿಯನ್ನು ಪ್ರಚೋದಿಸುವ ಧ್ಯೇಯವನ್ನು ಹೊಂದಿರಬೇಕು. ಸುಪ್ರಸಿದ್ಧ ಪ್ರಮಾಣಭೂತ ಕೃತಿಗಳ ಅಥವಾ ವಿದ್ವಾಂಸರ ಕೊಡುಗೆಗಳ ವಿಮರ್ಶಾತ್ಮಕ ಅಧ್ಯಯನವನ್ನು ಕೈಗೊಳ್ಳುವ ಅಭ್ಯಾಸವನ್ನು ಅವನಲ್ಲಿ ಮೂಡಿಸಬೇಕು ಹಾಗೂ ಮಾಹಿತಿಯ ಪ್ರಥಮ ಆಕರಗಳನ್ನು ಪ್ರಸಂಗಾನುಗುಣವಾಗಿ ಪರಿಶೀಲಿಸುವ ಅಭ್ಯಾಸವನ್ನು ಬೆಳೆಸಬೇಕು. ಅವನ ಮನಸ್ಸಿನಲ್ಲಿ ಸಮಗ್ರತೆಯ ಮಾನದಂಡವನ್ನು ಬೇರೂರಿಸಬೇಕು ಹಾಗೂ ಸತ್ಯವನ್ನು ತಲುಪುವ ಕಷ್ಟ ಮತ್ತು ಮಹತ್ವದ ಬಗೆಗಿನ ಪ್ರಜ್ಞೆಯನ್ನು ಅವನಲ್ಲಿ ಮೂಡಿಸಬೇಕು ಎಂದು ಹೇಳುವ ಇಂಗ್ಲೆಂಡಿನಲ್ಲಿನ ಶಿಕ್ಷಣ ಮಂಡಳಿಯ ಪರಿಶೀಲಕರ ಅಭಿಪ್ರಾಯವನ್ನು. ನಕ್ಷತ್ರ ಚಿಹ್ನೆ ವಿಶ್ವವಿದ್ಯಾನಿಲಯ ಸುಧಾರಣಾ ಸಮಿತಿ ಲಿಖಿತ ಸಾಕ್ಷ್ಯ ಸಂಖ್ಯೆ ಕ್ರಮಾಂಕ 103 ಪು. 1-17 ದಿನಾಂಕ ಆಗಸ್ಟ್ 1924. ಎಸ್. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ನಾನು ಒಪ್ಪುತ್ತೇನೆ. ಅಂಥ ತರಬೇತಿಯನ್ನು ಪಡೆದು ವಿದ್ಯಾರ್ಥಿ ನ್ಯಾಯೋಚಿತವಾಗಿ ವಾಸ್ತವ ವಿಷಯವೆಂದು ಕರೆಯಬಹುದಾಗಿರುವಂಥದರಿಂದ ಬೇರ್ಪಡಿಸಿ ನೋಡುವುದನ್ನು ಕಲಿತುಕೊಳ್ಳಬೇಕು. ವಿವಾದಾಂಶವನ್ನು ಪ್ರತ್ಯೇಕಿಸಿ ನೋಡುವ ಪ್ರತಿಯೊಂದು ಪ್ರಶ್ನೆಯನ್ನು ಅದರ ಅರ್ಹತೆಯ ಆಧಾರದ ಮೇಲೆ ಪರಿಗಣಿಸುವ ಹಾಗೂ ತನಗೆ ಪ್ರಿಯವಾದ ಯಾವುದೋ ಸಿದ್ಧಾಂತಕ್ಕೂ ಅದಕ್ಕೂ ಇರುವ ಸಂಬಂಧದ ದೃಷ್ಟಿಯಿಂದ ಅದನ್ನು ನೋಡದಿರುವಂಥ ಅಭ್ಯಾಸವನ್ನು ಬೆಳೆಸಿಕೊಳ್ಳಬೇಕು. ಯಾರ ವ್ಯಾವಹಾರಿಕ ತೀರ್ಮಾನಗಳನ್ನು ತಾನು ಪ್ರಬಲವಾಗಿ ವಿರೋಧಿಸಬಹುದೋ ಅಂಥವರ ನಿಲುವನ್ನು ಕೂಡ ನ್ಯಾಯೋಚಿತ ರೀತಿಯಲ್ಲಿ ಎಷ್ಟೇ ಅಲ್ಲ, ಸಹಾನುಭೂತಿಪೂರ್ವಕವಾಗಿ ಸಾದರಪಡಿಸುವುದನ್ನು ಅವನು ಕಲಿತುಕೊಳ್ಳಬೇಕು. ಯಾವುದೇ ಆಲೋಚನೆಯನ್ನು ಅಂಗೀಕರಿಸುವುದಕ್ಕೆ ಅಥವಾ ತಿರಸ್ಕರಿಸುವುದಕ್ಕೆ ಮೊದಲು ಹಾಗೆ ಸೂಚಿತವಾದ ಆಲೋಚನೆಯನ್ನು ಪರೀಕ್ಷಿಸಲು ಮತ್ತು ಅದರ ಪರಿಣಾಮ ಏನಾಗುತ್ತದೆಂಬುದನ್ನು ಕಂಡುಕೊಳ್ಳಲು ಅವನು ಸಮರ್ಥನಾಗಿರಬೇಕು. ಅನಿವಾರ್ಯವಾಗಿ ತಾನೇ ಮೌಲಿಕ ವಿದ್ಯಾರ್ಥಿಯಾಗುವುದಕ್ಕೆ ಬದಲಾಗಿ ಯಾವ ಪರಿಸ್ಥಿತಿಗಳಲ್ಲಿ ಮೌಲಿಕ ಸಂಶೋಧನೆಯನ್ನು ನಡೆಸಲಾಗಿದೆ ಎಂಬುದರ ಬಗೆಗಿನ ಒಳನೋಟವನ್ನು ಪಡೆದುಕೊಳ್ಳಬಲ್ಲಂಥನಾಗಿರಬೇಕು. ಸಾಕ್ಷ್ಯವನ್ನು ತೂಗಿ ನೋಡಲು, ವಾದವಿವಾದಗಳನ್ನು ಸೂಕ್ಷ್ಮವಾಗಿ ಗಮನಿಸಲು ಮತ್ತು ಟೀಕಿಸಲು ಹಾಗೂ ಅಧಿಕಾರಯುತ ಅಭಿಪ್ರಾಯಗಳ ಮೇಲೆ ತನ್ನದೇ ಆದ ಪ್ರಭಾವ ಮುದ್ರೆಯನ್ನುತ್ತಲೂ ಅವನು ಸಮರ್ಥನಾಗಿರಬೇಕು. ಮುಂಬಯಿ ಪ್ರಾಂತ್ಯದಲ್ಲಿನ ವಿಶ್ವವಿದ್ಯಾನಿಲಯ ಶಿಕ್ಷಣದ ಧ್ಯೇಯ ಮತ್ತು ಕಾರ್ಯಗಳು ಏಕೆ ಭಿನ್ನವಾಗಿರಬೇಕು ಎಂಬುದು ನನಗೆ ಅರ್ಥವಾಗುವುದಿಲ್ಲ. ವಿಶ್ವವಿದ್ಯಾನಿಲಯದಿಂದ ಹೊರಬರುತ್ತಿರುವ ವಿದ್ಯಾರ್ಥಿಗಳ ಗುಣಮಟ್ಟದ ಆಧಾರದ ಮೇಲೆ ತೀರ್ಮಾನಿಸುವುದಾದರೆ ಈ ಪ್ರಾಂತ್ಯದಲ್ಲಿನ ವಿಶ್ವವಿದ್ಯಾನಿಲಯ ಶಿಕ್ಷಣದ ಪ್ರಚಲಿತ ವ್ಯವಸ್ಥೆ ವಿಶ್ವವಿದ್ಯಾನಿಲಯ ಶಿಕ್ಷಣದ ಧ್ಯೇಯ ಮತ್ತು ಕಾರ್ಯಗಳನ್ನು ಸಾಧಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಎಂದು ಹೇಳಬೇಕಾಗುತ್ತದೆ. ಪ್ರಶ್ನೆ 2. ಆಂಶಿಕವಾಗಿ ಬೋಧಕರ ಮನೋಧರ್ಮ ಮತ್ತು ವಿಧಾನಗಳಿಂದ ಕೆಲಮಟ್ಟಿಗೆ, ವಿದ್ಯಾರ್ಥಿಗಳ ಮನೋಧರ್ಮ ಮತ್ತು ವಿಧಾನಗಳಿಂದ ಮತ್ತು ಕೆಲಮಟ್ಟಿಗೆ ವಿಶ್ವವಿದ್ಯಾನಿಲಯಕ್ಕೆ ಪ್ರವೇಶಿಸುವುದಕ್ಕೆ ಮೊದಲಿನ ಶಿಕ್ಷಣದ ಸ್ಥಿತಿಗತಿಗಳಿಂದ ಈ ವೈಫಲ್ಯ ಉಂಟಾಗಿರುವುದು ಸಾಧ್ಯ. ನನ್ನ ಅಭಿಪ್ರಾಯದಲ್ಲಿ ಈ ವೈಫಲ್ಯ ಮುಖ್ಯವಾಗಿ ಉಂಟಾಗಿರುವುದು ವಿಶ್ವವಿದ್ಯಾನಿಲಯ ಶಿಕ್ಷಣದ ಧ್ಯೇಯ ಮತ್ತು ಪ್ರಕಾರ್ಯಗಳನ್ನು ಈಡೇರಿಸುವ ಸ್ಥಿತಿಗೆ ವಿಶ್ವವಿದ್ಯಾನಿಲಯ ಬರಬೇಕಾದರೆ ಅದಕ್ಕೆ ಮುನ್ನ ಅದು ಮೂಲತಃ ವಿದ್ವತ್ತಿನ ಕೇಂದ್ರವಾಗುವಂತೆ ವ್ಯಕ್ತಿಗತ ತರಬೇತಿಗೆ ಮತ್ತು ಜ್ಞಾನದ ಪೂರ್ವಾಭಿವೃದ್ಧಿ ಮತ್ತು ಪ್ರಸರಣಕ್ಕೆ ವಿದ್ವಾಂಸರ ಒಂದು ಸಮುದಾಯ ಸ್ನೇಹಭಾವದಿಂದ ದುಡಿಸುವಂಥ ನೆಲೆಯಾಗುವಂತೆ ಅದು ಸುವ್ಯವಸ್ಥಿತವಾಗಿರಬೇಕಾಗುತ್ತದೆ. ಈ ಟೀಕೆ ಟಿಪ್ಪಣಿಗಳ ಬೆಳಕಿನಲ್ಲಿ ನೋಡಿದರೆ ಮೊದಲಿಗೆ ಮುಂಬಯಿ ವಿಶ್ವವಿದ್ಯಾನಿಲಯ ನಿಜವಾದ ವಿಶ್ವವಿದ್ಯಾನಿಲಯವೇ ಅಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಅದು ವಿದ್ವಾಂಸರ ಸಮುದಾಯವೇ ಆಗಿಲ್ಲ, ಅದು ವ್ಯಕ್ತಿಗಳಿಗೆ ತರಬೇತಿಯನ್ನು ನೀಡುವ ಹೊಣೆಯನ್ನು ಹೊತ್ತುಕೊಂಡಿಲ್ಲ ಹಾಗೂ ಜ್ಞಾನದ ಪೂರ್ವಾಭಿವೃದ್ಧಿ ಮತ್ತು ಪ್ರಸರಣದಲ್ಲಿಯೂ ಪ್ರತ್ಯಕ್ಷವಾದ ಆಸಕ್ತಿಯನ್ನು ತೋರಿಲ್ಲ. ಇತ್ತ ಅದರ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಯ ದೃಷ್ಟಿಯಿಂದ ನೋಡಿದರೆ ವಿಶ್ವವಿದ್ಯಾನಿಲಯ ಹೇಗಿರಬಾರದು ಎಂಬುದಕ್ಕೆ ಮುಂಬಯಿ ವಿಶ್ವವಿದ್ಯಾನಿಲಯ ಸಾಕ್ಷಿಯಾಗಿದೆ. ಅದು ಆಡಳಿತಗಾರರ ಅನುಬಂಧ ಒಂದು ಒಕ್ಕೂಟವಾಗಿ ಬಿಟ್ಟಿದೆ. ಅದು ವಿದ್ಯಾರ್ಥಿಗಳ ಪರೀಕ್ಷೆ ನಡೆಸುವ ವಿಷಯಕ್ಕಷ್ಟೇ ಗಮನ ಹರಿಸಿದೆ, ಜ್ಞಾನದ ಪೂರ್ವಾಭಿವೃದ್ಧಿ ಮತ್ತು ಪ್ರಸರಣ ಆಸಕ್ತಿಯ ಪರಿಧಿಗೆ ಹೊರತಾಗಿಬಿಟ್ಟಿದೆ. ಪ್ರಶ್ನೆ 3. ಮುಂಬಯಿ ವಿಶ್ವವಿದ್ಯಾನಿಲಯ ಈ ಸಂಸ್ಥಾನದ ವಿಭಿನ್ನ ಸಮುದಾಯಗಳ ನಡುವಣ ಪರಸ್ಪರ ಆಸಕ್ತಿ ಮತ್ತು ಅರಿವನ್ನು ಅಭಿವೃದ್ಧಿಪಡಿಸಿಲ್ಲ, ಅವುಗಳ ಇತಿಹಾಸ ಮತ್ತು ಸಂಸ್ಕೃತಿಯ ವಿಷಯದಲ್ಲಿ ಸಹಾನುಭೂತಿಯನ್ನು ಮೂಡಿಸಿಲ್ಲ. ವಿದ್ವತ್ಪ್ರೇಮವನ್ನು ಬೆಳೆಸುವ ವಿಶ್ವವಿದ್ಯಾನಿಲಯ ಮಾತ್ರವಾಗಿರುವಂಥ ಯಾವುದೇ ವಿಶ್ವವಿದ್ಯಾನಿಲಯ ಈ ಧ್ಯೇಯೋದ್ದೇಶವನ್ನು ಸಾಧಿಸಲಾರದು. ಈ ವಿಶ್ವವಿದ್ಯಾನಿಲಯವನ್ನು ಮೊದಲಿಗೆ ಬೋಧಕ ವಿಶ್ವವಿದ್ಯಾನಿಲಯವಾಗಿ ಪರಿವರ್ತಿಸುವುದೇ ಈ ದಿಕ್ಕಿನಲ್ಲಿನ ಯಶಸ್ಸಿನ ಏಕೈಕ ಮಾರ್ಗವೆಂಬುದಾಗಿ ನನಗೆ ತೋರುತ್ತದೆ. ಪ್ರಶ್ನೆಗಳು 4-7. ಈ ಪ್ರಶ್ನೆಗಳಿಗೆ ತೃಪ್ತಿಕರವಾದ ಉತ್ತರವನ್ನು ಕೊಡಲು ನಾನು ಸಮರ್ಥನೆಂದು ನಾನೇನು ಭಾವಿಸಿಲ್ಲ. ಪ್ರೌಢಶಾಲೆಗಳಿಂದ ವಿಶ್ವವಿದ್ಯಾನಿಲಯಕ್ಕೆ ಯಾವ ಬಗೆಯ ಸರಕು ಲಭಿಸುತ್ತದೆ ಎಂಬುದನ್ನು ಇದು ಬಹುಮಟ್ಟಿಗೆ ಅವಲಂಬಿಸಿರುತ್ತದೆ ಎಂಬುದನ್ನು ನಾನು ಒಪ್ಪುತ್ತೇನೆ. ಸರಿಯಾದ ಬಗೆಯ ಸರಕನ್ನು ಹೇಗೆ ಪಡೆದುಕೊಳ್ಳಬೇಕು ಎಂಬುದು ಪ್ರತಿಯೊಂದು ವಿಶ್ವವಿದ್ಯಾನಿಲಯಕ್ಕೂ ಸಮಸ್ಯೆಯಾಗಿದೆ. ಆದರೆ ಅಗತ್ಯವಾಗಿರುವ ಬಗೆಯ ಸರಕನ್ನು ಉತ್ಪಾದಿಸುವಂತೆ ಪ್ರೌಢಶಾಲೆಗಳನ್ನು ಒತ್ತಾಯಪಡಿಸುವ ಸಲುವಾಗಿ ವಿಶ್ವವಿದ್ಯಾನಿಲಯವೇಕೆ ಅವುಗಳನ್ನು ನಿಯಂತ್ರಿಸಲು ಹೋಗಬೇಕು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಈ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವಂಥ ಯಾವೊಂದು ವಿಶ್ವವಿದ್ಯಾನಿಲಯದ ಪರಿಚಯವೂ ನನಗಿಲ್ಲ. ವಿಶ್ವವಿದ್ಯಾನಿಲಯಗಳು ಮಾಡುವುದೆಲ್ಲ ಇಷ್ಟು ಮಾತ್ರ, ಅವು ತಮ್ಮದೇ ಆದ ಪ್ರವೇಶ ಪರೀಕ್ಷೆಗಳನ್ನು ನಡೆಸುತ್ತದೆ. ತಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳ ಮೂಲಕ ಈ ರೀತಿಯೂ ತಮಗೆ ಬೇಕಾಗಿರುವಂಥ ಸರಕನ್ನು ಆಯ್ದುಕೊಳ್ಳುತ್ತವೆ. ಇದಕ್ಕಿಂತ ಹೆಚ್ಚಿನದನ್ನು ಮಾಡುವಂತೆ ಮುಂಬಯಿ ವಿಶ್ವವಿದ್ಯಾನಿಲಯವನ್ನು ಏಕೆ ಒತ್ತಾಯಿಸಬೇಕು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಪ್ರಶ್ನೆಗಳು 8-10. ಮುಂಬಯಿ ವಿಶ್ವವಿದ್ಯಾನಿಲಯವನ್ನು ಬೋಧಕ ವಿಶ್ವವಿದ್ಯಾನಿಲಯವನ್ನಾಗಿ ಪರಿವರ್ತಿಸಲು 2 ವಿಶಿಷ್ಟ ಸಮಸ್ಯೆಗಳು ಉದ್ಭವಿಸುತ್ತವೆಂಬುದು ನನ್ನ ಅಭಿಪ್ರಾಯ.
ಅವು ಯಾವುವೆಂದರೆ ಅದನ್ನು ಹೇಗೆ ವ್ಯವಸ್ಥೆಗೊಳಿಸಬೇಕು. 36ರಿಂದ 40ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಮೊದಲನೆಯ ಪ್ರಶ್ನೆಯ ಬಗ್ಗೆ ಚರ್ಚಿಸುತ್ತೇನೆ. ಇಲ್ಲಿ ನಾನು ಎರಡನೆಯ ಪ್ರಶ್ನೆಯ ಬಗ್ಗೆ ಚರ್ಚಿಸುತ್ತೇನೆ. ಬೋಧನಾ ಪ್ರಕಾರಗಳನ್ನು ಕೈಗೊಳ್ಳಲು ವಿಶ್ವವಿದ್ಯಾನಿಲಯಕ್ಕೆ ಅವಕಾಶ ಮಾಡಿ ಕೊಡುವ ಬಗ್ಗೆ 1857ರ ನಿಗಮನ ಸೇರ್ಪಡೆ ಕಾಯ್ದೆಯಲ್ಲಿ ಯಾವುದೇ ಉಪಬಂಧವನ್ನು ಕಲ್ಪಿಸಿರಲಿಲ್ಲ. ಇತರ ವಿಷಯಗಳ ಜೊತೆಗೆ ವಿದ್ಯಾರ್ಥಿಗಳ ಬೋಧನೆಗೆ ಅವಕಾಶ ಮಾಡಿಕೊಡುವ ಉದ್ದೇಶಕ್ಕಾಗಿ ವಿಶ್ವವಿದ್ಯಾನಿಲಯವನ್ನು ನಿಗಮನಗೊಳಿಸಲಾಗುತ್ತಿದೆ ಎಂಬುದಾಗಿ 1904ರ ಕಾಯ್ದೆ ಮೊದಲ ಬಾರಿಗೆ ವಿಶ್ವವಿದ್ಯಾನಿಲಯವನ್ನು ವರ್ಣಿಸಿದೆ. ಸ್ನಾತಕಪೂರ್ವ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುವ ಉದ್ದೇಶದಿಂದಾಗಿ ಈ ಶಬ್ದಪುಂಜವನ್ನು ಬಳಸಲಾಗಿರುವಂತೆ ತೋರುತ್ತದೆ. ಈ ಖಂಡವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಎಲ್ಲ ಹಿರಿಯ ವಿಶ್ವವಿದ್ಯಾನಿಲಯಗಳು ವಿಶ್ವವಿದ್ಯಾನಿಲಯ ಆಯೋಗದ ಶಿಫಾರಸನ್ನು ಅನುಸರಿಸಿವೆ. ಪ್ರೌಢ ಅಧ್ಯಯನ ಕ್ರಮಗಳಿಗೆ ಹೆಚ್ಚಿನ ಅವಕಾಶವನ್ನು ಮಾಡಿಕೊಡುವ ಮೂಲಕ ಬೋಧಕ ಸಂಸ್ಥೆಗಳಾಗಿ ವಿಶ್ವವಿದ್ಯಾನಿಲಯಗಳು ತಮ್ಮ ಅಸ್ತಿತ್ವವನ್ನು ಸಮರ್ಥಿಸಿಕೊಳ್ಳಬಹುದೆಂದು ಆಯೋಗ ಶಿಫಾರಸು ಮಾಡಿತ್ತು. ಇದರ ಪರಿಣಾಮವಾಗಿ ಇಂದು ಪದವಿಪೂರ್ವ ಶಿಕ್ಷಣವನ್ನು ಸ್ನಾತಕೋತ್ತರ ಶಿಕ್ಷಣದಿಂದ ಎಎಫ್ಒ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ಬೇರ್ಪಡಿಸಿರುವುದನ್ನು ನಾವು ಕಾಣುತ್ತೇವೆ. ಇವುಗಳಲ್ಲಿ ಮೊದಲನೆಯದನ್ನು ವಿಶ್ವವಿದ್ಯಾನಿಲಯ ಕೈಗೆತ್ತಿಕೊಂಡಿದೆ ಹಾಗೂ ಎರಡನೆಯದನ್ನು ಕಾಲೇಜುಗಳಿಗೆ ಬಿಟ್ಟುಕೊಟ್ಟಿದೆ. ಸ್ನಾತಕೋತ್ತರ ಮತ್ತು ಪದವಿಪೂರ್ವ ತರಬೇತಿಗಳ ನಡುವೆ ಇಂಥ ಯಾವುದೇ ಸೂಕ್ಷ್ಮ ವಿಭಜನೆ ಮಾಡುವುದಕ್ಕೆ ನಾನು ಸಂಪೂರ್ಣವಾಗಿ ವಿರೋಧವಾಗಿದ್ದೇನೆ. ಇದಕ್ಕೆ ನಾನು ಕೊಡುವ ಕಾರಣಗಳು ಹೀಗಿವೆ. 1. ಸ್ನಾತಕೋತ್ತರ ಕಾರ್ಯವನ್ನು ಪದವಿಪೂರ್ವ ಕಾರ್ಯದಿಂದ ಪ್ರತ್ಯೇಕಿಸುವುದೆಂದರೆ ಬೋಧನೆ ಮತ್ತು ಸಂಶೋಧನೆಯನ್ನು ಪ್ರತ್ಯೇಕಿಸುವುದು ಎಂದೇ ಅರ್ಥವಾಗುತ್ತದೆ. ಆದರೆ ಎಲ್ಲಿ ಸಂಶೋಧನೆ ಬೋಧನೆಯಿಂದ ಬೇರೆಯಾಗಿ ಬಿಟ್ಟಿರುತ್ತದೆಯೋ ಅಲ್ಲಿ ಸಂಶೋಧನೆ ಹಾನಿಗೊಳಗಾಗಿಯೇ ತೀರುತ್ತದೆ ಎಂಬುದು ಸ್ಪಷ್ಟವಾಗಿರುತ್ತದೆ. ಲಂಡನ್ನಿನಲ್ಲಿನ ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನು ಕುರಿತಂತೆ 1911ರ ವಿಶ್ವವಿದ್ಯಾನಿಲಯ ಶಿಕ್ಷಣದ ಆಯೋಗದ ಸದಸ್ಯರು ಸರಿಯಾಗಿಯೇ ಗಮನಿಸಿರುವಂತೆ 69. ಹಾಗೆ ನೋಡಿದರೆ ಪದವಿ ಪೂರ್ವ ಶಿಕ್ಷಣದಲ್ಲಿ ಬೋಧನೆಗೆ ಹೆಚ್ಚಿನ ಪ್ರಾಧಾನ್ಯವಿರುತ್ತದೆ. ಮುನ್ಸೊನ್ನೆದುವರಿದ ಕಾರ್ಯದಲ್ಲಿ ಸಂಶೋಧನೆಗೆ ಹೆಚ್ಚಿನ ಪ್ರಾಧಾನ್ಯವಿರುತ್ತದೆ. ಆದರೆ ವಿಶ್ವವಿದ್ಯಾನಿಲಯದ ಅತ್ಯಂತ ಸುವಿಖ್ಯಾತ ಪ್ರಾಧ್ಯಾಪಕರು ಸ್ನಾತಕಪೂರ್ವ ಸಂಬಂಧಿಸಿದ ಬೋಧನಾ ಕಾರ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳ ವಿಶ್ವವಿದ್ಯಾನಿಲಯದಲ್ಲಿನ ಶಿಕ್ಷಣದ ಆರಂಭದಿಂದಲೇ ಪಾಲ್ಗೊಳ್ಳುವುದು ವಿಶ್ವವಿದ್ಯಾನಿಲಯದ ಹಿತದೃಷ್ಟಿಯಿಂದಲೇ ಒಳ್ಳೆಯದು. ಕಿರಿಯ ವಿದ್ಯಾರ್ಥಿಗಳೊಂದಿಗೆ ಸಂಪರ್ಕವನ್ನು ಏರ್ಪಡಿಸಿಕೊಳ್ಳುವುದರಿಂದ ಮಾತ್ರವೇ ಅಧ್ಯಾಪಕನಾದವನು ತನ್ನ ವಿಷಯದ ಬಗೆಗಿನ ತನ್ನದೇ ಆದ ಪರಿಕಲ್ಪನೆಗಳತ್ತ ಅವರ ಮನಸ್ಸು ಹರಿಯುವಂತೆ ಮಾಡಬಲ್ಲ. ಇದರಿಂದ ಹಾಗೂ ತನ್ನದೇ ಆದ ವಿಧಾನಗಳಿಂದ ಅವರನ್ನು ತರಬೇತಿಗೊಳಿಸಬಲ್ಲ. ಇದರಿಂದ ಸಂಶೋಧನೆಗೆ ಅತ್ಯುತ್ತಮ ವ್ಯಕ್ತಿಗಳನ್ನು ಆಯ್ದುಕೊಳ್ಳುವ ಮತ್ತು ಅವರಿಂದ ಅತ್ಯುತ್ತಮ ಕಾರ್ಯವನ್ನು ಸಾಧಿಸುವ ಇಮ್ಮಡಿ ಅನುಕೂಲವನ್ನು ಮಾಡುತ್ತಿರುವಂಥ ವ್ಯಕ್ತಿಯ ವೈಯಕ್ತಿಕ ಪ್ರಭಾವವೇ ಅದರ ವಿಷಯದಲ್ಲಿ ನಂಬಿಕೆಯನ್ನು ಮೂಡಿಸುತ್ತದೆ. ಅವನ ವ್ಯಕ್ತಿತ್ವವೇ ಆಯ್ಕೆಯ ಶಕ್ತಿಯಾಗಿರುತ್ತದೆ. ಅದರಿಂದ ಅವನ ವಿಶೇಷ ಕಾರ್ಯಕ್ಕೆ ಅತ್ಯಂತ ಅರ್ಹರಾದಂಥ ವ್ಯಕ್ತಿಗಳು ತಾವಾಗಿಯೇ ಬಂದು ಆ ಕಾರ್ಯಕ್ಕೆ ಸೇರಿಕೊಳ್ಳುತ್ತಾರೆ. ಅವನ ಸಿಬ್ಬಂದಿಯನ್ನು ಕ್ರಿಯಾಶೀಲರಾಗಿಸುವಂಥ ಆ ಚೈತನ್ಯದಿಂದ ಅವನ ವೈಯಕ್ತಿಕ ಪ್ರಭಾವ ಪುನರುಜ್ಜೀವನಗೊಳ್ಳುತ್ತಾ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಆದ್ದರಿಂದ ಲಾಭವಾಗುವುದು ಆ ಕೆಲವರಿಗೆ ಮಾತ್ರವಲ್ಲ, ಸ್ವತಂತ್ರ ಹಾಗೂ ಮೌಲಿಕ ಮನಸ್ಸುಗಳ ಆಲೋಚನೆ ಕಾರ್ಯರೂಪಕ್ಕೆ ಬರುವ ಬಗೆಯನ್ನು ತೋರಿಸಿಕೊಡುವಂಥ ಅಧ್ಯಾಪಕರ ಸಾಹಚರ್ಯದಿಂದ ಎಲ್ಲ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೂ ಏನಿಲ್ಲದ ಲಾಭ ದೊರೆಯುತ್ತದೆ. ಪ್ರಥಮ ಶ್ರೇಣಿಯ ಒಬ್ಬ ಅಥವಾ ಹಲವು ವ್ಯಕ್ತಿಗಳ ಸಂಪರ್ಕಕ್ಕೆ ಬಂದಂಥ ಯಾವನೇ ವ್ಯಕ್ತಿಯ ಇಡೀ ಬೌದ್ಧಿಕ ಗುಣಮಟ್ಟ ಬದಲಾಗಿ ಬಿಡುತ್ತದೆ. ಈ ಬದಲಾವಣೆ ಅವನ ಉಳಿದ ಜೀವಮಾನದ ಉದ್ದಕ್ಕೂ ಉಳಿದುಕೊಂಡು ಬರುತ್ತದೆ ಎಂಬುದಾಗಿ ಹೊಲೆಟ್ ಹೇಳಿದ್ದಾರೆ. ಉಪನ್ಯಾಸಗಳು ತಮ್ಮ ಪ್ರಯೋಜನವನ್ನೇನು ಕಳೆದುಕೊಂಡಿಲ್ಲ. ಜೀವಂತ ಆಡುಮಾತಿನ ಸ್ಥಾನವನ್ನು ಪುಸ್ತಕಗಳೆಂದು ಸಂಪೂರ್ಣವಾಗಿ ಆಕ್ರಮಿಸಿಕೊಳ್ಳಲಾರವು. ಪ್ರಯೋಗಶಾಲೆಯಲ್ಲಿನ ಮತ್ತು ವಿಚಾರಗೋಷ್ಠಿಗಳಲ್ಲಿನ ಮತ್ತಷ್ಟು ಆತ್ಮೀಯವಾದ ಬೋಧನೆಯ ಸ್ಥಾನವನ್ನು ಆಕ್ರಮಿಸಿಕೊಳ್ಳುವ ಸಂಭವ ಇನ್ನೂ ಕಡಿಮೆಯಾಗುತ್ತದೆ. ಇದು ವಿಶ್ವವಿದ್ಯಾನಿಲಯ ಶಿಕ್ಷಣದ ಸಾಮಾನ್ಯ ಕ್ರಮದ ವ್ಯಾಪ್ತಿಯಿಂದ ಅನುಬಂಧ ಸಿ ಹೊರಗಿರಬಾರದು. ಇದರಲ್ಲಿ ವಿದ್ಯಾರ್ಥಿ ತಾನು ಪುಸ್ತಕಗಳಿಂದ ಪಡೆಯಬಹುದಾಗಿರುವ ತೀರ್ಮಾನಗಳನ್ನು ಮತ್ತು ಅವುಗಳನ್ನು ಸಮರ್ಥಿಸುವ ಕಾರಣಗಳನ್ನು ಅರಿತುಕೊಳ್ಳುವುದು ಮಾತ್ರವಲ್ಲದೆ ಆಲೋಚನೆಯನ್ನು ವಿಕಾಸಗೊಳಿಸುವ ವಾಸ್ತವಿಕ ಪ್ರಕ್ರಿಯೆಯನ್ನು, ಅತ್ಯುತ್ಕೃಷ್ಟ ತರಬೇತಿಯನ್ನು ಪಡೆದ ಹಾಗೂ ಮೌಲಿಕವಾದ ಮನಸ್ಸಿನ ಕಾರ್ಯವಿಧಾನವನ್ನು ಅರಿತುಕೊಳ್ಳುತ್ತಾನೆ. 70. ಹೀಗಾಗಿ ವಿಶ್ವವಿದ್ಯಾನಿಲಯದ ಅತ್ಯುತ್ಕೃಷ್ಟ ಅಧ್ಯಾಪಕರು ಪದವಿಪೂರ್ವ ಬೋಧನಾ ಕಾರ್ಯದಲ್ಲಿ ತಮ್ಮ ಪಾಲಿನ ಕಾರ್ಯವನ್ನು ನಿರ್ವಹಿಸುವುದು ಹಾಗೂ ಅವರ ಚೈತನ್ಯ ಅದೆಲ್ಲವನ್ನು ಆಧರಿಸಿ ನಿಲ್ಲುವುದು ಅಪೇಕ್ಷಣೀಯವೆಂದಾದಲ್ಲಿ ಅದೇ ಕಾರಣಗಳಿಗಾಗಿ ಸ್ನಾತಕೋತ್ತರ ಹಂತದ ನೆಲೆಯಲ್ಲಿ ತಮ್ಮ ಅತ್ಯುತ್ತಮ ವಿದ್ಯಾರ್ಥಿಗಳಿಂದ ಅವರು ವಂಚಿತರಾಗುವಂತಾಗಬಾರದು. ವಿಶ್ವವಿದ್ಯಾನಿಲಯದ ಉಳಿದ ಕೆಲಸ ಕಾರ್ಯಗಳಿಂದ ಈ ಕೆಲಸ ಬೇರೆಯಾಗಿ ನಿಲ್ಲಬಾರದು ಹಾಗೂ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಬೇರೆ ಅಧ್ಯಾಪಕರಿಂದ ನಡೆಯುವಂತಾಗಬಾರದು. ಅಧ್ಯಾಪಕನ ಮಟ್ಟಿಗೆ ಹೇಳುವುದಾದರೆ ಅವನ ಕೈಕೆಳಗೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಇರಬೇಕು. ಅವನು ಸ್ವತಃ ಮೌಲಿಕ ಕಾರ್ಯವನ್ನು ಮಾಡುತ್ತಿರಬೇಕು. ಈ ಪ್ರೌಢ ವಿದ್ಯಾರ್ಥಿಗಳ ಸಹಕಾರದಿಂದ ಅವನಿಗೆ ಗಣನೀಯವಾದ ನೆರವು ದೊರೆಯುತ್ತದೆ. ಅವರು ವ್ಯಕ್ತಪಡಿಸುವ ಕಷ್ಟಗಳೇ ಅನೇಕ ಸೂಚನೆಗಳಿಂದ ತುಂಬಿ ತುಳುಕುತ್ತಿರುತ್ತವೆ. ಅವರ ನಂಬಿಕೆ ಮತ್ತು ಉತ್ಸಾಹಗಳೇ ಉಲ್ಲಾಸ ಮತ್ತು ಶಕ್ತಿಗಳ ಸ್ಫೂರ್ತಿ ಕೇಂದ್ರಗಳಾಗಿರುತ್ತವೆ. ಒಂಟಿ ಕಾರ್ಯಕರ್ತರನ್ನು ಆಕ್ರಮಿಸಿ ನಿಲ್ಲುವ ಸಂಭವವಿರುವ ಉತ್ಸಾಹಭಂಗದ ಪ್ರವೃತ್ತಿ ಮತ್ತು ಸೋಮಾರಿತನದ ಮನೋಧರ್ಮದ ಹಿಡಿತಗಳಿಂದ ಅವನು ಪಾರಾಗುತ್ತಾನೆ. ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರುಗಳಿಗಿಂತ ಉನ್ನತ ವರ್ಗದ ಅಧ್ಯಾಪಕರು ಇರುವ ಪ್ರಶ್ನೆಯೇ ಇಲ್ಲ. ಇಲ್ಲವಾದಲ್ಲಿ ಇಡೀ ವಿಶ್ವವಿದ್ಯಾನಿಲಯದ ಸ್ಥಾನಮಾನವೇ ಅಧೋಗತಿಗೆ ಪಕ್ಕಾಗುತ್ತದೆ. ಇತ್ತ ಅತ್ಯುತ್ಕೃಷ್ಟ ಶ್ರೇಣಿಯ ವಿಶ್ವವಿದ್ಯಾನಿಲಯದ ಅಧ್ಯಾಪಕ ತನ್ನದೇ ಆದ ವಿಧಾನಗಳಲ್ಲಿ ತಾನು ಈಗಾಗಲೇ ತರಬೇತಿ ನೀಡಲು ಆರಂಭಿಸಿರುವಂಥ ವಿದ್ಯಾರ್ಥಿಗಳನ್ನೇ ತನ್ನ ಸ್ನಾತಕೋತ್ತರ ವಿದ್ಯಾರ್ಥಿಗಳನ್ನಾಗಿ ಹೊಂದಲು ಅಪೇಕ್ಷಿಸುವುದು ಸಹಜವೇ ಆಗಿದೆ. ಇಷ್ಟಾಗಿಯೂ ಅವನ ಪ್ರಯೋಗಶಾಲೆ ಅಥವಾ ವಿಚಾರಗೋಷ್ಠಿ ಇತರ ವಿಶ್ವವಿದ್ಯಾನಿಲಯಗಳಿಂದ ಬರುವ ಯಾವುದೇ ವಿಶ್ವವಿದ್ಯಾನಿಲಯಕ್ಕೂ ಸೇರದಿರುವ ವಿದ್ಯಾರ್ಥಿಗಳಿಗೂ, ಅಂತೆಯೇ ಲಂಡನ್ ವಿಶ್ವವಿದ್ಯಾನಿಲಯದ ಇತರ ಅಧ್ಯಾಪಕರಿಗೂ ತೆರೆದಿರುತ್ತದೆ. ಕೋಳುಕೊಡೆ ಬೃಹತ್ ಪ್ರಮಾಣದಲ್ಲಿಯೇ ನಡೆಯಬೇಕು. ಅನೇಕ ವೇಳೆ ಒಂದೇ ವಿಷಯದಲ್ಲಿನ ಒಬ್ಬರಿಗಿಂತಲೂ ಹೆಚ್ಚು ಅಧ್ಯಾಪಕರ ಕೈಕೆಳಗೆ ಅಭ್ಯಾಸ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭವಾಗಬಹುದು. ಆದರೆ ಇದು ಉನ್ನತ ಸ್ತರದ ಕಾರ್ಯವನ್ನು ಕೆಳಸ್ತರದ ಕಾರ್ಯದಿಂದ ಪ್ರತ್ಯೇಕಿಸುವುದಕ್ಕಿಂತಲೂ ಸಂಪೂರ್ಣವಾಗಿ ಭಿನ್ನವಾಗಿರುವ ವಿಚಾರ. ಅತ್ಯುತ್ಕೃಷ್ಟ ಕಾರ್ಯವನ್ನು ಕೈಗೊಳ್ಳದಂತೆ ಯಾವುದೇ ರೀತಿಯಲ್ಲಿ ನಿರ್ಬಂಧಗಳನ್ನು ಒಡ್ಡಿದ್ದೇ ಆದರೆ ಅಥವಾ ಅತ್ಯುತ್ತಮ ವಿದ್ಯಾರ್ಥಿಗಳನ್ನು ಸೆಳೆದುಕೊಳ್ಳಲು ಸಾಧ್ಯವಾಗುವಂತೆ ತಮ್ಮ ಬಲೆಯನ್ನು ವಿಸ್ತಾರವಾಗಿ ಹರಡಲು ಅಡ್ಡಿಯನ್ನುಂಟು ಮಾಡಿದ್ದೇ ಆದರೆ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕ ಹುದ್ದೆಗಳಿಗೆ ಅತ್ಯುತ್ತಮ ವ್ಯಕ್ತಿಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆಂದು ನಾವು ಭಾವಿಸಲಾಗುವುದಿಲ್ಲ. 71. ಸ್ನಾತಕೋತ್ತರ ವಿದ್ಯಾರ್ಥಿಗಳು ಬೇರೆ ಬೇರೆ ಸಂಸ್ಥೆಗಳಿಗೆ ಸ್ಥಳಾಂತರಗೊಳ್ಳಬೇಕಾಗುವಂಥ ವ್ಯವಸ್ಥೆ ಸ್ನಾತಕಪೂರ್ವ ವಿದ್ಯಾರ್ಥಿಗಳಿಗೆ ತುಂಬಾ ಅನಾನುಕೂಲವನ್ನು ಉಂಟುಮಾಡುತ್ತದೆ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2
ತಮಗಿಂತಲೂ ಹೆಚ್ಚು ಪ್ರೌಢ ಕಾರ್ಯದಲ್ಲಿ ತೊಡಗಿರುವಂಥ ಹಾಗೂ ತಮಗಿಂತಲೂ ಬಹಳ ದೂರದಲ್ಲಿ ಇಲ್ಲದಿರುವಂಥ ಆದರೆ ಸಾಧಿಸಬಹುದಾದಂಥ ಆದರ್ಶದ ಆತ್ಮೀಯ ಸಾನ್ನಿಧ್ಯದ ಮೂಲಕ ತಮ್ಮನ್ನು ಪ್ರಚೋದಿಸಬಲ್ಲಂಥ ಹಾಗೂ ಪ್ರೋತ್ಸಾಹಿಸಬಲ್ಲಂಥ ವ್ಯಕ್ತಿಗಳ ಸತತ ಸಂಪರ್ಕದಲ್ಲಿ ಅವರು ಇರಬೇಕು. ಬೋಧನೆಯಿಂದ ಬೇರ್ಪಟ್ಟಿರುವಂಥ ಪ್ರೌಢಸಂಶೋಧನಾ ಕಾರ್ಯದ ಅನರ್ಥಕಾರಿ ಪರಿಣಾಮಗಳು ಕನಿಷ್ಠ ಪಕ್ಷ ನನಗಾದರೂ ಸುವ್ಯಕ್ತವಾಗಿವೆ. ಲಂಡನ್ ವಿಶ್ವವಿದ್ಯಾನಿಲಯ ಮತ್ತು ಇತರ ವಿಶ್ವವಿದ್ಯಾನಿಲಯಗಳಿಂದ ಸ್ನಾತಕೋತ್ತರ ಪದವಿಗಳನ್ನು ಪಡೆದುಕೊಂಡು ಬಂದಿರುವ ಅನೇಕ ಭಾರತೀಯ ವಿದ್ಯಾರ್ಥಿಗಳು, ಇವರಲ್ಲಿ ಕೆಲವರು ಶೈಕ್ಷಣಿಕ ಕ್ಷೇತ್ರದಲ್ಲಿನ ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದರೂ ತಮ್ಮ ವಿಷಯದ ಮೇಲೆ ಪ್ರಭುತ್ವವನ್ನು ಸ್ಥಾಪಿಸಿಕೊಳ್ಳುವಲ್ಲಿ ಸೋತು ಹೋಗಿದ್ದಾರೆ ಎಂಬ ಅರ್ಥದಲ್ಲಿ ವಿಫಲರೇ ಆಗಿದ್ದಾರೆ. ಅವರ ಪದವಿಪೂರ್ವ ತರಬೇತಿ ಅವರು ಕೈಗೊಂಡ ಪ್ರೌಢ ಸಂಶೋಧನಾ ಕಾರ್ಯಕ್ಕೆ ಸಂಪೂರ್ಣವಾಗಿ ಸಾಲವಾಗಿತ್ತು ಎಂಬುದರಲ್ಲಿ ಅವರ ಈ ವೈಫಲ್ಯದ ಕಾರಣವನ್ನು ಆರಿಸಬಹುದಾಗಿದೆ. ಸ್ನಾತಕೋತ್ತರ ತರಬೇತಿಯ ಮೂಲ ಮತ್ತು ಪರಿಕಲ್ಪನೆಗಳು ತೀರ ಈಚಿನವು ಎಂಬುದನ್ನು ಸಮಿತಿ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಕೇಂಬ್ರಿಡ್ಜ್ ಮತ್ತು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯಗಳು ಸ್ನಾತಕೋತ್ತರ ವಿಭಾಗಗಳನ್ನು ಹೊಂದಿರದಿದ್ದರೂ ಅಲ್ಲಿನ ಅನೇಕ ವ್ಯಕ್ತಿಗಳು ಅನೇಕ ಉತ್ಕೃಷ್ಟ ಕಾರ್ಯಗಳನ್ನು ನಿರ್ವಹಿಸಿದ್ದಾರೆ. ಈಗಲೂ ಆಕ್ಸ್ಫರ್ಡ್, ಕೇಂಬ್ರಿಡ್ಜ್ ಮತ್ತು ಲಂಡನ್ನಲ್ಲಿನ ಸ್ನಾತಕೋತ್ತರ ಸಂಶೋಧನಾ ಕಾರ್ಯವನ್ನು ನಿರ್ದೇಶಿಸುವ ಕೆಲಸವನ್ನು ಅವರು ಆದಷ್ಟು ಪ್ರಶಂಸನೀಯವಾಗಿ ಮಾಡುತ್ತಿದ್ದಾರೆಂದರೆ ಜಗತ್ತಿನ ಎಲ್ಲ ಭಾಗಗಳಿಂದಲೂ ಅವರು ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದಾರೆ. ಇದಕ್ಕೆ ಕಾರಣವೇನೆಂದರೆ ಅವರ ಸ್ನಾತಕ ಪೂರ್ವ ತರಬೇತಿ ತುಂಬಾ ಉತ್ಕೃಷ್ಟ ದರ್ಜೆಯದಾಗಿತ್ತು. ಸ್ನಾತಕೋತ್ತರ ಸಂಶೋಧನಾ ಕಾರ್ಯದ ನಿರ್ದಿಷ್ಟ ವ್ಯವಸ್ಥೆಯೊಂದನ್ನು ಬೆಳೆಸಿಕೊಂಡು ಸಂಶೋಧನಾ ಕಾರ್ಯದ ನಿರ್ದಿಷ್ಟ ವ್ಯವಸ್ಥೆಯೊಂದನ್ನು ಬೆಳೆಸಿಕೊಂಡು ಬರುವುದು ವಿಶ್ವವಿದ್ಯಾನಿಲಯದ ಉದ್ದೇಶವಾಗಿದ್ದರೆ ಸ್ನಾತಕರನ್ನು ಚೆನ್ನಾಗಿ ತರಬೇತುಗೊಳಿಸುವ ಕಾರ್ಯವನ್ನು ಅದು ಕೈಗೆತ್ತಿಕೊಳ್ಳಬೇಕು. ಎರಡನೆಯದಾಗಿ, ತನ್ನದೇ ಆದ ಸಿಬ್ಬಂದಿಯಿಂದ ಸ್ನಾತಕೋತ್ತರ ವಲಯದಲ್ಲಿನ ಬೋಧನೆಯನ್ನು ನಿರ್ವಹಿಸುವ ನೇರವಾದ ಜವಾಬ್ದಾರಿಯನ್ನು ವಿಶ್ವವಿದ್ಯಾನಿಲಯವೇ ವಹಿಸಿಕೊಳ್ಳುವುದು. ಇದನ್ನು ಮಹತ್ತರವಾದ ಒಂದು ಸುಧಾರಣೆ ಎಂಬುದಾಗಿ ಪರಿಗಣಿಸಲಾಗಿದೆ. ಆದರೆ ಇದು ವಿಶ್ವವಿದ್ಯಾನಿಲಯ ಸಿಬ್ಬಂದಿಯನ್ನು ಪ್ರತಿಪಕ್ಷದಲ್ಲಿರಿಸುವ ಹಾಗೂ ಕಾಲೇಜು ಸಿಬ್ಬಂದಿಗೆ ವಿರುದ್ಧವಾದ ನೆಲೆಯಲ್ಲಿರಿಸುವ ಅಸಂತೋಷಕರ ಪರಿಣಾಮವನ್ನುಂಟು ಮಾಡುವ ಪ್ರವೃತ್ತಿಗೆ ಎಡೆಮಾಡಿಕೊಡುತ್ತದೆ. ಔಪಚಾರಿಕವಾದ ಮತ್ತು ಕಾರ್ಯತಃ ಶಾಶ್ವತವಾದ ಕೆಳಸ್ತರದ ಕಾರ್ಯಕ್ಕೆ ಕಾಲೇಜುಗಳನ್ನು ಸೀಮಿತಗೊಳಿಸಿ ಬಿಡುವುದರ ಮೂಲಕ ಕಾರಣವಾಗಿ ತಮ್ಮ ಸ್ಥಾನಮಾನಗಳನ್ನು ಇಳಿಕೆಗೆಯಲಾಗಿದೆ ಎಂದು ಕಾಲೇಜಿನ ಸಿಬ್ಬಂದಿ ಭಾವಿಸುವಂತಾಗುತ್ತದೆ. ಮೂರನೆಯದಾಗಿ, ಸ್ನಾತಕೋತ್ತರ ಕಾರ್ಯಗಳಿಗಾಗಿ ವಿಶ್ವವಿದ್ಯಾನಿಲಯ ಪ್ರಾಧ್ಯಾಪಕರ ಒಂದು ವಿಶಿಷ್ಟ ವರ್ಗವನ್ನು ಸ್ಥಾಪಿಸುವುದು ವಿಶ್ವವಿದ್ಯಾನಿಲಯದ ಸಂಪನ್ಮೂಲಗಳ ಅಪವ್ಯಯ ಮಾತ್ರವಾಗಿದ್ದು, ಕಾಲೇಜುಗಳ ಸಂಪನ್ಮೂಲಗಳನ್ನು ಮಿತವ್ಯಯದಿಂದ ಬಳಸುವ ಮೂಲಕ ಇದನ್ನು ಸುಲಭ. ಅನುಬಂಧ ಸಿ 252 ವಾಗಿಯೇ ನಿವಾರಿಸಬಹುದು. ನಮ್ಮ ವಿಶ್ವವಿದ್ಯಾನಿಲಯ ಶಿಕ್ಷಣದ ವ್ಯವಸ್ಥೆಯಲ್ಲಿ ಕಾಲೇಜುಗಳು ಮಾತ್ರವೇ ಕಲಿಕೆಯ ತಾಣಗಳಾಗಿವೆ. ಆದರೆ ಈಗ ಅವು ಪ್ರತ್ಯೇಕ ಸಂಸ್ಥೆಗಳ ಆಸ್ತಿಗಳಾಗಿಬಿಟ್ಟಿವೆ. ಪ್ರತಿಯೊಂದು ಕಾಲೇಜಿನ ಆಡಳಿತವು ಪ್ರತ್ಯೇಕ ಆಡಳಿತ ಮಂಡಳಿಯ ಸುಪರ್ದಿಗೆ ಒಳಪಟ್ಟಿರುತ್ತದೆ. ಕಾಲೇಜು ಗಳಿಸಿದ ಆದಾಯ ಅದರ ನಿಧಿಗೆ ಹೋಗುತ್ತದೆ. ಅಗತ್ಯವಾದ ವೆಚ್ಚಗಳನ್ನು ಭರಿಸಿದ ತರುವಾಯ ಹೆಚ್ಚುವರಿ ಹಣವೇನಾದರೂ ಉಳಿದಿದ್ದರೆ ಅದು ಈ ನಿಧಿಯನ್ನು ಉಬ್ಬಿಸುವ ಉದ್ದೇಶವನ್ನಷ್ಟೇ ಈಡೇರಿಸುತ್ತದೆ. ಪ್ರತಿಯೊಂದು ಕಾಲೇಜ್ ಉಳಿದ ಕಾಲೇಜುಗಳಂತೆ ಅವೇ ವಿಷಯಗಳನ್ನು ಬೋಧಿಸುತ್ತವೆ. ಹೀಗಾಗಿ ಅದು ಪ್ರತ್ಯೇಕ ಗ್ರಂಥಾಲಯಗಳನ್ನು, ಪ್ರಯೋಗಾಲಯಗಳನ್ನು ಒದಗಿಸಲು ಬದ್ಧವಾಗಿರುವಂಥ ಕಿರು ವಿಶ್ವವಿದ್ಯಾನಿಲಯವೇ ಆಗಿರುತ್ತದೆ. ಈ ಕಾಲೇಜುಗಳು ಸ್ವಾಯತ್ತ ಸಂಸ್ಥೆಗಳೇ ಆಗಿದ್ದರೂ ಅವುಗಳಲ್ಲಿ ಯಾವುದು ಪ್ರಥಮ ದರ್ಜೆಯ ಹಾಗೂ ಅಗತ್ಯವಾಗಿರುವಷ್ಟು ಪ್ರಮಾಣದ ಸಿಬ್ಬಂದಿಯನ್ನು ನೇಮಿಸಿಕೊಳ್ಳುವಷ್ಟರ ಮಟ್ಟಿಗೆ ಮತ್ತು ಗ್ರಂಥಾಲಯಗಳ ಹಾಗೂ ಪ್ರಯೋಗಾಲಯಗಳ ರೂಪದಲ್ಲಿ ಪ್ರಥಮ ದರ್ಜೆಯ ಮತ್ತು ಅಗತ್ಯವಾಗಿರುವಷ್ಟು ಪ್ರಮಾಣದ ಉಪಕರಣಗಳನ್ನು ಒದಗಿಸುವಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಶ್ರೀಮಂತವಾಗಿರುವಂಥ ಸಂಸ್ಥೆಯಾಗಿರುವುದಿಲ್ಲ. ಅವುಗಳ ಸೂಕ್ಷ್ಮ ಸಂಪನ್ಮೂಲ ಸ್ಥಿತಿಯಿಂದಾಗಿ ಕಾಲೇಜಿನ ಸಿಬ್ಬಂದಿ ಪರಿಪೂರ್ಣವಾಗಿರುವುದಿಲ್ಲ ಹಾಗೂ ಅತಿಯಾದ ಹೊರೆಯನ್ನು ಹೊತ್ತಿರುತ್ತದೆ. ಅನೇಕ ವಿಷಯಗಳನ್ನು ಬೋಧಿಸಬೇಕಾಗಿ ಬರುವುದರಿಂದ ಅವನು ಪರಿಣತಿ ಪಡೆಯುವುದು ಅಸಾಧ್ಯವೇ ಆಗುತ್ತದೆ. ಇದರಿಂದಾಗಿ ಈ ಪರಿಸ್ಥಿತಿಗಳಲ್ಲಿ ಕಾಲೇಜಿನ ಪ್ರಾಧ್ಯಾಪಕನಿಗೆ ಬೃಹತ್ ವಿಷಯವೊಂದರ ಸಣ್ಣ ಶಾಖೆಯ ಪರಿಣತನಾಗಲು ಪ್ರಚೋದನೆಯಾಗಲಿ ಅವಕಾಶವಾಗಲಿ ಇಲ್ಲದಂತಾಗಿಬಿಡುತ್ತದೆ. ಸ್ವಾಯತ್ತ ಸ್ವಯಂ ನಿರ್ಧರ ಕಾಲೇಜುಗಳ ಈ ವ್ಯವಸ್ಥೆಯಿಂದ ಅನಿವಾರ್ಯವಾಗಿ ಬಡ ಪ್ರಾಧ್ಯಾಪಕ ವರ್ಗ, ಬಡ ಗ್ರಂಥಾಲಯಗಳು ಮತ್ತು ಬಡ ಪ್ರಯೋಗಾಲಯಗಳು ಅಲ್ಲಲ್ಲಿ ಚದುರಿಕೊಂಡಿರುವುದನ್ನು ಕಾಣುತ್ತೇವೆ. ಆದರೆ ವಿವಿಧ ಕಾಲೇಜುಗಳಿಗೆ ಸೇರಿರುವ ಅಥವಾ ಅವುಗಳ ನಡುವೆ ಹಂಚಿಹೋಗಿರುವ ದೃಷ್ಟಿಯಿಂದ ನೋಡಿದಾಗ ಈಗಿರುವ ಸಂಪನ್ಮೂಲಗಳು ಸಾಲವು ಎಂದು ತೋರುವುವು. ಇದರಿಂದ ಈ ಕಾಲೇಜುಗಳ ಒಟ್ಟಾರೆ ಸಂಪನ್ಮೂಲಗಳು ಮುಂಬೈ ವಿಶ್ವವಿದ್ಯಾನಿಲಯದ ಸ್ನಾತಕ ಪೂರ್ವ ಮತ್ತು ಸ್ನಾತಕೋತ್ತರ ಬೋಧನಾ ಕಾರ್ಯದ ಹೊಣೆಯನ್ನು ಭರಿಸುವಷ್ಟು ಬೃಹತ್ ಪ್ರಮಾಣದಲ್ಲೇನೂ ಇಲ್ಲವೆಂಬ ತೀರ್ಮಾನಕ್ಕೇನು ಬರಲಾಗುವುದಿಲ್ಲ. ಉದಾಹರಣೆಗೆ, ಮುಂಬೈ ನಗರದಲ್ಲಿ ನೆಲೆಗೊಂಡಿರುವ ಕಾಲೇಜುಗಳಲ್ಲಿ ಅರ್ಥಶಾಸ್ತ್ರದ ಬೋಧನೆಗಾಗಿ ಇರುವ ಸಂಪನ್ಮೂಲಗಳನ್ನು ಪರಿಶೀಲಿಸಬಹುದು. ಮುಂಬೈ ನಗರದಲ್ಲಿರುವ ಈ ಕೆಳಗೆ ಕಾಣಿಸಿರುವ ಕಾಲೇಜುಗಳು ಮುಂಬೈ ವಿಶ್ವವಿದ್ಯಾನಿಲಯ ಬಿ.ಎ. ಪದವಿ ಶಿಕ್ಷಣದಲ್ಲಿ ಅರ್ಥಶಾಸ್ತ್ರದಲ್ಲಿ ತರಬೇತಿ ಅವಕಾಶವನ್ನು ಒದಗಿಸಿವೆ. 1. ಎಲ್ಫಿನ್ಸ್ಟನ್ ಕಾಲೇಜು, 2. ವಿಲ್ಸನ್ ಕಾಲೇಜು, 3. ಸಂತ ಕ್ಷೇವಿಯರ್ ಕಾಲೇಜು ಮತ್ತು 4. ಸೈಡೆನ್ಹ್ಯಾಮ್ ಕಾಲೇಜು. ಸಂತ ಕ್ಷೇವಿಯರ್ ಕಾಲೇಜಿನಲ್ಲಿ 2, ಸೈಡೆನ್ಹ್ಯಾಮ್ ಕಾಲೇಜಿನಲ್ಲಿ 6 ಮಂದಿಯೋ ಅಥವಾ ಅದಕ್ಕಿಂತಲೂ ಹೆಚ್ಚು, ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ 2 ಅರ್ಥಶಾಸ್ತ್ರವನ್ನು ಬೋಧಿಸುತ್ತಿದ್ದಾರೆ. ಒಟ್ಟಿನಲ್ಲಿ ಮುಂಬೈ ನಗರದಲ್ಲಿ ಅರ್ಥಶಾಸ್ತ್ರ ಬೋಧನೆಯಲ್ಲಿ ಸುಮಾರು 12 ಮಂದಿ ಅಧ್ಯಾಪಕರು ನಿರತರಾಗಿದ್ದಾರೆ. ಒಂದು ವಿಷಯದ ಬೋಧನೆಯಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯ ಅಧ್ಯಾಪಕರು ನಿರತರಾಗಿರುವಂಥ ಬೇರಾವುದೇ ವಿಶ್ವವಿದ್ಯಾನಿಲಯದ ನಿದರ್ಶನವನ್ನು ನಾನು ಈ ಜಗತ್ತಿನಲ್ಲಿ ಕಂಡಿಲ್ಲ. ಇಷ್ಟಾಗಿಯೂ ಮತ್ತಷ್ಟು ಉತ್ತಮವಾದ ವ್ಯವಸ್ಥೆಯ ಅಭಾವದಿಂದಾಗಿಯೇ ಪ್ರಾಧ್ಯಾಪಕರ ಬಾಹುಳ್ಯ. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ವ್ಯರ್ಥವಾಗಿ ಪರಿಣಮಿಸುತ್ತಿದೆ. ಈ ವ್ಯರ್ಥತೆಯನ್ನು ತಡೆಗಟ್ಟಲು ಪ್ರಯತ್ನಿಸುವುದಕ್ಕೆ ಬದಲಾಗಿ ಈ ದಂಡಿಗೆ ತನ್ನವರೇ ಆದ ಇನ್ನಿತರ ಪ್ರಾಧ್ಯಾಪಕರನ್ನು ಸೇರಿಸುವ ಮೂಲಕ ವಿಶ್ವವಿದ್ಯಾನಿಲಯವು ಈ ವ್ಯರ್ಥತೆಯನ್ನು ಇನ್ನಷ್ಟು ಹೆಚ್ಚಿಸಿದೆ. ತಮ್ಮ ಬೋಧನಾ ಮತ್ತು ಗ್ರಂಥಾಲಯ ಸಂಪನ್ಮೂಲಗಳನ್ನು ಒಂದುಗೂಡಿಸುವಂತೆ ಈ ಕಾಲೇಜುಗಳನ್ನು ಪ್ರೋತ್ಸಾಹಿಸಲು ಸಾಧ್ಯವಾದಲ್ಲಿ ಅದು ವಿಶೇಷ ಪರಿಣತಿ ಹೊಂದಿದ ಪ್ರಾಧ್ಯಾಪಕ ವರ್ಗವೊಂದನ್ನು ರೂಪಿಸುತ್ತದೆ ಎಂಬುದು ಸ್ಪಷ್ಟವಾಗಿಯೇ ಇದೆ. ಅಷ್ಟೇ ಅಲ್ಲ, ಅರ್ಥಶಾಸ್ತ್ರದ ಬಗ್ಗೆ ವಿಶ್ವವಿದ್ಯಾನಿಲಯದ 2 ಪ್ರಾಧ್ಯಾಪಕ ಪೀಠಗಳ ಬಗೆಗಿನ ವಿಶ್ವವಿದ್ಯಾನಿಲಯ ಸಂಪನ್ಮೂಲಗಳ ವ್ಯರ್ಥತೆಯನ್ನು ನಿವಾರಿಸಬಲ್ಲದು. ಇದನ್ನು ಸಾಧ್ಯವಾಗಿಸಬೇಕಾದರೆ ಈ 12 ಮಂದಿಯೂ ಒಂದುಗೂಡಿ ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ಪಠ್ಯಕ್ರಮವನ್ನು ನಿರ್ವಹಿಸುವ ಹೊಣೆಯನ್ನು ತಮ್ಮಲ್ಲಿ ಹಂಚಿಕೊಳ್ಳುವಂಥ ಹಾಗೂ ಯಾವುದೇ ಕಾಲೇಜಿನಲ್ಲಿ ಸೇರ್ಪಡೆಗೊಂಡಿದ್ದರೂ ಅದನ್ನು ಲೆಕ್ಕಿಸದೆ ಆ ಶಿಕ್ಷಣವನ್ನು ಪಡೆಯ ಬಯಸುವ ಎಲ್ಲ ವಿದ್ಯಾರ್ಥಿಗಳಿಗೂ ಉಪನ್ಯಾಸ ಮಾಡಲು ಒಪ್ಪುವಂಥ ವ್ಯವಸ್ಥೆಯನ್ನು ನಾವು ಏರ್ಪಡಿಸಬೇಕು. ಮುಂಬೈ ನಗರದಲ್ಲಿನ ಕಾಲೇಜುಗಳಲ್ಲಿನ ಇತರ ವಿಷಯಗಳ ಬೋಧನೆಗೂ ಇದೇ ಯೋಜನೆಯನ್ನು ಅಳವಡಿಸಿಕೊಳ್ಳಬಹುದು. ಈ ಉಪನ್ಯಾಸಗಳಿಗೆ ಹಾಜರಾಗಲು ವಿದ್ಯಾರ್ಥಿಗಳು ಒಂದು ಕಾಲೇಜಿನಿಂದ ಇನ್ನೊಂದು ಕಾಲೇಜಿಗೆ ಅಲೆದಾಡಬೇಕಾಗಿ ಬರುತ್ತದೆಂಬುದೇ ಬಹುಶಃ ಇಲ್ಲಿ ಎದುರಾಗುವ ಏಕೈಕ ತೊಂದರೆ. ಈ ತೊಂದರೆಯನ್ನು ಸುಲಭವಾಗಿಯೇ ನಿವಾರಿಸಬಹುದು.
ರಾಜ್ಯಶಾಸ್ತ್ರದ ಬಗೆಗಿನ ಎಲ್ಲ ಉಪನ್ಯಾಸಗಳನ್ನು ಸೈಡನ್ ಹ್ಯಾಮ್ ಕಾಲೇಜಿನಲ್ಲಿ ನೀಡತಕ್ಕದ್ದು, ತತ್ವಶಾಸ್ತ್ರ ಮತ್ತು ಮನಃಶಾಸ್ತ್ರದ ಎಲ್ಲ ಉಪನ್ಯಾಸಗಳನ್ನು ವಿಲ್ಸನ್ ಕಾಲೇಜಿನಲ್ಲಿ ನೀಡತಕ್ಕದ್ದು ಹಾಗೂ ಸಾಹಿತ್ಯ ಮತ್ತು ಭಾಷೆಗಳನ್ನು ಕುರಿತ ಎಲ್ಲ ಉಪನ್ಯಾಸಗಳನ್ನು ಎಲ್ಫಿನ್ಸ್ಟನ್ ಕಾಲೇಜಿನಲ್ಲಿ ನೀಡತಕ್ಕದ್ದು ಎಂದು ಏರ್ಪಾಡು ಮಾಡಬಹುದೆಂದು ನಾನು ಸೂಚಿಸಬಯಸುತ್ತೇನೆ. ವಿದ್ಯಾರ್ಥಿಗಳು ಪದೇ ಪದೇ ಕಾಲೇಜಿನಿಂದ ಕಾಲೇಜಿಗೆ ಅಲೆದಾಡುವುದನ್ನು ಈ ವ್ಯವಸ್ಥೆಯಿಂದ ಸಂಪೂರ್ಣವಾಗಿ ನಿವಾರಿಸಬಹುದು. ಕಾಲೇಜುಗಳನ್ನು ನಿರ್ದಿಷ್ಟ ವಿಷಯಗಳಲ್ಲಿನ ಉಪನ್ಯಾಸ ಭವನಗಳೆಂದು ಘೋಷಿಸಬೇಕು. ಅಧ್ಯಾಪಕರು ತಮ್ಮ ತಮ್ಮ ಕಾಲೇಜಿನ ಆಡಳಿತ ವ್ಯವಸ್ಥೆಯ ಅಧೀನದಲ್ಲೇ ಇದ್ದುಕೊಂಡು ಏಕರೂಪದ ಸಮೂಹವಾಗಿ ಸಮ್ಮಿಲನಗೊಂಡಿರತಕ್ಕದ್ದು ಹಾಗೂ ಅವರುಗಳು ಯಾವ ವಿಷಯವನ್ನು ಬೋಧಿಸುತ್ತಾರೋ ಆ ವಿಷಯಕ್ಕೆ ನಿಗದಿಪಡಿಸಲಾದ ಕಾಲೇಜಿನಲ್ಲಿ ಅವರಿಗೆ ಕೋಣೆಗಳು ಒದಗಿಸಿರತಕ್ಕದ್ದು. ಅವು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಕಾಲೇಜುಗಳ ಗ್ರಂಥಾಲಯ ಭಾಗಗಳನ್ನು ಒಳಗೊಂಡಿರತಕ್ಕದ್ದು. ವಿಶ್ವವಿದ್ಯಾನಿಲಯ ಒಂದು ಕೇಂದ್ರೀಕೃತ ಸಂಸ್ಥೆಯಾಗಿರಬೇಕು ಎಂಬ ಮಾತನ್ನು ನಾನು ಒಪ್ಪುತ್ತೇನೆ. ಸಮಗ್ರ ರೂಪದಲ್ಲಿ ಹೊಸ ವಿಶ್ವವಿದ್ಯಾನಿಲಯದ ಯೋಜನೆಯನ್ನು ಹಾಕಿಕೊಳ್ಳುವುದಾದರೆ ಮಾನ್ಯತೆ ನೀಡಲಾಗುವ ಕಾಲೇಜುಗಳನ್ನು ಒಳಗೊಂಡಿರುವಂಥ ಮಾದರಿಯ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸುವ ವಿಚಾರವನ್ನು ಹೊರತುಪಡಿಸುವುದೇ ಉತ್ತಮ. ಮುಕ್ತವಾಗಿ ಹರಡಿಕೊಂಡಿರುವಂತೆ ವಿಶ್ವವಿದ್ಯಾನಿಲಯಗಳನ್ನು ಬಿತ್ತಿ ಬೆಳೆಸಲಾಗುವುದಿಲ್ಲವೆಂಬುದನ್ನು ಕಾಲೇಜಿನ ಸ್ಥಾನಮಾನದ ಅನೇಕ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿರುವಾಗ ಕೇಂದ್ರೀಕೃತ ಸಂಸ್ಥೆಯೊಂದರ ಯಶಸ್ಸನ್ನು ಸಾಧಿಸುವ ಸಲುವಾಗಿ ಅವುಗಳನ್ನೆಲ್ಲ ಲಘುವಾಗಿ ಪರಿಗಣಿಸಿ ರದ್ದುಪಡಿಸಲಾಗುವುದಿಲ್ಲವೆಂಬುದನ್ನು ನಾವು ಮಾನ್ಯ ಮಾಡಲೇಬೇಕಾಗುತ್ತದೆ. ನಾನು ಮುಂದಿರಿಸಿರುವ ಯೋಜನೆಯಲ್ಲಿ ವಿಶ್ವವಿದ್ಯಾನಿಲಯ ಶಿಕ್ಷಣದ ಗುಣಮಟ್ಟವನ್ನಾಗಲಿ ಕಾಲೇಜುಗಳ ಅನುಬಂಧ ಸಿ 253 ಸ್ವಾತಂತ್ರ್ಯವನ್ನಾಗಲಿ ಬಲಿಗೊಟ್ಟಿಲ್ಲ. ಆಡಳಿತಾತ್ಮಕವಾಗಿ ಕಾಲೇಜುಗಳು ಸ್ವತಂತ್ರವಾಗಿಯೇ ಉಳಿದಿರುತ್ತವೆ. ಶೈಕ್ಷಣಿಕವಾಗಿ ಅವು ವಿಶ್ವವಿದ್ಯಾನಿಲಯದ ಅಭಿನ್ನ ಅಂಗಗಳಾಗಿ ಪರಿಣಮಿಸುತ್ತವೆ. ಸಂಕ್ಷೇಪವಾಗಿ ಹೇಳಬೇಕೆಂದರೆ ವಿಶ್ವವಿದ್ಯಾನಿಲಯವೇ ಕಾಲೇಜುಗಳ ರೂಪವನ್ನು ತಳೆದಿರುವ ಹಾಗೂ ಕಾಲೇಜುಗಳು ಒಂದುಗೂಡಿ ವಿಶ್ವವಿದ್ಯಾನಿಲಯವನ್ನು ರೂಪಿಸಿರುವ ಆಕ್ಸ್ಫರ್ಡ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಗಳ ಸ್ಥಿತಿಯನ್ನು ಇದು ಹೋಲುತ್ತದೆ. ಅಂಥ ವ್ಯವಸ್ಥೆ ಈಗ ಅಸ್ತಿತ್ವದಲ್ಲಿರುವ ಕಾಲೇಜುಗಳ ಗರಿಷ್ಠ ಪ್ರಯೋಜನವನ್ನು ಪಡೆದುಕೊಳ್ಳುತ್ತದೆ ಹಾಗೂ ಅಪವ್ಯಯ ಅಥವಾ ವ್ಯರ್ಥತೆಯನ್ನು ನಿವಾರಿಸುತ್ತದೆ. ಪ್ರಶ್ನೆ 25. ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನು ವ್ಯವಸ್ಥೆಗೊಳಿಸುವ ನನ್ನ ಯೋಜನೆ ಕಾಲೇಜುಗಳ ಪರಸ್ಪರ ತುಂಬಾ ಹತ್ತಿರದಲ್ಲಿರುವಂಥ ಕೇಂದ್ರಗಳಿಗೆ ಮಾತ್ರವೇ ಅನ್ವಯಿಸುತ್ತದೆ. ವ್ಯಾಪಕ ಪ್ರಮಾಣದಲ್ಲಿ ಈ ಯೋಜನೆಯನ್ನು ಬಳಸಿಕೊಳ್ಳಬೇಕಾದರೆ ನಾವು ಮಾಡಬೇಕಾದ ಮೊದಲ ಕೆಲಸ ಕಾಲೇಜುಗಳು ತುಂಬಾ ಹತ್ತಿರದಲ್ಲಿ ಸ್ಥಾಪಿತವಾಗುವಂತೆ ಅವುಗಳ ನಿವೇಶನವನ್ನು ನಿಯಂತ್ರಿಸುವುದು. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ಎಲ್ಲ ಬಗೆಯ ಅನುಚಿತವಾದ ಹಾಗೂ ಬೆಳೆದು ನಿಲ್ಲುವ ಭರವಸೆಯಿಲ್ಲದಿರುವಂಥ ಪಟ್ಟಣಗಳಲ್ಲಿ ಪ್ರತ್ಯೇಕ ಸ್ವಾಯತ್ತ ಕಾಲೇಜುಗಳನ್ನು ತೆರೆಯದಂತೆ ಉತ್ಸಾಹಿ ಶಿಕ್ಷಣವೇತ್ತರನ್ನು ತಡೆಗಟ್ಟುವುದು ಅಗತ್ಯವಾಗುತ್ತದೆ. ಇಂಥ ಪ್ರತ್ಯೇಕವಾದ ಹಾಗೂ ಚದುರಿಹೋಗಿರುವ ಕಾಲೇಜುಗಳ ಅಸ್ತಿತ್ವಕ್ಕಾಗಿ ಆಗುತ್ತಿರುವ ಅಪವ್ಯಯ, ಪುನರಾವರ್ತನೆ ಮತ್ತು ಸಂಪನ್ಮೂಲಗಳು ಹರಿದು ಹಂಚಿಹೋಗುವಿಕೆಗಳನ್ನು ನೆನೆದಾಗ ಇಂಥ ಅನಾಯಕ ಸ್ಥಿತಿಯನ್ನು ಇದುವರೆಗೆ ಸಹಿಸಿಕೊಂಡು ಬಂದಿರುವ ಸಂಗತಿ ಯಾರಿಗಾದರೂ ಆಶ್ಚರ್ಯವನ್ನುಂಟುಮಾಡುತ್ತದೆ. ದೂರ ಹರಡಿಹೋಗಿರುವ ಕಾಲೇಜುಗಳು ಬಂಗಾಳದಲ್ಲಿ ಅತಿಯಾದ ಸಂಖ್ಯೆಯಲ್ಲಿ ಹಾಗೂ ಎಲ್ಲೆಂದರಲ್ಲಿ ತಲೆ ಎತ್ತಿರುವಂತೆ ಮುಂಬೈ ಪ್ರಾಂತ್ಯದಲ್ಲಿ ಆಗದೇ ಇರುವುದು ಅಷ್ಟರಮಟ್ಟಿಗೆ ನಮ್ಮ ಸೌಭಾಗ್ಯವೆಂದೇ ನಾನು ಪರಿಗಣಿಸಿದ್ದೇನೆ. ವಿಶ್ವವಿದ್ಯಾನಿಲಯ ಶಿಕ್ಷಣದ ಗುಣಮಟ್ಟವನ್ನು ಕಾಯ್ದುಕೊಂಡು ಬರಬೇಕಾದರೆ ಬೇರೆ ಬೇರೆ ಕಡೆ ಕಾಲೇಜುಗಳು ಸ್ವಚ್ಛೆಯಾಗಿ ಸ್ಥಾಪಿತವಾಗುವುದನ್ನು ಪ್ರತಿಬಂಧಿಸುವುದಕ್ಕೆ ಕೂಡಲೇ ಕ್ರಮಗಳನ್ನು ಕೈಗೊಳ್ಳಬೇಕು. ಈ ಉದ್ದೇಶಕ್ಕಾಗಿ ಮುಂಬೈ ಪ್ರಾಂತ್ಯ ವಿಶ್ವವಿದ್ಯಾನಿಲಯ ಶಿಕ್ಷಣದ ಕೇಂದ್ರಗಳನ್ನು ಈ ಸ್ಥಳಗಳಿಗೆ ನಿಗದಿಪಡಿಸಬೇಕೆಂದು ಬೇರಾವುದೇ ಸ್ಥಳದಲ್ಲಿ ಯಾವುದೇ ಕಾಲೇಜನ್ನು ತೆರೆಯಲು ಅವಕಾಶ ಕೊಡಕೂಡದೆಂದು ನಾನು ಸೂಚಿಸಬಯಸುತ್ತೇನೆ. ನನ್ನ ಅಭಿಪ್ರಾಯದಲ್ಲಿ ಈ ಕೆಳಗೆ ಕಾಣಿಸಿರುವ ಸ್ಥಳಗಳನ್ನು ವಿಶ್ವವಿದ್ಯಾನಿಲಯ ಶಿಕ್ಷಣದ ವಾಸ್ತವಿಕ ಅಥವಾ ಸಂಭಾವ್ಯ ಕೇಂದ್ರಗಳೆಂದು ಗೊತ್ತುಪಡಿಸಬಹುದು. ಮುಂಬೈ ವಿ. ಹೈದರಾಬಾದ್ ಸಂಭಾವ್ಯ 7. ಧಾರವಾಡ ಸಂಭಾವ್ಯ 3. ಅಹಮದಾಬಾದ್ IV. ಸೂರತ್ ಸಂಭಾವ್ಯ ವಿ. ಕರಾಚಿ VIL. ಸಾಂಗ್ಲಿ ಸಂಭಾವ್ಯ IX. ನಾಸಿಕ್ ಸಂಭಾವ್ಯ X. ಅಮಲ್ನೆ ಸಂಭಾವ್ಯ. ವಿಶ್ವವಿದ್ಯಾನಿಲಯ ಶಿಕ್ಷಣದ ಕೇಂದ್ರಗಳನ್ನು ಹೀಗೆ ಗೊತ್ತುಪಡಿಸಿದ ಬಳಿಕ ನಾವು ಮಾಡಬೇಕಾಗಿರುವ ಮುಂದಿನ ಕಾರ್ಯವೆಂದರೆ ಆ ಸ್ಥಳಗಳಲ್ಲಿನ ಬೋಧನೆಯನ್ನು ಸುವ್ಯವಸ್ಥಿತವಾಗಿಸುವುದು. ಮೇಲಿನ 2 FL. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2. ಬಹುತೇಕ ವಿಶ್ವವಿದ್ಯಾನಿಲಯ ಶಿಕ್ಷಣ ಕೇಂದ್ರಗಳಲ್ಲಿ ಸದ್ಯಕ್ಕೆ ಮಾನವಿಕ ವಿಷಯಗಳಲ್ಲಿ ಬೋಧನೆಯನ್ನು ಒದಗಿಸುತ್ತಿರುವ ಒಂದೊಂದು ಕಾಲೇಜು ಮಾತ್ರವೇ ಇದೆ. ಮುಂಬೈ ಮತ್ತು ಮಣೆಯಲ್ಲಿ ಮಾತ್ರವೇ ಪರಸ್ಪರ ಬಹಳ ಹತ್ತಿರದಲ್ಲಿರುವ ಕಾಲೇಜುಗಳ ಸಮೂಹವೇ ಇದೆ. ವಿವಿಧ ಕಾಲೇಜುಗಳ ಸಿಬ್ಬಂದಿಯನ್ನು ಇಲಾಖೆಗಳಿಗಾಗಿ ಸಂಯೋಜಿಸುವ ಮತ್ತು ವಿನಿಮಯಗೊಳಿಸುವ ಮೂಲಕ ಈ ನಗರಗಳಲ್ಲಿರುವ ವಿಶ್ವವಿದ್ಯಾನಿಲಯ ಶಿಕ್ಷಣದ ಸಮಸ್ಯೆಯನ್ನು ಸುಲಭವಾಗಿಯೇ ಪರಿಹರಿಸಬಹುದು. ಸದ್ಯಕ್ಕೆ ಒಂದೇ ಒಂದು ಪ್ರತ್ಯೇಕ ಕಾಲೇಜು ಇರುವಂಥ ಸ್ಥಳಗಳಲ್ಲಿ ವಿಶ್ವವಿದ್ಯಾನಿಲಯ ಮಾದರಿಯ ಶಿಕ್ಷಣವನ್ನು ಒದಗಿಸುವ ಸಮಸ್ಯೆಯನ್ನು 2 ರೀತಿಗಳಲ್ಲಿ ಪರಿಹರಿಸಬಹುದು. 1. ಈಗ ಇರುವ ಕಾಲೇಜುಗಳಿಗೆ ಬಹಳ ಹತ್ತಿರದಲ್ಲಿ ನಿರ್ದಿಷ್ಟವಾದ ಒಂದು ವಿಷಯದ ಬೋಧನೆಗಾಗಿ ಹೊಸ ಕಾಲೇಜುಗಳು ಸ್ಥಾಪಿತವಾಗುವಂತೆ ಮಾಡುವುದರ ಮೂಲಕ ಅಥವಾ 2. ಈಗ ಇರುವ ಕಾಲೇಜನ್ನೇ ವಿಶ್ವವಿದ್ಯಾನಿಲಯವೆಂದು ಮಾನ್ಯ ಮಾಡಿ ಹೊಸ ಅಧ್ಯಯನ ವಿಭಾಗಗಳನ್ನು ಆರಂಭಿಸಿ ಅದರ ವಿಸ್ತರಣೆಗೆ ಅವಕಾಶ ಮಾಡಿಕೊಡುವುದರ ಮೂಲಕ ಮೊದಲಿನ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರಬಹುದೆಂದು ತೋರುತ್ತದೆ. ದಕ್ಷತೆಯ ದೃಷ್ಟಿಯಿಂದ ನೋಡಿದಾಗ ಎರಡನೆಯ ಯೋಜನೆಯೇ ಹೆಚ್ಚು ಉತ್ತಮವಾದುದೆಂದು ತೋರುತ್ತದೆ. ಈ ನೀತಿಯನ್ನು ಅಳವಡಿಸಿಕೊಂಡರೆ ಪ್ರಾಂತ್ಯದ ವಿವಿಧ ಭಾಗಗಳಲ್ಲಿನ ಶೈಕ್ಷಣಿಕ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಪ್ರಾಂತ್ಯದ ಆ ಭಾಗಗಳಲ್ಲಿ ಚದುರಿದಂತೆ ಹಲವು ಕಾಲೇಜುಗಳನ್ನು ಹೊಂದಿರುವುದಕ್ಕೆ ಬದಲಾಗಿ ಪ್ರಾಂತ್ಯದ ಆ ಭಾಗಗಳಲ್ಲಿನ ಶೈಕ್ಷಣಿಕ ಬೇಡಿಕೆಗಳನ್ನು ಪೂರೈಸುವ ಸಲುವಾಗಿ ಆ ಭಾಗಗಳಲ್ಲಿ ಇತರ ವಿಶ್ವವಿದ್ಯಾನಿಲಯಗಳನ್ನು ಹೊಂದುವುದು ನಮಗೆ ಸಾಧ್ಯವಾಗುತ್ತದೆ. ಹಾಗೆ ಮಾಡಿದಲ್ಲಿ ಕೇಂದ್ರೀಕೃತ ವಿಶ್ವವಿದ್ಯಾನಿಲಯದ ಆದರ್ಶವನ್ನು ನಾವು ಸಾಧಿಸದೆ ಹೋಗಬಹುದು. ಆದರೆ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಗಳಾಗಿರುವ ಎಲ್ಲ ಕಾಲೇಜುಗಳು ಪರಸ್ಪರ ತುಂಬಾ ಹತ್ತಿರವಾಗಿ ವಿಶ್ವವಿದ್ಯಾನಿಲಯ ಆವರಣದಲ್ಲಿ ನೆಲೆಗೊಂಡಿದ್ದು ಬೌದ್ಧಿಕ ಸಹಕಾರದ ಪ್ರಯತ್ನದಲ್ಲಿ ಒಂದುಗೂಡುವ ಹಾಗೂ ವಿಶ್ವವಿದ್ಯಾನಿಲಯವನ್ನು ಜೀವಂತ ವ್ಯಕ್ತಿತ್ವವನ್ನುಳ್ಳ ಸಂಸ್ಥೆಯನ್ನಾಗಿಸುವ ಅತ್ಯುತ್ತಮವಾದುದಲ್ಲದಿದ್ದರೂ ಅಂತಹ ಆದರ್ಶವನ್ನಾದರೂ ಸಾಧಿಸಲು ನಮಗೆ ಸಾಧ್ಯವಾಗಬಹುದು. ಪ್ರಶ್ನೆ 28. ತಕ್ಷಣದಲ್ಲಿಯೇ ವಿಶ್ವವಿದ್ಯಾನಿಲಯಗಳಾಗಿ ವಿಸ್ತರಣೆಯನ್ನು ಪಡೆಯಲು ಮುಂಬೈ ಮತ್ತು ಪುಣೆ ನಗರಗಳು ಮಾತ್ರವೇ ಪರಿಪಕ್ವವಾಗಿವೆ. ಈ ಕೂಡಲೇ ಅವುಗಳನ್ನು ಪ್ರತ್ಯೇಕ ವಿಶ್ವವಿದ್ಯಾನಿಲಯಗಳಾಗಿ ನಿಗಮಿತಗೊಳಿಸಬೇಕೆಂದು ನಾನು ಸೂಚಿಸಬಯಸುತ್ತೇನೆ. ನಿಕಟ ಭವಿಷ್ಯದಲ್ಲಿ ಅಹಮದಾಬಾದ್ ಇದಕ್ಕೆ ಪರಿಪಕ್ವವಾಗುವ ಸಂಭವವಿದೆ. ಈಗಾಗಲೇ ಅದು ಒಂದು ಮಾನವಿಕ ಕಾಲೇಜನ್ನು, ವಿಜ್ಞಾನ ಸಂಸ್ಥೆಯನ್ನು ಹೊಂದಿದ್ದು ಅದನ್ನು ವಿಶ್ವವಿದ್ಯಾನಿಲಯವಾಗಿ ಪರಿವರ್ತಿಸಬಹುದಾಗಿದೆ. ಮೇಲೆ ಗುರುತಿಸಲಾಗಿರುವ ಕೇಂದ್ರಗಳಲ್ಲಿ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಯಾಗುವವರೆಗೆ ಲಂಡನ್ ವಿಶ್ವವಿದ್ಯಾನಿಲಯದಂತೆ ತಮ್ಮ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವ ಇತರ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಪದವಿಗಳನ್ನು ನೀಡಲು ಅಗತ್ಯವಾದ ಏರ್ಪಾಟುಗಳನ್ನು ಮಾಡಲು ಸಾಧ್ಯವಾಗುವಂತೆ ಮುಂಬೈ, ಮಣೆ ಮತ್ತು ಅಹಮದಾಬಾದಿನಲ್ಲಿನ 3 ವಿಶ್ವವಿದ್ಯಾನಿಲಯಗಳು ಬಾಹ್ಯ ವಿಭಾಗಗಳನ್ನು ಹೊಂದಿರ
ಬೇಕು. ಈ ಪ್ರಾಂತ್ಯದಲ್ಲಿ ಸ್ಥಾಪಿತವಾಗಲಿರುವ ವಿಶ್ವವಿದ್ಯಾನಿಲಯಗಳು ಕೇಂದ್ರೀಕೃತ ಸಂಸ್ಥೆಗಳಾಗಿ ಅನುಬಂಧ ಸಿ 252 ರೂಪುಗೊಳ್ಳುವುದಾದಲ್ಲಿ ಈ ಪ್ರಶ್ನೆಗಳಲ್ಲಿ ಎತ್ತಲಾಗಿರುವ ಸಮಸ್ಯೆಗಳು ಉದ್ಭವಿಸುವುದೇ ಇಲ್ಲ, ಏಕೆಂದರೆ ಆಗ ವಿಶ್ವವಿದ್ಯಾನಿಲಯ ತನ್ನ ಸಿಬ್ಬಂದಿಯ ಮೇಲೆ ಮತ್ತು ಬೋಧನಾ ವ್ಯವಸ್ಥೆಗಳ ಮೇಲೆ ಪೂರ್ಣ ನಿಯಂತ್ರಣವನ್ನಿರಿಸಿಕೊಂಡಿರುತ್ತದೆ. ಆದರೆ ಭವಿಷ್ಯದ ನಮ್ಮ ವಿಶ್ವವಿದ್ಯಾನಿಲಯಗಳು ಅಂಗಸಂಸ್ಥೆಗಳ ಅಥವಾ ಘಟಕಗಳ ರೂಪದಲ್ಲಿರುವ ಕಾಲೇಜುಗಳ ಸಮೂಹವಾಗಿದ್ದು, ಆ ಎಲ್ಲ ಕಾಲೇಜುಗಳು ತಮ್ಮ ವ್ಯವಸ್ಥೆಯ ದೃಷ್ಟಿಯಿಂದ ಸ್ವತಂತ್ರವಾಗಿರುತ್ತದೆ. ಕನಿಷ್ಠ ಪಕ್ಷ ಮುಂಬಯಿ ಮತ್ತು ಪುಣೆಗಳಲ್ಲಿನ ಹೊಸ ವಿಶ್ವವಿದ್ಯಾನಿಲಯಗಳನ್ನು ಹೊಂದಿರುವ ಯೋಜನೆಯ ಮೇರೆಗೆ ಈ ಕಾಲೇಜುಗಳು ಆಗಲೂ ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನೊದಗಿಸಲು ವಿಶ್ವವಿದ್ಯಾನಿಲಯದಿಂದ ಪರವಾನಗಿಯನ್ನು ಪಡೆದಿರುವಂಥ ಕೇಂದ್ರಗಳಾಗಿಯೇ ಮುಂದುವರಿಯುತ್ತವೆ. ಅಂತರ ಕಾಲೇಜು ಬೋಧನೆಯ ಯೋಜನೆ ಅಂಗಸಂಸ್ಥೆ ಕಾಲೇಜುಗಳ ವತಿಯಿಂದ ಅಪವ್ಯಯ ಪುನರಾವರ್ತನೆ ಮತ್ತು ಸಂಪನ್ಮೂಲಗಳು ಹರಿದು ಹಂಚಿ ಹೋಗುವುದನ್ನು ನಿವಾರಿಸಬಹುದು. ಆದರೆ ವಿಶ್ವವಿದ್ಯಾನಿಲಯ ಶಿಕ್ಷಣದ ಗುಣಮಟ್ಟವನ್ನು ಉನ್ನತ ಸ್ತರದಲ್ಲಿ ಉಳಿಸಿಕೊಂಡು ಬರಲು ಆ ಏರ್ಪಾಟು ಸಾಕಾಗುತ್ತದೆಯೇ? ಅದು ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನು ನೀಡಲು ನೇಮಿಸಿಕೊಳ್ಳಲಾಗುವ ಬೋಧಕ ಸಿಬ್ಬಂದಿಯ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಈಗಲಾದರೂ ಬೋಧಕರನ್ನು ಕಾಲೇಜುಗಳಿಗೆ ಲಗತ್ತಿಸಲಾಗಿದ್ದು, ಆಯಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಅಧಿಕಾರಿಗಳು ಅವರ ಸಂಬಳ ಸಾರಿಗೆಗಳನ್ನು ಮತ್ತು ಸ್ಥಾನಮಾನಗಳನ್ನು ನಿಯಂತ್ರಿಸುತ್ತಿದ್ದಾರೆ. ಕಾಲೇಜುಗಳು ಅತ್ಯಂತ ಅರ್ಹ ವ್ಯಕ್ತಿಗಳ ಸೇವೆಯನ್ನು ಪಡೆದುಕೊಳ್ಳುವ ಏಕೈಕ ಉದ್ದೇಶದಿಂದ ನೇಮಕಾತಿಗಳನ್ನು ಮಾಡುತ್ತಿರುವಂತೆ ಆಗಲಿ. ಅನುಬಂಧ ಸಿ 252 ರೂಪುಗೊಳ್ಳುವುದಾದಲ್ಲಿ ಈ ಪ್ರಶ್ನೆಗಳಲ್ಲಿ ಎತ್ತಲಾಗಿರುವ ಸಮಸ್ಯೆಗಳು ಉದ್ಭವಿಸುವುದೇ ಇಲ್ಲ, ಏಕೆಂದರೆ ಆಗ ವಿಶ್ವವಿದ್ಯಾನಿಲಯ ತನ್ನ ಸಿಬ್ಬಂದಿಯ ಮೇಲೆ ಮತ್ತು ಬೋಧನಾ ವ್ಯವಸ್ಥೆಗಳ ಮೇಲೆ ಪೂರ್ಣ ನಿಯಂತ್ರಣವನ್ನಿರಿಸಿಕೊಂಡಿರುತ್ತದೆ. ಆದರೆ ಭವಿಷ್ಯದ ನಮ್ಮ ವಿಶ್ವವಿದ್ಯಾನಿಲಯಗಳು ಅಂಗಸಂಸ್ಥೆಗಳ ಅಥವಾ ಘಟಕಗಳ ರೂಪದಲ್ಲಿರುವ ಕಾಲೇಜುಗಳ ಸಮೂಹವಾಗಿದ್ದು, ಆ ಎಲ್ಲ ಕಾಲೇಜುಗಳು ತಮ್ಮ ವ್ಯವಸ್ಥೆಯ ದೃಷ್ಟಿಯಿಂದ ಸ್ವತಂತ್ರವಾಗಿರುತ್ತದೆ. ಕನಿಷ್ಠ ಪಕ್ಷ ಮುಂಬಯಿ ಮತ್ತು ಪುಣೆಗಳಲ್ಲಿನ ಹೊಸ ವಿಶ್ವವಿದ್ಯಾನಿಲಯಗಳನ್ನು ಹೊಂದಿರುವ ಯೋಜನೆಯ ಮೇರೆಗೆ ಈ ಕಾಲೇಜುಗಳು ಆಗಲೂ ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನೊದಗಿಸಲು ವಿಶ್ವವಿದ್ಯಾನಿಲಯದಿಂದ ಪರವಾನಗಿಯನ್ನು ಪಡೆದಿರುವಂಥ ಕೇಂದ್ರಗಳಾಗಿಯೇ ಮುಂದುವರಿಯುತ್ತವೆ. ಅಂತರ ಕಾಲೇಜು ಬೋಧನೆಯ ಯೋಜನೆ ಅಂಗಸಂಸ್ಥೆ ಕಾಲೇಜುಗಳ ವತಿಯಿಂದ ಅಪವ್ಯಯ ಪುನರಾವರ್ತನೆ ಮತ್ತು ಸಂಪನ್ಮೂಲಗಳು ಹರಿದು ಹಂಚಿ ಹೋಗುವುದನ್ನು ನಿವಾರಿಸಬಹುದು. ಆದರೆ ವಿಶ್ವವಿದ್ಯಾನಿಲಯ ಶಿಕ್ಷಣದ ಗುಣಮಟ್ಟವನ್ನು ಉನ್ನತ ಸ್ತರದಲ್ಲಿ ಉಳಿಸಿಕೊಂಡು ಬರಲು ಆ ಏರ್ಪಾಟು ಸಾಕಾಗುತ್ತದೆಯೇ? ಅದು ವಿಶ್ವವಿದ್ಯಾನಿಲಯ ಶಿಕ್ಷಣವನ್ನು ನೀಡಲು ನೇಮಿಸಿಕೊಳ್ಳಲಾಗುವ ಬೋಧಕ ಸಿಬ್ಬಂದಿಯ ಗುಣಮಟ್ಟವನ್ನು ಅವಲಂಬಿಸಿರುತ್ತದೆ. ಈಗಲಾದರೂ ಬೋಧಕರನ್ನು ಕಾಲೇಜುಗಳಿಗೆ ಲಗತ್ತಿಸಲಾಗಿದ್ದು, ಆಯಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಅಧಿಕಾರಿಗಳು ಅವರ ಸಂಬಳ ಸಾರಿಗೆಗಳನ್ನು ಮತ್ತು ಸ್ಥಾನಮಾನಗಳನ್ನು ನಿಯಂತ್ರಿಸುತ್ತಿದ್ದಾರೆ. ಕಾಲೇಜುಗಳು ಅತ್ಯಂತ ಅರ್ಹ ವ್ಯಕ್ತಿಗಳ ಸೇವೆಯನ್ನು ಪಡೆದುಕೊಳ್ಳುವ ಏಕೈಕ ಉದ್ದೇಶದಿಂದ ನೇಮಕಾತಿಗಳನ್ನು ಮಾಡುತ್ತಿರುವಂತೆ ಆಗಲಿ. ಅಧ್ಯಾಪಕ ಸಿಬ್ಬಂದಿಯಲ್ಲಿನ ಅತ್ಯುತ್ತಮ ಹಾಗೂ ಅತ್ಯಂತ ಅರ್ಹ ವ್ಯಕ್ತಿಗೆ ಆಕರ್ಷಕವಾಗಿರುವಂಥ ವೃತ್ತಿಪಥವನ್ನು ತೆರೆಯುವಂಥ ರೀತಿಯಲ್ಲಿ ಅವರ ಶ್ರೇಣಿಗಳು, ಸೇವಾವಧಿ, ವೇತನ ಮತ್ತು ಪದೋನ್ನತಿಗಳನ್ನು ನಿಯಂತ್ರಿಸುತ್ತಿರುವಂತೆ ಆಗಲಿ ತೋರುತ್ತಿಲ್ಲ. ಸರ್ಕಾರ ನಡೆದುಕೊಂಡು ಬರುತ್ತಿರುವ ಇಡೀ ಶೈಕ್ಷಣಿಕ ಕಾರ್ಯವನ್ನು ಶೈಕ್ಷಣಿಕ ಸೇವಾ ವಿಭಾಗಕ್ಕೆ ವಹಿಸಲಾಗಿದೆ. ಅದರ 3 ಶ್ರೇಣಿಗಳಲ್ಲಿ ಎಲ್ಲ ಆಡಳಿತಾತ್ಮಕ ಮತ್ತು ಪರಿಶೀಲನಾ ಅಧಿಕಾರಿಗಳನ್ನು, ಅತ್ಯಂತ ಜವಾಬ್ದಾರಿಯಿಂದ ಕೂಡಿದವರಿಂದ ಹಿಡಿದು ತೀರಾ ಕಿರಿಯ ಸರ್ಕಾರಿ ಕಾಲೇಜುಗಳಲ್ಲಿನ ಮತ್ತು ಶಾಲೆಗಳಲ್ಲಿನ ಎಲ್ಲ ಅಧ್ಯಾಪಕರನ್ನು ಸೇರಿಸಿಬಿಡಲಾಗಿದೆ. ಎಲ್ಲ ಸೇವಾ ವಿಭಾಗಗಳಲ್ಲಿರುವಂತೆ ಇಲ್ಲಿಯೂ ಜ್ಯೇಷ್ಠತೆ ಅಥವಾ ವರಿಷ್ಠತೆಯ ತತ್ವ ಎಷ್ಟು ಆಳವಾಗಿ ಬೇರುಬಿಟ್ಟಿದೆ ಎಂದರೆ ಎಲ್ಲ ವರಿಷ್ಠ ಹುದ್ದೆಗಳನ್ನು ವರಿಷ್ಠತೆಯ ಆಧಾರದ ಮೇಲೆ ತುಂಬುವುದು ಒಂದು ಪವಿತ್ರ ಸಂಪ್ರದಾಯವೇ ಆಗಿಬಿಟ್ಟಿದೆ. ವಿಶ್ವವಿದ್ಯಾನಿಲಯ ಶಿಕ್ಷಣದ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಹೇಳುವುದಾದರೆ, ವಿದ್ವತ್ತಿನ ಆಧಾರದ ಮೇಲಲ್ಲದೆ ಸೇವಾವಧಿಯ ಆಧಾರದ ಮೇಲೆ ಪಾರಿತೋಷಕಗಳನ್ನು ತೀರ್ಮಾನಿಸಲಾಗುತ್ತಿದೆ ಎಂಬುದು ಈ ವ್ಯವಸ್ಥೆಯ ಪ್ರಮುಖ ದೋಷವಾಗಿದೆ. ಸರ್ಕಾರಿ ಸೇವೆಯಲ್ಲಿರುವ ವ್ಯಕ್ತಿಗಳ ವಿಷಯದಲ್ಲಾಗುವಂತೆ ಒಂದೆಡೆಯಿಂದ ಇನ್ನೊಂದೆಡೆಗೆ ವರ್ಗಾವಣೆಗೆ ಒಳಪಡುವಂಥ ಕಾಲೇಜು ಅಧ್ಯಾಪಕರು ತಮ್ಮ ನಿಷ್ಠೆ ಮತ್ತು ವಿಧೇಯತೆಗಳನ್ನು ಕೋರುವಂಥ ನಿಗಮಿತ ನಿಕಾಯ ಸೇವಾವಧಿಯೇ ಹೊರತು ಕಾಲೇಜಿನಲ್ಲಿನ ತಮ್ಮ ಕಾರ್ಯದ ಗುಣಮಟ್ಟವಲ್ಲ ಎಂದು ಅನಿವಾರ್ಯವಾಗಿ ಭಾವಿಸಬೇಕಾಗುತ್ತದೆ. ಹೀಗಾಗಿ ಸೇವಾಬದ್ಧ ಪದೋನ್ನತಿಗಳನ್ನು ಪಡೆದುಕೊಳ್ಳುವತ್ತಲೇ ಅವರ ಮಹದಾಸೆಯೆಲ್ಲ ಕೇಂದ್ರೀಕೃತವಾಗಿರುತ್ತದೆಯೇ ಹೊರತು ತಮ್ಮ ಹೆಸರು ಅಭಿನ್ನವಾಗಿ ಬಿಟ್ಟಿರುವಂಥ ವಿದ್ವತ್ತಿನ ಪಂಥವನ್ನು ಸೃಷ್ಟಿಸುವತ್ತ ಅವರ ಗಮನ ಹರಿಯುವುದೇ ಇಲ್ಲ. ಪಿ, ಇ, ಎಸ್ ಮತ್ತು ಐ, ಇ, ಎಸ್ ವರ್ಗಗಳ ನಡುವಣ ನ್ಯಾಯಪೂರ್ಣ ಭೇದದೃಷ್ಟಿ ಈ ಸೇವಾ ಅಫು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ವ್ಯವಸ್ಥೆಯಲ್ಲಿನ ಇನ್ನೊಂದು ದೌರ್ಬಲ್ಯವೇ ಆಗಿದೆ, ಏಕೆಂದರೆ ಅದು ಮೊದಲನೆಯ ವರ್ಗದ ತುಂಬಾ ಕಿರಿಯ ಸದಸ್ಯರು ತಮ್ಮನ್ನು ಇನ್ನೊಂದು ವರ್ಗದ ಅತ್ಯಂತ ಹಿರಿಯ ಹಾಗೂ ಸುವಿಖ್ಯಾತ ಸದಸ್ಯರಿಗಿಂತಲೂ ಶ್ರೇಷ್ಠರೆಂದು ಭಾವಿಸಲು ಪ್ರಚೋದನೆಯನ್ನು ಕೊಡುತ್ತದೆ. ಕಾಲೇಜಿನ ಅಧ್ಯಾಪಕ ಸಿಬ್ಬಂದಿಯ ನಡುವೆ ಇದು ಘರ್ಷಣೆಯ ಅಂಶಕ್ಕೆ ಎಡೆಮಾಡಿಕೊಡುತ್ತದೆ. ಯಾವುದೇ ಶೈಕ್ಷಣಿಕ ಸಂಸ್ಥೆಯ ಬೌದ್ಧಿಕ ಬಾಳ್ವೆಯ ಅಭಿವರ್ಧನೆಗೆ ಅತ್ಯಂತ ಅನಿವಾರ್ಯವಾಗಿರುವ ಮುಕ್ತ ಹಾಗೂ ಸ್ನೇಹಪೂರ್ವ ಸಹಕಾರವನ್ನು ಇದು ಕಷ್ಟಸಾಧ್ಯವಾಗಿಸುತ್ತದೆ. ಕೊನೆಯದಾದರೂ ಮಹತ್ವದಲ್ಲಿ ಕಡಿಮೆಯದಲ್ಲದ ಸಂಗತಿಯೆಂದರೆ, ತಾವು ಸರ್ಕಾರಿ ನೌಕರರಾಗಿದ್ದೇವೆಂಬ ಕಾರಣದಿಂದಾಗಿ ಸದ್ಯದ ಪರಿಸ್ಥಿತಿಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿನ ಪ್ರಾಧ್ಯಾಪಕರು ತಮ್ಮ ವಿದ್ಯಾರ್ಥಿಗಳ ವಿಶ್ವಾಸವನ್ನು ಕಳೆದುಕೊಂಡು ಬಿಟ್ಟಿದ್ದಾರೆ. ಇತ್ತ ವಿದ್ಯಾರ್ಥಿಗಳು ಪ್ರಾಧ್ಯಾಪಕರುಗಳನ್ನು ತಮ್ಮ ಬೌದ್ಧಿಕ ನೇತಾರರೆಂದು ಪರಿಗಣಿಸುವುದಕ್ಕೆ ಬದಲಾಗಿ ಅವರನ್ನು ಸರ್ಕಾರದ ಏಜೆಂಟರುಗಳೆಂದು ಪರಿಗಣಿಸುತ್ತಾರೆ. ತಮ್ಮ ವಿದ್ಯಾರ್ಥಿಗಳಿಂದ ಯಾವುದೇ ಪ್ರತಿಕ್ರಿಯೆ ದೊರೆಯದೇ ಇರುವುದರಿಂದ ತಮ್ಮ ವೃತ್ತಿಯನ್ನು ಅನುಭವಿಸಲೇಬೇಕಾದ ಒಂದು ನಿತ್ಯಕ್ಷೇಷವೆಂದು ಭಾವಿಸುವ ಈ ಪ್ರಾಧ್ಯಾಪಕರು ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕೆರಳಿಸದೆ ಹಾಗೂ ನಿಷ್ಠೆಯನ್ನು ಗೆಲ್ಲದೆ ಹಾಗೂ ಹೀಗೂ ಕಾಲ ತಳ್ಳುತ್ತಾರೆ. ಮಿಷನರಿ ಸಂಸ್ಥೆಗಳು ನಡೆಸಿಕೊಂಡು ಬರುತ್ತಿರುವ ಕಾಲೇಜುಗಳಲ್ಲಿ ಐರೋಪ್ಯ ಮಿಷನರಿಗಳು ಅಥವಾ ಧರ್ಮಪ್ರಚಾರಕರು ಅಧ್ಯಾಪಕ ವರ್ಗದ ಪ್ರಮುಖ ಸದಸ್ಯರಾಗಿರುತ್ತಾರೆ. ಉಳಿದ ಸಿಬ್ಬಂದಿಯಲ್ಲಿ ಭಾರತೀಯ ಅಧ್ಯಾಪಕರುಗಳಿರುತ್ತಾರೆ. ಐ, ಇ, ಎಸ್ ಮತ್ತು ಪಿ, ಇ, ಎಸ್ ವರ್ಗಗಳ ನಡುವಣ ವ್ಯತ್ಯಾಸ ಅಲ್ಪ ಪ್ರಮಾಣದಲ್ಲಿ ಇಲ್ಲಿಯೂ ಕಾಣಿಸಿಕೊಳ್ಳುತ್ತದೆಯಾದರೂ ಅದು ಬಹಿರಂಗ ಘರ್ಷಣೆಯನ್ನುಂಟು ಮಾಡುವಷ್ಟು ಪ್ರಮಾಣದಲ್ಲಿ ಎದ್ದು ಕಾಣುವಂಥದ್ದಾಗಿರುವುದಿಲ್ಲ. ಡೆಕ್ಕನ್ ಎಜುಕೇಷನ್ ಸೊಸೈಟಿ ಯಂಥ ಸಂಘ ಸಂಸ್ಥೆಗಳನ್ನು ನಡೆಸಿಕೊಂಡು ಬರುತ್ತಿರುವವರು ಖಾಸಗಿ ಸದಸ್ಯರೇ ಆಗಿರುತ್ತಾರೆ. ಹೀಗಾಗಿ ಅಲ್ಲಿನ ಸಿಬ್ಬಂದಿ ಹೆಚ್ಚು ಒಮ್ಮತ ಸ್ವರೂಪದ್ದಾಗಿರುತ್ತದೆ ಹಾಗೂ ಯಾವುದೇ ಭಿನ್ನಾಭಿಪ್ರಾಯಕ್ಕೆ ಎಡೆಗೊಡುವಂಥದ್ದೇನೂ ಆ ಸಂಘಟನೆಯಲ್ಲಿರುವುದಿಲ್ಲ. ಆದರೆ ಕಾಲೇಜುಗಳನ್ನು ನಿಯಂತ್ರಿಸುವಂಥ ಸಂಘ ಸಂಸ್ಥೆಗಳ ಆಜೀವ ಸದಸ್ಯರಾಗ ಬಯಸುವಂಥ ವ್ಯಕ್ತಿಗಳನ್ನು ನೇಮಿಸದಂತೆ ಆ ಕಾಲೇಜುಗಳ ನಿಯಮಾವಳಿಗಳು ನಿರ್ಬಂಧಿಸುತ್ತವೆ. ಈ ಖಾಸಗಿ ಕಾಲೇಜುಗಳು ಮುಂದಿರಿಸುವ ವೃತ್ತಿ ಭವಿಷ್ಯದ ಬಗೆಗಿನ ಭರವಸೆಗಳ ಬಗ್ಗೆ ನಾನು ಖಚಿತವಾಗಿ ಏನನ್ನೂ ಹೇಳಲಾರೆ. ಆದರೆ ತೀರ ಕೆಳ ದರ್ಜೆಯ ಸರ್ಕಾರಿ ಕಾಲೇಜುಗಳಿಗೆ ಹೋಲಿಸಿದರೂ ಅವು ತುಂಬಾ ಹೀನಾಯ ಸ್ಥಿತಿಯಲ್ಲಿರುತ್ತವೆಂಬುದಂತೂ ನಿಶ್ಚಯ. ಅವು ವಾಸ್ತವವಾಗಿ ಅದೆಷ್ಟು ಹೀನಾಯ ಸ್ಥಿತಿಯಲ್ಲಿವೆ ಎಂದರೆ ಸಾಕಷ್ಟು ಅಂತರದ ಅನಾಸಕ್ತಿಯನ್ನು ಉಳಿಸಿಕೊಂಡು ಬರದ ಹೊರತು ಮಧ್ಯಮ ಪ್ರಮಾಣದ ಸಾಧನೆಯನ್ನು ತಮ್ಮದಾಗಿಸಿಕೊಂಡಿರುವಂಥ ವ್ಯಕ್ತಿಗಳನ್ನು ಅವು ಆಕರ್ಷಿಸಲಾರವು. ಆದರೆ ತಮ್ಮಲ್ಲಿನ ಖಾಲಿ ಹುದ್ದೆಗಳನ್ನು ತುಂಬಲು ಸೂಕ್ತ ವ್ಯಕ್ತಿಗಳನ್ನು ಪಡೆದುಕೊಳ್ಳುವಲ್ಲಿ ಖಾಸಗಿ ಕಾಲೇಜುಗಳು ಮಾತ್ರವೇ ವಿಫಲವಾಗುತ್ತಿಲ್ಲ.
ಅತ್ಯುತ್ತಮವಾದ ವೃತ್ತಿ ಭವಿಷ್ಯದ ಭರವಸೆಗಳನ್ನು ಕೊಡುವ ಸರ್ಕಾರಿ ಕಾಲೇಜುಗಳು ಕೂಡ ಸೂಕ್ತ ವ್ಯಕ್ತಿಗಳನ್ನು ಪಡೆದುಕೊಳ್ಳುವಲ್ಲಿ ತೀರಾ ವಿರಳವಾಗಿ ಅಷ್ಟೇ ಯಶಸ್ವಿಯಾಗುತ್ತಿವೆ. ಇದಕ್ಕೆ ಕಾರಣವೇನೆಂದರೆ ಇವುಗಳಲ್ಲಿ ಯಾವುದಕ್ಕೂ ವಿವೇಕಯುತವಾದ ಆಯ್ಕೆಯನ್ನು ಮಾಡಿಕೊಳ್ಳಲು ಸೂಕ್ತ ವ್ಯವಸ್ಥೆಯೇ ಇಲ್ಲ. ಸರ್ಕಾರಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಅಥವಾ ಸರ್ಕಾರದ ಕಾರ್ಯದರ್ಶಿ ಈ ಆಯ್ಕೆಯನ್ನು ಮಾಡುತ್ತಾರೆ. ಆದರೆ ವಾಸ್ತವವಾಗಿ ಈ ಕೆಲಸಕ್ಕೆ ಅವರು ಅತ್ಯಂತ ಅನರ್ಹ ತಜ್ಞರೇ. ಅನುಬಂಧ ಸಿ. ಸರಿ. ಅಂತೆಯೇ ಖಾಸಗಿ ಕಾಲೇಜುಗಳಲ್ಲಿನ ನೇಮಕಾತಿಗಳು ಬಹುತೇಕವಾಗಿ ಕಾಲೇಜಿನ ಮುಖ್ಯಸ್ಥರ ಕೈಯಲ್ಲಿರುತ್ತವೆ. ಅವರು ಸೂಕ್ತ ಆಯ್ಕೆಗಳನ್ನು ಮಾಡಲು ಅಸಮರ್ಥರಾಗಿರುತ್ತಾರೆ. ಒಬ್ಬ ವ್ಯಕ್ತಿಯ ಅರ್ಹತೆಯನ್ನು ಪರೀಕ್ಷಿಸಿ ನೋಡಬೇಕಾದರೆ ನಾವು ಆ ವರ್ಗಕ್ಕೆ ಸೇರಿದವರಾಗಿರಬೇಕು ಎಂಬ ಸತ್ಯವನ್ನು ಮಾನ್ಯ ಮಾಡದೇ ಇರುವುದರಲ್ಲಿಯೇ ನಮ್ಮ ತಪ್ಪು ಅಡಗಿದೆ. ಅರ್ಥಶಾಸ್ತ್ರಕ್ಕೆ ಸೇರಿದ ವ್ಯಕ್ತಿಯ ಬಗ್ಗೆ ತೀರ್ಮಾನಿಸಲು ಅದು ಅರ್ಥಶಾಸ್ತ್ರಜ್ಞನನ್ನೇ ಇರಿಸಿಕೊಳ್ಳಬೇಕು. ಈ ಕಷ್ಟಗಳು ಮತ್ತು ನ್ಯೂನತೆಗಳನ್ನು ಒಂದು ಬದಿಗಿರಿಸಿದರೂ ವಿವಿಧ ಕಾಲೇಜುಗಳು ನೇಮಿಸಿಕೊಂಡಂಥ ವಿಶ್ವವಿದ್ಯಾನಿಲಯದ ಅಧ್ಯಾಪಕ ಸಿಬ್ಬಂದಿಯನ್ನು ವಿಶ್ವವಿದ್ಯಾನಿಲಯದ ಅಗತ್ಯಗಳನ್ನು ದೃಷ್ಟಿಯಲ್ಲಿರಿಸಿಕೊಂಡು ಒಂದೆಡೆ ತರುವ ಅಥವಾ ವಿತರಿಸುವ ಯಾವುದೇ ಕಾರ್ಯಸಾಧ್ಯವಾದ ಮಾರ್ಗೋಪಾಯವೂ ಇಲ್ಲ. ಯಾವುದೋ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 6 ಮಂದಿ ಪ್ರಾಧ್ಯಾಪಕರಿರುವ ಹಾಗೂ ಅಷ್ಟೇ ಮಹತ್ವದ ಇನ್ನೊಂದು ಜ್ಞಾನಶಾಖೆಗೆ ಸಂಬಂಧಿಸಿದಂತೆ ಒಬ್ಬನೇ ಒಬ್ಬ ಪ್ರಾಧ್ಯಾಪಕನು ಇಲ್ಲದಿರುವಂಥ ಸ್ಥಿತಿಯಲ್ಲಿ ವಿಶ್ವವಿದ್ಯಾನಿಲಯ ಸಿಲುಕಿಕೊಂಡು ಬಿಡಬಹುದು. ವಿಶ್ವವಿದ್ಯಾನಿಲಯದ ವ್ಯವಸ್ಥೆ ಈ ರೀತಿಯಲ್ಲಿ ಮುಂದುವರಿಯಲಾರದು. ಶಿಕ್ಷಣ ಮಂಡಳಿಯ ಮುಖಾಂತರ ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕರ ನೇಮಕಾತಿಯ ಅಧಿಕಾರವನ್ನು ವಿಶ್ವವಿದ್ಯಾನಿಲಯದ ಕೈಯಲ್ಲೇ ಇರಿಸುವ ನೋಡಿ. ಹೊಸ ವಿಶ್ವವಿದ್ಯಾನಿಲಯ ರಚನೆಯ ನಿಯಮಾವಳಿ ಅಥವಾ ಕನಿಷ್ಠಪಕ್ಷ ನೇಮಕಾತಿಯ ವಿಷಯದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಪರಿಣಾಮಕಾರಿಯಾದ ಉಸ್ತುವಾರಿ ಇರುವಂತೆ ಮಾಡುವ ಮೂಲಕವಷ್ಟೇ ಮೇಲೆ ಹೇಳಿದ ತೊಂದರೆಗಳನ್ನು ನಿವಾರಿಸಬಹುದು. ಹೀಗಾಗಿ ಶೈಕ್ಷಣಿಕ ಸೇವಾ ವಿಭಾಗದ ಕಾಲೇಜು ಶಿಕ್ಷಣದ ಶಾಖೆಯನ್ನು ಆಡಳಿತ ಶಾಖೆಯಿಂದ ಬೇರ್ಪಡಿಸಿ ಸೂಕ್ತ ಉಪಬಂಧಾತ್ಮಕ ರಕ್ಷಣೆಗಳೊಡನೆ ಅದನ್ನು ವಿಶ್ವವಿದ್ಯಾನಿಲಯದ ಕೈಕೆಳಗೆ ಇರಿಸಬೇಕೆಂದು ನಾನು ಸೂಚಿಸಬಯಸುತ್ತೇನೆ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ವಿವಿಧ ಕಾಲೇಜುಗಳಲ್ಲಿನ ಅಧ್ಯಾಪಕ ಹುದ್ದೆಗಳನ್ನು ಕೆಲವೊಂದು ಪ್ರತಿಷ್ಠಾನಗಳಿಗೆ ಸೇರಿದ ಅಥವಾ ಅವುಗಳಿಂದ ಬೆಂಬಲಿತವಾದ ಈ ಪ್ರಸಂಗದಲ್ಲಿ ಖಾಸಗಿ ಕಾಲೇಜುಗಳಿಂದ ಮತ್ತು ವಿಶ್ವವಿದ್ಯಾನಿಲಯದಿಂದ ಬೆಂಬಲಿತವಾದ ಪೀಠಗಳನ್ನಾಗಿ ಪರಿವರ್ತಿಸಬೇಕು. ತನ್ನ ಶೈಕ್ಷಣಿಕ ಸಿಬ್ಬಂದಿಯ ನೇಮಕಾತಿಯ ವಿಷಯದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ನಿಯಂತ್ರಣಾಧಿಕಾರವಿರಬೇಕೆಂಬ ವಿಚಾರಕ್ಕೆ ನಾನು ಅತ್ಯಂತ ಹೆಚ್ಚಿನ ಮಹತ್ವ ಕೊಡುತ್ತೇನೆ. ಕಠಿಣವಾದ ಪರೀಕ್ಷಾ ವ್ಯವಸ್ಥೆಯ ಮೂಲಕ ಗುಣಮಟ್ಟವನ್ನು ಪರೀಕ್ಷಿಸುವುದಕ್ಕೆ ತನಗಿರುವ ಅಧಿಕಾರವನ್ನು ಚಲಾಯಿಸುವ ಮೂಲಕ ಮುಂಬಯಿಯ ವಿಶ್ವವಿದ್ಯಾನಿಲಯ ಇದುವರೆಗೂ ಪ್ರಯತ್ನಿಸುತ್ತಾ ಬಂದಿದೆ. ವಿಶ್ವವಿದ್ಯಾನಿಲಯದ ಪದವೀಧರರ ಯೋಗ್ಯತೆ ಕ್ರಮೇಣ ಕಡಿಮೆಯಾಗುತ್ತಾ ಬಂದಿದೆ. ವಿಶ್ವವಿದ್ಯಾನಿಲಯ ಶಿಕ್ಷಣಕ್ಕೆ ಅನರ್ಹರಾಗಿರುವಂಥ ವಿದ್ಯಾರ್ಥಿಗಳನ್ನು ನಿರ್ದಯವಾಗಿ ಹೊರಗಿಡುವ ಹಾಗೂ ಸಾಕಷ್ಟು ಸನ್ನದ್ಧವಾಗಿರುವ ವಿಭಾಗಗಳಲ್ಲಿ ವ್ಯವಸ್ಥಿತರಾಗಿರುವ ಅತ್ಯಂತ ಅರ್ಹರೂ ಉತ್ಪಾದನಾಶೀಲರೂ ಆಗಿರುವಂಥ ಅಧ್ಯಾಪಕರ ಸಮುದಾಯ ಲಭ್ಯವಾಗಿರುವಂತೆ ಮಾಡುವುದು ಇವೇ ವಿಶ್ವವಿದ್ಯಾನಿಲಯ ಶಿಕ್ಷಣದ ಗುಣಮಟ್ಟವನ್ನು ಕಾಯ್ದುಕೊಂಡು ಬರುವುದಕ್ಕೆ ನಮಗೆ ಇರುವ ಮಾರ್ಗೋಪಾಯಗಳು ಎಂಬುದನ್ನು ನಮ್ಮ ವಿಶ್ವವಿದ್ಯಾನಿಲಯ ಶಿಕ್ಷಣದ ಜನಕರು ಮಾನ್ಯ ಮಾಡದೇ ಹೋದರು. ಇದೇ ಅವರು ಮಾಡಿದ ದೊಡ್ಡ ತಪ್ಪು. ಪದವೀಧರರ ಯೋಗ್ಯತೆ ಇಳಿಮುಖವಾಗುತ್ತಾ ಬರುವುದಕ್ಕೂ ಇದೇ ಪ್ರಮುಖ ಕಾರಣವೆಂದು 900 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ 2 ಹೇಳಬೇಕಾಗಿದೆ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸದೆಯೇ ಅವರು ವಿಶ್ವವಿದ್ಯಾನಿಲಯದ ಪದವಿಗಳ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿದರು. ಮುಂಬಯಿ ವಿಶ್ವವಿದ್ಯಾನಿಲಯವನ್ನು ಬೋಧಕ ವಿಶ್ವವಿದ್ಯಾನಿಲಯದಲ್ಲಿ ಪದವಿಗಳನ್ನು ನೀಡುವ ಮೂಲಕ ಬೋಧನೆಯನ್ನು ಹೊರಹೆಚ್ಚಿ ನೋಡುವ ಅಧಿಕಾರಕ್ಕಿಂತ ಬೋಧನೆಯನ್ನು ನಿಯಂತ್ರಿಸುವ ಅಧಿಕಾರಕ್ಕೆ ಹೆಚ್ಚಿನ ಮಹತ್ವವಿದೆ ಎಂಬುದನ್ನು ನಾವು ಸ್ಪಷ್ಟವಾಗಿ ಮನಗಾಣಬೇಕು. ಎಲ್ಲಿಯವರೆಗೆ ಬೋಧನೆಯಲ್ಲಿ ತೊಡಗಿರುವ ವ್ಯಕ್ತಿಗಳ ಅನಿಯಂತ್ರಿತ ವಿವೇಚನೆಗೆ ಶೈಕ್ಷಣಿಕ ವ್ಯವಹಾರಗಳನ್ನು ಅಂದರೆ ಬೋಧನೆ ಮತ್ತು ಪರೀಕ್ಷೆಗಳನ್ನು ಬಿಟ್ಟಿರುತ್ತೇವೆಯೋ ಅಲ್ಲಿಯವರೆಗೆ ಯಾವುದೇ ವಿಶ್ವವಿದ್ಯಾನಿಲಯವು ಬೋಧಕ ವಿಶ್ವವಿದ್ಯಾನಿಲಯವಾಗಲಾರದು. ಯಾರ ಯೋಗ್ಯತೆಯ ವಿಚಾರದಲ್ಲಿ ತನಗೆ ನಂಬಿಕೆಯೇ ಇಲ್ಲವೋ ಅಂಥ ಅಧ್ಯಾಪಕರ ನಿಕಾಯವನ್ನು ಅಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ವಿಶ್ವವಿದ್ಯಾನಿಲಯವು ಅವಲಂಬಿಸುವುದು ವಿಶ್ವವಿದ್ಯಾನಿಲಯದ ಪದವಿಯ ಗುಣಮಟ್ಟಕ್ಕೆ ಮಾರಕವೇ ಆಗುತ್ತದೆ. ಆದ್ದರಿಂದ ಕಾಲೇಜುಗಳ ವಿಷಯದಲ್ಲಿ ವಿಶ್ವವಿದ್ಯಾನಿಲಯ ಆರ್ಥಿಕ ಅಧಿಕಾರವನ್ನು ಹೊಂದಿರಬೇಕೆಂದು ನಾನು ಸೂಚಿಸಬಯಸುತ್ತೇನೆ. ಅಧ್ಯಾಪಕ ವರ್ಗದ ನೇಮಕಾತಿಯ ವಿಷಯದಲ್ಲಿ ಹಾಗೂ ಗ್ರಂಥಾಲಯ ಮತ್ತು ಪ್ರಯೋಗಾಲಯಗಳನ್ನು ಸಜ್ಜುಗೊಳಿಸುವ ವಿಷಯದಲ್ಲಿ ವಿಶ್ವವಿದ್ಯಾನಿಲಯದ ಮಾತಿಗೆ ಬೆಲೆ ಬರುವಂತಿರಬೇಕಾದರೆ ಕಾಲೇಜುಗಳಿಗೆ ನೀಡಲಾಗಿರುವ ಎಲ್ಲ ಸಹಾಯಧನವನ್ನು ವಿಶ್ವವಿದ್ಯಾನಿಲಯದ ಮೂಲಕವೇ ಪಾವತಿ ಮಾಡುವಂತಾಗಬೇಕು. ಪ್ರಶ್ನೆಗಳು 36ರಿಂದ 39. ಜ್ಞಾನದ ನಿಗಮವಾಗಿ ವಿಶ್ವವಿದ್ಯಾನಿಲಯ ತನ್ನ ಸಮುದಾಯಕ್ಕೆ ಸೇವೆಯನ್ನು ಸಲ್ಲಿಸಬೇಕಾದರೆ ಅದರ ಅಂಗರಚನೆಯಲ್ಲಿ ಅ. ಸಮುದಾಯದ ವಿಭಿನ್ನ ಅಗತ್ಯಗಳ ಸಂಪರ್ಕವಿರುವ ಒಂದು ನಿಕಾಯಕ್ಕೆ ಅ. ಸಂಭವನೀಯವಾಗಿರುವ ಸಾರ್ವಜನಿಕರ ತಪ್ಪು ಕಲ್ಪನೆಗಳ ಮತ್ತು ವಿದ್ವಾಂಸರ ಅತಿ ಸಂಕುಚಿತ ದೃಷ್ಟಿಕೋನಗಳ ನಡುವೆ ಕಾರ್ಯಸಾಧ್ಯವಾದಂಥ ಒಡಂಬಡಿಕೆ ಏರ್ಪಡುವಂತೆ ವಿಶ್ವವಿದ್ಯಾನಿಲಯಕ್ಕೆ ಸಾಧನೋಪಾಯಗಳನ್ನು ದೊರಕಿಸಿಕೊಡುವ ಹಾಗೂ ಧ್ಯೇಯ ಸಾಧನೆಗೆ ಅನುಕೂಲವಾಗುವಂತೆ ಆ ಸಾಧನೋಪಾಯಗಳನ್ನು ಅಳವಡಿಸಿಕೊಳ್ಳುವ ವಿಷಯದಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ನೀತಿ ವಿಶಾರದ ಸದೃಶವಾದ ಮಾರ್ಗದರ್ಶನವನ್ನು ನೀಡುವಂಥ ಒಂದು ನಿಕಾಯಕ್ಕೆ ಹಾಗೂ ಈ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ವ್ಯವಹಾರಕ್ಕೆ ಅಧಿಕಾರಿಕವಾದ ಮಾರ್ಗದರ್ಶನವನ್ನು ಒದಗಿಸುವ ಸಲುವಾಗಿ ಬೋಧನಾ ಕಾರ್ಯದಲ್ಲಿ ತೊಡಗಿರುವಂಥ ವಿದ್ವಾಂಸರ ಒಂದು ನಿಕಾಯಕ್ಕೆ ಅವಕಾಶವನ್ನು ಕಲ್ಪಿಸಬೇಕಾಗುತ್ತದೆ. ತನ್ನದೇ ಆದ ಅಧ್ಯಾಪಕ ಸಿಬ್ಬಂದಿಯ ಮೂಲಕ ಬೋಧನಾ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಷ್ಟರಿಂದಲೇ ವಿಶ್ವವಿದ್ಯಾನಿಲಯ ಬೋಧಕ ವಿಶ್ವವಿದ್ಯಾನಿಲಯವಾಗಿ ಪರಿಣಮಿಸುವುದಿಲ್ಲವೆಂಬ ವಿಚಾರವನ್ನು ನಾನು ಈ ಸಮಿತಿಗೆ ಒತ್ತಿ ಹೇಳಬಯಸುತ್ತೇನೆ. ಬೋಧಕ ವಿಶ್ವವಿದ್ಯಾನಿಲಯಕ್ಕೆ ಅದು ಹೊರಗಲ್ಲೇನೂ ಆಗಿರುವುದಿಲ್ಲ. ವಿಶ್ವವಿದ್ಯಾನಿಲಯ ಬೋಧನಾ ಕಾರ್ಯವನ್ನು ಕೈಗೊಳ್ಳಬಹುದು, ಆದರೂ ಅದು ಬೋಧಕ ವಿಶ್ವವಿದ್ಯಾನಿಲಯವಾಗಿರದೇ ಇರಬಹುದು. ಬೋಧನಾ ಕಾರ್ಯದಲ್ಲಿ ತೊಡಗಿರುವಂಥ ವಿದ್ವಾಂಸರಿಗೆ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ವ್ಯವಹಾರಗಳಿಗೆ ಆ ಅಧಿಕಾರಕ ಮಾರ್ಗದರ್ಶನವನ್ನು ನೀಡುವಂಥ ಅಧಿಕಾರ ಲಭಿಸಿದೆಯೇ ಇಲ್ಲವೇ ಎಂಬುದರ ಮೇಲೆ ವಿಶ್ವವಿದ್ಯಾನಿಲಯ ಬೋಧಕ ವಿಶ್ವವಿದ್ಯಾನಿಲಯವಾಗಿದೆಯೇ ಇಲ್ಲವೇ ಎಂಬ ಸಂಗತಿ ಅವಲಂಬಿಸಿಕೊಂಡಿರುತ್ತದೆ. ಆ ಅಧಿಕಾರ ಅನುಬಂಧ ಸಿ. ವಿ 00 ಅವರ ಕೈಗಳಲ್ಲಿ ಇದ್ದರೆ ಆ ವಿಶ್ವವಿದ್ಯಾನಿಲಯ ನಿಜಕ್ಕೂ ಬೋಧಕ ವಿಶ್ವವಿದ್ಯಾನಿಲಯವಾಗಿರುತ್ತದೆ. ಇಲ್ಲವಾದಲ್ಲಿ ಆ ವಿಶ್ವವಿದ್ಯಾನಿಲಯ ಬೋಧಕ ವಿಶ್ವವಿದ್ಯಾನಿಲಯವಾಗಿರುವುದಿಲ್ಲ. ಬೋಧಕ ವಿಶ್ವವಿದ್ಯಾನಿಲಯ ಬೋಧಕರ ವಿಶ್ವವಿದ್ಯಾನಿಲಯವೇ ಆಗಿರುತ್ತದೆ. ವಿಶ್ವವಿದ್ಯಾನಿಲಯದ ಅಂಗರಚನೆಯ ಬಗೆಗಿನ ತನ್ನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳುವಲ್ಲಿ ಮುಂಬಯಿ ವಿಶ್ವವಿದ್ಯಾನಿಲಯವನ್ನು ಬೋಧಕ ವಿಶ್ವವಿದ್ಯಾನಿಲಯವನ್ನಾಗಿಸಲು ನೆರವಾಗುವಂಥ ಸಲಹೆಗಳನ್ನು ಪಡೆದುಕೊಳ್ಳಬೇಕೆಂಬ ಅಭಿಲಾಷೆ ಈ ಸಮಿತಿಗೆ ಇರುವುದರಿಂದ ನಾನು ಈ ಪೂರ್ವಭಾವಿ ಟೀಕೆ ಟಿಪ್ಪಣಿಗಳನ್ನು ಮಾಡುವಂತಾಗಿದೆ. ವಿಶ್ವವಿದ್ಯಾನಿಲಯ ಸಮರ್ಪಕವಾಗಿ ಕಾರ್ಯನಿರ್ವಹಿಸಬೇಕಾದರೆ ಯಾವ 3 ನಿಕಾಯಗಳು ಅಗತ್ಯವೆಂದು ನಾನು ಹೇಳಿದ್ದೇನೆಯೋ ಅವುಗಳ ರಚನೆಗೆ ಮುಂಬಯಿ ವಿಶ್ವವಿದ್ಯಾನಿಲಯದ ಪ್ರಚಲಿತ ಅಂಗರಚನೆ ಪರ್ಯಾಪ್ತ ಅಥವಾ ಅತ್ಯಂತ ಸ್ಪಷ್ಟವಾದ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿಲ್ಲ.
ಮುಂಬಯಿಯ ಜನಜೀವನ ಮತ್ತು ಹಿತಾಸಕ್ತಿಗಳಿಗೆ ವಿಶ್ವವಿದ್ಯಾನಿಲಯದ ಸೆನೆಟ್ ಸಭೆಯಲ್ಲಿ ಸಾಕಷ್ಟು ಪ್ರಮಾಣದ ಪ್ರಾತಿನಿಧ್ಯ ದೊರೆತಿಲ್ಲ. ದೊಡ್ಡ ವಿಶ್ವವಿದ್ಯಾನಿಲಯವೊಂದರ ಕಾರ್ಯಕಾರಿ ಸಮಿತಿಗೆ ಪ್ರಾಪ್ತವಾಗಿರಬೇಕಾದಂಥ ಹೊಣೆಗಾರಿಕೆ ಮತ್ತು ಅಧಿಕಾರಗಳು ಸಿಂಡಿಕೇಟ್ ಸಭೆಗೆ ಲಭಿಸಿಲ್ಲ. ಆದರೆ ತಾನು ನಿರ್ವಹಿಸಲು ಸಂಪೂರ್ಣವಾಗಿ ಅನರ್ಹವಾಗಿರುವಂತಹ ಅನೇಕ ಕರ್ತವ್ಯಗಳು ಬಹುತೇಕವಾಗಿ ಅದಕ್ಕೆ ಅಂಟಿಕೊಂಡು ಬಿಟ್ಟಿದೆ. ವಾಸ್ತವವಾಗಿ ವಿಶ್ವವಿದ್ಯಾನಿಲಯದ ಹೃದಯವಾಗಿರುವಂತಹ ಅಧ್ಯಾಪಕ ಸಿಬ್ಬಂದಿಗೆ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ವ್ಯವಹಾರಗಳಲ್ಲಿ ಅಧಿಕಾರ ಮಾರ್ಗದರ್ಶನ ಮಾಡುವಂತಹ ಅಧಿಕಾರ ದೊರೆಯುವ ವಿಚಾರ ಹಾಗಿರಲಿ ಅದರ ಅಭಿಪ್ರಾಯಕ್ಕೆ ವಾಸ್ತವವಾಗಿ ಯಾವುದೇ ಮನ್ನಣೆಯೂ ಇಲ್ಲದಂತಾಗಿಬಿಟ್ಟಿದೆ. ಮುಂಬಯಿ ವಿಶ್ವವಿದ್ಯಾನಿಲಯವನ್ನು ಬೋಧಕ ವಿಶ್ವವಿದ್ಯಾನಿಲಯವನ್ನಾಗಿಸುವ ಸಲುವಾಗಿ ಈ ನಿಕಾಯಗಳನ್ನು ರಚಿಸುವತ್ತ ನಾನು ಮೊದಲಿಗೆ ಗಮನಹರಿಸುತ್ತೇನೆ. ಈ ದೃಷ್ಟಿಯಿಂದ ಮುಂಬಯಿ ನಗರದಲ್ಲಿ ನೆಲೆಗೊಂಡಿರುವ ಕಾಲೇಜುಗಳ ನಡುವೆ ಅಂತರ ಕಾಲೇಜು ಬೋಧನೆಯ ಬಗೆಗಿನ ನನ್ನ ಯೋಜನೆಯನ್ನು ಅಂಗೀಕರಿಸಲಾಗಿದೆ ಎಂದು ಭಾವಿಸಿಕೊಳ್ಳುತ್ತೇನೆ. ಈ ಯೋಜನೆಯ ಮೇರೆಗೆ ಕಾಲೇಜುಗಳಲ್ಲಿ ನಡೆಸಿಕೊಂಡು ಬರಲಾಗುತ್ತಿರುವ ವಿವಿಧ ಶಿಕ್ಷಣಗಳನ್ನು ವಿಭಾಗಗಳಾಗಿ ಅಸೊನ್ನೆದರೆ ಅರ್ಥಶಾಸ್ತ್ರ, ಇತಿಹಾಸ, ರಾಜ್ಯಶಾಸ್ತ್ರ ಇತ್ಯಾದಿ ವಿಭಾಗಗಳಾಗಿ ಒಂದುಗೂಡಿಸುತ್ತದೆ ಎಂಬುದನ್ನು ನಾನು ಒಪ್ಪುತ್ತೇನೆ. ಇದಕ್ಕೆ ವಿಶ್ವವಿದ್ಯಾನಿಲಯ ಶಿಕ್ಷಣ ಅಗತ್ಯವಾದ ಅಥವಾ ಕನಿಷ್ಠ ಪಕ್ಷ ಅತ್ಯಂತ ಅನುಕೂಲಕರವಾದ ಪೂರ್ವಭಾವಿ ಸಿದ್ಧತೆಯಾಗಿರುತ್ತದೆ. ಇದರಲ್ಲಿ ಯಶಸ್ವಿಯಾಗಬೇಕಾದರೆ ವಿದ್ಯಾರ್ಥಿಗಳು ಅಭ್ಯಸಿಸಬಯಸುವ ಕೆಲವೊಂದು ಜ್ಞಾನ ಶಾಖೆಗಳನ್ನು ಒಂದುಗೂಡಿಸುವುದು ಅಗತ್ಯವಾಗುತ್ತದೆ. ವಿದ್ಯಾರ್ಥಿಗಳ ಅಗತ್ಯಗಳು ಅಂಥ ಒಂದು ಗೂಡಿಸುವಿಕೆಯನ್ನು ಅಗತ್ಯವಾಗಿಸುವುದಲ್ಲದೆ ಅಧ್ಯಾಪಕರ ಅಗತ್ಯಗಳು ಅದೇ ದಿಕ್ಕಿನತ್ತ ಕೈದೋರುತ್ತವೆ. ಏಕೆಂದರೆ ಕೆಲವು ಅಧ್ಯಯನ ವಿಷಯಗಳ ನಡುವೆ ನಿಕಟ ಸಂಬಂಧವಿದೆ ಹಾಗೂ ಅವುಗಳನ್ನು ಅಭ್ಯಸಿಸುವ ದೃಷ್ಟಿಕೋನದಲ್ಲಿಯೂ ಹೆಚ್ಚಿನ ಸಾಮ್ಯವಿದೆ ಎಂಬುದು ಸ್ಪಷ್ಟವಾಗಿಯೇ ಇದೆ. ವಿದ್ಯಾರ್ಥಿಗಳಿಂದ ಮತ್ತು ಅಧ್ಯಾಪಕರಿಂದ ಮೂಡಿಬರುವ ಈ ಶಕ್ತಿಗಳು ಎಲ್ಲೆಡೆಗಳಲ್ಲಿಯೂ ಹಲವು ಅಧ್ಯಯನ ವಿಭಾಗಗಳನ್ನು ನಿಕಾಯಗಳಾಗಿ ಒಂದುಗೂಡಿಸುವಂತೆ ಮಾಡಿವೆ. ಹೀಗಾಗಿ ನಮ್ಮ ವಿಶ್ವವಿದ್ಯಾನಿಲಯ ಬೋಧಕ ವಿಶ್ವವಿದ್ಯಾನಿಲಯವಾಗಬೇಕಾದರೆ ಮುಂಬಯಿಯ ನೂತನ ವಿಶ್ವವಿದ್ಯಾನಿಲಯದಲ್ಲಿನ ಹಲವು ಅಧ್ಯಯನ 905 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ವಿಭಾಗಗಳನ್ನು ನಿಕಾಯಗಳಾಗಿ ಒಂದುಗೂಡಿಸಬೇಕು ಹಾಗೂ ನಿಕಾಯಗಳನ್ನು ವಿಶ್ವವಿದ್ಯಾನಿಲಯದ ಸಂಘಟನೆಗೆ ಆಧಾರವಾಗಿಸಬೇಕು ಎಂಬುದಾಗಿ ನಾನು ಸೂಚಿಸಬಯಸುತ್ತೇನೆ. ನಿಕಾಯದ ಪ್ರಾಧ್ಯಾಪಕರುಗಳನ್ನು ಮತ್ತು ಸಹಾಯಕ ಪ್ರಾಧ್ಯಾಪಕರುಗಳನ್ನು ಆ ನಿಕಾಯ ಸಂಪೂರ್ಣವಾಗಿ ಅಥವಾ ಮುಖ್ಯವಾಗಿ ಒಳಗೊಂಡಿರಬೇಕು. ಅಂತೆಯೇ ಅದು ಆ ನಿಕಾಯ ಸಹಯೋಜಿಸಿಕೊಳ್ಳಬಹುದಾದ ವಿಶ್ವವಿದ್ಯಾನಿಲಯದಿಂದ ನೇಮಿತರಾದ ಅಧ್ಯಾಪಕರನ್ನು ಮತ್ತು ಅಧಿಕಾರಿಗಳನ್ನು ಒಳಗೊಂಡಿರಬೇಕು. ಕುಲಪತಿಗಳು ಈ ಎಲ್ಲ ನಿಕಾಯಗಳ ಪದನಿಮಿತ್ತ ಸದಸ್ಯರಾಗಿರಬೇಕು. ಈ ಕೆಳಗೆ ಕಾಣಿಸಿರುವ ವಿಷಯಗಳ ಬಗ್ಗೆ ನಿಯಮಗಳನ್ನು ರೂಪಿಸುವ ಅಧಿಕಾರ ನಿಕಾಯಕ್ಕೆ ಇರಬೇಕು. ಅಧ್ಯಯನ ಮಂಡಳಿಯಾಗಿ ಹಾಗೂ ಇತರ ಉದ್ದೇಶಗಳಿಗಾಗಿ ಕಾರ್ಯನಿರ್ವಹಿಸುವಂತೆ ನಿಕಾಯದ ಸದಸ್ಯರನ್ನು ಮತ್ತು ಇತರ ವ್ಯಕ್ತಿಗಳನ್ನು ಒಳಗೊಂಡ ಸಮಿತಿಗಳನ್ನು ನೇಮಿಸುವುದು. ಈ ನಿಕಾಯದ ವ್ಯಾಪ್ತಿಗೆ ಒಳಪಡುವ ಪದವಿಗಳು, ಡಿಪ್ಲೊಮಾಗಳ ಮತ್ತು ಇತರ ಪ್ರಶಸ್ತಿಗಳ ನೀಡಿಕೆಗೆ ಸಂಬಂಧಿಸಿದ ಷರತ್ತುಗಳನ್ನು ಸಾಮಾನ್ಯವಾಗಿ ಗೊತ್ತುಪಡಿಸುವುದು. ಈ ನಿಕಾಯದ ವ್ಯಾಪ್ತಿಗೆ ಒಳಪಡುವ ವಿಷಯಗಳಲ್ಲಿ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಅಭ್ಯಸಿಸಬೇಕಾದ ಶಿಕ್ಷಣ ಕ್ರಮವನ್ನು ಸಾಮಾನ್ಯವಾಗಿ ಗೊತ್ತುಪಡಿಸುವುದು. ನಿಕಾಯದ ವ್ಯಾಪ್ತಿಗೆ ಒಳಪಡುವ ವಿಷಯಗಳಿಗೆ ಸಂಬಂಧಿಸಿದಂತೆ ಮತ್ತು ಪರೀಕ್ಷೆಯ ಬೋಧನೆಯ ವಿಧಾನ ಮತ್ತು ರೀತಿ ನೀತಿಗಳನ್ನು ಸಾಮಾನ್ಯವಾಗಿ ಗೊತ್ತುಪಡಿಸುವುದು. ಮೇಲೆ ನಿರೂಪಿಸಿರುವ ಅಧಿಕಾರಗಳನ್ನು ನಿಕಾಯಗಳಿಗೆ ವಹಿಸುವುದಾದರೆ ಹಾಗೂ ಸಾಮಾನ್ಯ ಪಠ್ಯಕ್ರಮ ಹಾಗೂ ಆರೆ ಬಾಹ್ಯ ಪರೀಕ್ಷಾ ವಿಧಾನಗಳು ವಿಧಿಸುವ ನಿರ್ಬಂಧಗಳಿಂದ ಅಧ್ಯಾಪಕರನ್ನು ಮುಕ್ತರನ್ನಾಗಿಸುವುದಾದರೆ ಅಧ್ಯಾಪಕರು ತಮ್ಮಲ್ಲಿ ಇರಿಸಲಾಗಿರುವ ನಂಬಿಕೆಗೆ ತಾವು ಅರ್ಹರಾಗಿದ್ದೇವೆ ಎಂಬುದನ್ನು ಖಚಿತಪಡಿಸುವುದು ಅಗತ್ಯವಾಗುತ್ತದೆ ಎಂದು ನಾನು ಮತ್ತೆ ಹೇಳಬೇಕಾಗಿದೆ. ನಿಕಾಯಗಳು ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಗಳಾಗಿರಬೇಕು. ವಿಶ್ವವಿದ್ಯಾನಿಲಯದ ವಿದ್ಯಾವಿಷಯಕ ಮತ್ತು ಶೈಕ್ಷಣಿಕ ಕಾರ್ಯಗಳ ಹೊಣೆಗಾರಿಕೆಯನ್ನು ನಿರ್ವಹಿಸಲು ಹೀಗೆ ನಿಕಾಯಗಳನ್ನು ರಚಿಸಿದ ಮೇಲೆ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಯೊಂದನ್ನು ರಚಿಸಬೇಕಾಗುತ್ತದೆ. ಆ ಮಂಡಳಿ ಮುಂಬಯಿ ವಿಶ್ವವಿದ್ಯಾನಿಲಯದ ಈಗಿನ ಸೆನೆಟ್ ಸಭೆಗೆ ಸಮಾಧಿಯಾಗಿರಬೇಕು. ಆದರೆ ಅದರ ರಚನೆ ಮತ್ತು ಸ್ವರೂಪಗಳು ಸಂಪೂರ್ಣವಾಗಿ ಭಿನ್ನವಾಗಿರಬೇಕು. ನನ್ನ ಅಭಿಪ್ರಾಯದಲ್ಲಿ ವರಿಷ್ಠ ಆಡಳಿತ ಮಂಡಳಿಯಾಗಿ ಸೆನೆಟ್ ಸಭೆ ತೌಲನಿಕವಾಗಿ ವಿಶಾಲವಾದ ಸಭೆಯೇ ಆಗಿರಬೇಕು. ಅದು ಪ್ರಮುಖವಾಗಿ ಆವೃತ್ತಿಪರ ಸ್ವರೂಪದ್ದಾಗಿರಬೇಕು. ಆದರೆ ಸ್ನಾತಕರ ಮತ್ತು ಅಧ್ಯಾಪಕರ ಪ್ರತಿನಿಧಿಗಳನ್ನೊಳಗೊಂಡಿರಬೇಕು. ಆ ಬಗೆಯ ಆಡಳಿತ ಅನುಕೂಲಗಳು ಸ್ಪಷ್ಟವಾಗಿಯೇ ಇವೆ. ವಿಶಾಲವಾದ ಸೆನೆಟ್ ಸಭೆಯಿಂದಾಗಿ ಸ್ವಸಾಮರ್ಥ್ಯದಿಂದ ಆರಿಸಲಾಗಿರುವಂಥ ಪ್ರಭಾವಶಾಲಿ ನಾಗರಿಕರು, ಸಮಾಜದ ಹಿರಿಯ ಹಿತಾಸಕ್ತಿಗಳ ಪ್ರತಿನಿಧಿಗಳಾಗಿರುವಂಥವರು, ನಗರದ ಪುರಸಭೆಯ ಆಡಳಿತಾತ್ಮಕ, ವಾಣಿಜ್ಯಾತ್ಮಕ, ನ್ಯಾಯಿಕ, ವೈಜ್ಞಾನಿಕ ಇತ್ಯಾದಿ ವಲಯಗಳ ಪ್ರತಿನಿಧಿಗಳು ಹಾಗೂ ವಿಧಾನ ಪರಿಷತ್ತು, ವಿಧಾನಸಭೆ ಮತ್ತು ರಾಜ್ಯ ಮಂಡಳಿಗಳ ಸದಸ್ಯರು ವಿಶ್ವವಿದ್ಯಾನಿಲಯದ ಮತ್ತು ಒಟ್ಟಾರೆ ಸಮುದಾಯದ ನಡುವೆ ಸಂಪರ್ಕ ಮಾಧ್ಯಮವಾಗಿ ಅನುಬಂಧ 902 ಪರಿಣಮಿಸುತ್ತಾರೆ. ವಿಶ್ವವಿದ್ಯಾನಿಲಯಕ್ಕೆ ಬೆಂಬಲವಾಗಿ ನಿಲ್ಲಬೇಕೆಂದು ಸಮುದಾಯವನ್ನು ಹೆಚ್ಚಿನ ಅಧಿಕಾರವಾಣಿಯಿಂದ ಹಾಗೂ ಯಶಸ್ವಿಯಾಗಿ ಕೇಳಬಲ್ಲುದಾಗಿರುತ್ತದೆ. ವಿಶ್ವವಿದ್ಯಾನಿಲಯದ ಯಶಸ್ಸಿನಲ್ಲಿ ಇಡೀ ನಗರವೇ ಆಸಕ್ತಿಯನ್ನು ತಳೆಯುತ್ತದೆ. ಆದರೆ 1902ರ ವಿಶ್ವವಿದ್ಯಾನಿಲಯ ಆಯೋಗ ಇದನ್ನು ತಪ್ಪು ಎಂಬುದಾಗಿ ಭಾವಿಸಿತು ಹಾಗೂ ವಿಶ್ವವಿದ್ಯಾನಿಲಯಗಳ ಸೆನೆಟ್ ಸಭೆಗಳ ಸದಸ್ಯ ಬಲದ ದೃಷ್ಟಿಯಿಂದ ತುಂಬಾ ಭಾರಿಯಾಗಿದೆ ಹಾಗೂ ಶೈಕ್ಷಣಿಕ ವಿಚಾರಗಳಲ್ಲಿ ಸೂಕ್ತ ನಿಯಂತ್ರಣವನ್ನು ಸಾಧಿಸಲು ಅಸಮರ್ಥವಾಗಿವೆ ಎಂಬುದಾಗಿ ವರದಿ ಮಾಡಿತು. 1900ರಲ್ಲಿ ಮುಂಬಯಿ ವಿಶ್ವವಿದ್ಯಾನಿಲಯ ಸೆನೆಟ್ ಸಭೆಯ 305 ಮಂದಿ ಸದಸ್ಯರನ್ನು ಹೊಂದಿತ್ತು. ಶಿಕ್ಷಣವನ್ನು ನಿಯಂತ್ರಿಸುವುದಲ್ಲ, ಸಮುದಾಯದ ವಿಭಿನ್ನ ಅಗತ್ಯಗಳೆಲ್ಲದರ ಸಂಪರ್ಕ ವಿಶ್ವವಿದ್ಯಾನಿಲಯಕ್ಕೆ ಇರುವಂತೆ ನೋಡಿಕೊಳ್ಳುವುದು ಸೆನೆಟ್ ಸಭೆಯ ಕರ್ತವ್ಯವಾಗಿರುವುದರಿಂದ ಅದು ಅನಿವಾರ್ಯವಾಗಿ ದೊಡ್ಡದಾಗಿರಲೇಬೇಕು ಹಾಗೂ ಅದರ ರಚನೆ ವೈವಿಧ್ಯಮಯವಾಗಿರಲೇಬೇಕು. ಮುಂಬಯಿ ವಿಶ್ವವಿದ್ಯಾನಿಲಯದ ಸೆನೆಟ್ ಸಭೆ 150 ಮಂದಿ ಸದಸ್ಯರನ್ನೊಳಗೊಂಡಿರಬೇಕೆಂದು ನಾನು ಸೂಚಿಸಬಯಸುತ್ತೇನೆ. ಸಾಮಾನ್ಯ ಅಧಿಸದಸ್ಯರಲ್ಲಿ, ಫೆಲೋಗಳಲ್ಲಿ 5/2 ಮಂದಿ ಅಧಿಸದಸ್ಯರು, ಫೆಲೋಗಳು ಬೋಧನಾ ವೃತ್ತಿಗೆ ಸಂಬಂಧಿಸಿದವರಾಗಿರಬೇಕೆಂಬುದು 1904ರ ವಿಶ್ವವಿದ್ಯಾನಿಲಯ ಕಾಯ್ದೆಯ ಅಧೀನ ಜಾರಿಗೆ ತರಲಾದ ಅತ್ಯಂತ ಪ್ರಮುಖ ಬದಲಾವಣೆಗಳಲ್ಲಿ ಒಂದಾಗಿತ್ತು. ಸ್ವೀಕರ್ತರ ಅರ್ಹತೆಗಳಿಗೆ ಸಾಕಷ್ಟು ಗಮನ ಕೊಡದೆ ಔದಾರ್ಯದ ರೂಪದಲ್ಲಿ ಶಿಷ್ಯವೇತನಗಳನ್ನು ಅನುಗ್ರಹಿಸುತ್ತಿದ್ದ ವ್ಯವಸ್ಥೆಗೆ ತಡೆಯೊಡ್ಡಿತೆಂಬ ರೂಪದಲ್ಲಿ ಈ ಉಪಬಂಧ ಅಭಿವಂದನೀಯವಾದುದೇ ಆಗಿತ್ತು. ಆದರೆ ಈ ನಿಕಾಯಗಳಿಗೆ ಹೆಚ್ಚಿನ ಶಾಸನಬದ್ಧ ಅಧಿಕಾರಗಳನ್ನು ಕೊಡಬೇಕೆಂದು ನಾನು ಯಾವ ಪ್ರಸ್ತಾವವನ್ನು ಮುಂದಿರಿಸುತ್ತಿದ್ದೇನೋ ಅದನ್ನು ದೃಷ್ಟಿಯಲ್ಲಿರಿಸಿಕೊಂಡಲ್ಲಿ ವಿಶ್ವವಿದ್ಯಾನಿಲಯದ ಅಧ್ಯಾಪಕರಿಗೆ ಸೆನೆಟ್ ಸಭೆಯಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ನೀಡುವ ಅಗತ್ಯವಿದೆ ಎಂದೇನೂ ನನಗೆ ತೋರುವುದಿಲ್ಲ. ಪ್ರತಿಯೊಂದು ನಿಕಾಯಕ್ಕೂ ಒಬ್ಬೊಬ್ಬ ವಕ್ತಾರನಿರಬೇಕೆಂಬ ಈಗಿನ ಪ್ರಾತಿನಿಧ್ಯಾವಕಾಶ ಅವರಿಗೆ ಸಾಕಾಗುತ್ತದೆ. ಹೀಗಾಗಿ ನಿಕಾಯಗಳ ಡೀನರುಗಳ ರೂಪದಲ್ಲಿ ಅಧ್ಯಾಪಕರುಗಳಿಗೆ ನೀಡಲಾಗಿರುವ ಪ್ರಾತಿನಿಧ್ಯಕ್ಕಷ್ಟೇ ಅವರ ಪ್ರಾತಿನಿಧ್ಯಾವಕಾಶವನ್ನು ನಿರ್ಬಂಧಿಸಬೇಕೆಂದು ನಾನು ಸೂಚಿಸಬಯಸುತ್ತೇನೆ. ಸೆನೆಟ್ ಸಭೆಯ ಉಳಿದ ಸದಸ್ಯರು ರಾಜಕೀಯ ಅಥವಾ ವಾಣಿಜ್ಯ ವಲಯಗಳಿಂದ ಬಂದವರಾಗಿರಬೇಕು. ಶಿಕ್ಷಣದ ವಿಷಯದಲ್ಲಿ ಅವರ ಆಸಕ್ತಿ ವಿಶ್ವವಿದ್ಯಾನಿಲಯಕ್ಕೆ ಗಣನೀಯ ಸೇವೆಯನ್ನು ಸಲ್ಲಿಸಬಹುದು.
ಸೆನೆಟ್ ಸಭೆಯ ಮುಖ್ಯ ಕಾರ್ಯವೆಂದರೆ ಈ ಕೆಳಗೆ ಕಾಣಿಸಿರುವ ವಿಷಯಗಳ ಬಗ್ಗೆ ಶಾಸನಗಳನ್ನು ರಚಿಸುವುದು. 1. ವಿಶ್ವವಿದ್ಯಾನಿಲಯದ ಆಡಳಿತಕ್ಕೆ ಸಂಬಂಧಿಸಿದ ಶಾಸನಗಳನ್ನು ರೂಪಿಸುವುದು ಮತ್ತು ಗೊತ್ತುವಳಿಗಳನ್ನು ಅಂಗೀಕರಿಸುವುದು. 2. ಗೌರವ ಪದವಿಗಳನ್ನು ನೀಡುವುದು. 3. ಆಂಗ ಸಂಸ್ಥೆಗಳಾಗಿರುವ ಕಾಲೇಜುಗಳಲ್ಲಿನ ಅಥವಾ ವಿಶ್ವವಿದ್ಯಾನಿಲಯದ ವಿಭಾಗಗಳಲ್ಲಿನ ಪ್ರವೇಶಗಳನ್ನು ಅನುಮೋದಿಸುವುದು. 4. ಯಾವುದೇ ಪದವಿ, ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಶಿಕ್ಷಣವನ್ನು ಆರಂಭಿಸುವುದು. ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2. 5. ನಿಕಾಯಗಳ ನಡುವಣ ವಿವಾದವನ್ನು ಇತ್ಯರ್ಥಪಡಿಸುವುದು. ವಿಶ್ವವಿದ್ಯಾನಿಲಯದ ಆಡಳಿತದ ಹೊಣೆಗಾರಿಕೆಯನ್ನು ನಿರ್ವಹಿಸುವ ಸಲುವಾಗಿ ಒಂದು ನಿಕಾಯಕ್ಕೂ ವಿಶ್ವವಿದ್ಯಾನಿಲಯ ಶೈಕ್ಷಣಿಕ ವ್ಯವಹಾರಗಳ ಬಗೆಗಿನ ಹೊಣೆಗಾರಿಕೆಯನ್ನು ನಿರ್ವಹಿಸುವ ಸಲುವಾಗಿ ಇನ್ನೊಂದು ನಿಕಾಯಕ್ಕೆ ಅವಕಾಶವನ್ನು ಕಲ್ಪಿಸಿದ ಬಳಿಕ ಧ್ಯೇಯೋದ್ದೇಶಗಳ ಈಡೇರಿಕೆಗೆ ನೆರವಾಗುವ ಸಾಧನೋಪಾಯಗಳನ್ನು ರೂಢಿಸುವ ಮತ್ತು ಅಳವಡಿಸಿಕೊಳ್ಳುವ ಹೊಣೆಗಾರಿಕೆಯನ್ನು ನಿರ್ವಹಿಸುವ ಸಲುವಾಗಿ ಮೂರನೆಯ ನಿಕಾಯವೊಂದು, ಕೇಂದ್ರೀಯ ಕಾರ್ಯಕಾರಿ ಮಂಡಳಿಯೊಂದು ಇರಬೇಕಾಗುತ್ತದೆ. ಈ ನಿಕಾಯ ಮುಂಬೈ ವಿಶ್ವವಿದ್ಯಾನಿಲಯದ ಈಗಿನ ಸಿಂಡಿಕೇಟ್ ಸಭೆಗೆ ಸಂವಾದಿಯಾಗಿರುತ್ತದೆಯಾದರೂ ಅದರ ಸ್ವರೂಪ ಮತ್ತು ರಚನೆಯಲ್ಲಿ ಅದು ಸಂಪೂರ್ಣವಾಗಿ ಭಿನ್ನವೇ ಆಗಿರಬೇಕು. ರಚನೆ ಮತ್ತು ಕಾರ್ಯದ ಸ್ಥಿತಿಗತಿಗಳ ದೃಷ್ಟಿಯಿಂದ ನೋಡಿದರೆ ವಿಶ್ವವಿದ್ಯಾನಿಲಯದ ಎಲ್ಲ ನಿಕಾಯಗಳಲ್ಲಿ ಸಿಂಡಿಕೇಟ್ ಸಭೆಯ ಅತ್ಯಂತ ಕನಿಷ್ಠ ತೃಪ್ತಿದಾಯಕ ಸಂಸ್ಥೆಯಾಗಿರುವಂತೆ ತೋರುತ್ತದೆ. ವರಿಷ್ಠ ಕಾರ್ಯಪಾಲಕ ನಿಕಾಯವಾಗಿ ಸಿಂಡಿಕೇಟ್ ಸಾಮಾನ್ಯ ಮೊಹರಿನ ಅಭಿರಕ್ಷೆಯ ಮತ್ತು ಬಳಕೆಯ ಅಧಿಕಾರವನ್ನು ಹೊಂದಿರಬೇಕು. ವಿಶ್ವವಿದ್ಯಾನಿಲಯದ ಆಸ್ತಿಪಾಸ್ತಿಗಳ ಮತ್ತು ಒಟ್ಟಾರೆ ಆದಾಯದ ನಿರ್ವಹಣೆಯ ಅಧಿಕಾರಗಳನ್ನು ಹೊಂದಿರಬೇಕು. ಹಾಗೂ ಅನ್ಯಥಾ ಅವಕಾಶವನ್ನು ಕಲ್ಪಿಸಿರುವುದನ್ನು ಹೊರತುಪಡಿಸಿ ವಿಶ್ವವಿದ್ಯಾನಿಲಯದ ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸುವ ಅಧಿಕಾರವನ್ನು ಹೊಂದಿರಬೇಕು. ಆದರೆ ಈ ಕಾರ್ಯಗಳಿಗೆ ಬದಲಾಗಿ ಸಿಂಡಿಕೇಟ್ ಸಭೆಯ ಕಾರ್ಯವ್ಯಾಪ್ತಿ ಸುವಿಶಾಲ ಕಾರ್ಯಕ್ಷೇತ್ರದವರೆಗೆ ವ್ಯಾಪಿಸಿಕೊಂಡಿದೆ. ಇದನ್ನು ಅನುಕೂಲಕರವಾಗಿ ಇತರ ಹಾಗೂ ಹೆಚ್ಚು ಸೂಕ್ತವಾಗಿರುವಂಥ ನಿಕಾಯಗಳಿಗೆ ವಹಿಸಿಕೊಡಬಹುದಾಗಿದೆ. ಕಾರ್ಯಕಾರಿ ಸಮಿತಿ ಎಂದು ಭಾವಿಸಲಾಗಿರುವ ಒಂದು ನಿಕಾಯದಲ್ಲಿ ಪ್ರಚಲಿತ ವ್ಯವಸ್ಥೆ ವಿವೇಚನಾಪೂರ್ವಕವಾದ ನಿರ್ಣಯದ ಬಗೆಗೆ ದೃಷ್ಟಿಯನ್ನು ಕೇಂದ್ರೀಕರಿಸುವುದಕ್ಕೆ ಬದಲಾಗಿ ಚರ್ಚೆಯ ಬಗ್ಗೆ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸುತ್ತದೆ. ಹೀಗಾಗಿ ಲೆಕ್ಕಪತ್ರಗಳ ಮಂಡಳಿಯನ್ನು ರದ್ದುಪಡಿಸಿ ಅದರ ಪ್ರಕಾರ್ಯಗಳನ್ನು ಸಿಂಡಿಕೇಟ್ ಸಭೆಗೆ ವರ್ಗಾಯಿಸಬಹುದೆಂದು ಸೂಚಿಸಬಯಸುತ್ತೇನೆ. ಈ ಕೆಳಗೆ ಕಾಣಿಸಿರುವ ವಿಚಾರಗಳ ಬಗ್ಗೆ ನಿರ್ಧರಿಸುವ ಅಧಿಕಾರ ಸಿಂಡಿಕೇಟ್ ಸಭೆಗೆ ಇರತಕ್ಕದ್ದು. 1. ವಿಶ್ವವಿದ್ಯಾನಿಲಯದ ಹಣಕಾಸು ಹೂಡಿಕೆ ಮತ್ತು ಲೆಕ್ಕಪತ್ರಗಳು. 2. ವಿಶ್ವವಿದ್ಯಾನಿಲಯದಲ್ಲಿ ವಸೂಲು ಮಾಡಬೇಕಾಗಿರುವ ಶುಲ್ಕಗಳು ಮತ್ತು ಅವುಗಳ ಪ್ರಮಾಣದಲ್ಲಿ ಅಥವಾ ವಿಶ್ವವಿದ್ಯಾನಿಲಯದಿಂದ ವಿಶೇಷಾಧಿಕಾರಗಳನ್ನು ಅನುಭೋಗಿಸುವುದಕ್ಕೆ ಸಂಬಂಧಿಸಿದ ಪಾವತಿಗಳು. 3. ಪ್ರಾಧ್ಯಾಪಕರು, ಅಧ್ಯಾಪಕರು, ಕುಲಸಚಿವರು, ಗ್ರಂಥಪಾಲರು ಮತ್ತು ಖಾಯಂ ನೌಕರರು ಸೇರಿದಂತೆ ವಿಶ್ವವಿದ್ಯಾನಿಲಯದ ಸಿಬ್ಬಂದಿಯ ನೇಮಕಾತಿ ವಿಧಾನಗಳು ಮತ್ತು ಷರತ್ತುಗಳು, ಸೇವಾವಧಿ ಮತ್ತು ಹುದ್ದೆಯಿಂದ ತೆಗೆದುಹಾಕುವುದು, ಕರ್ತವ್ಯಗಳು, ಉಪಲಬ್ಧಗಳು, ಭತ್ಯೆಗಳು, ವೇತನಾದಿಗಳು ಮತ್ತು ಸೇವಾನಿವೃತ್ತಿ ಭತ್ಯೆಗಳು. 4. ನಿರ್ಧಾರಕರು, ಪರೀಕ್ಷಕರು ಮತ್ತು ಪರೀಕ್ಷಾ ಮಂಡಳಿಗಳು, ಅಧಿಕಾರಾವಧಿ ಷರತ್ತುಗಳು ಮತ್ತು ನೇಮಕಾತಿ ವಿಧಾನಗಳು ಮತ್ತು ಕರ್ತವ್ಯಗಳು. 5. ಶಿಷ್ಯವೃತ್ತಿಗಳು, ವಿದ್ಯಾರ್ಥಿಗಳು, ಬಹುಮಾನಗಳು, ಪ್ರಶಸ್ತಿಗಳು, ಹಾಗೂ ಹಣಕಾಸು ನೆರವು ಮತ್ತು ಇತರ ನೆರವುಗಳನ್ನು ನಿರ್ಣಯಿಸುವುದು. ಅನುಬಂಧ ಸಿ. 6. ಸಭಾಭವನಗಳು, ವಿದ್ಯಾರ್ಥಿನಿಲಯಗಳು ಅಥವಾ ವಿದ್ಯಾರ್ಥಿಗಳ ವಸತಿಗಾಗಿ ನಿರ್ಮಿಸುವ ಇತರ ಕಟ್ಟಡಗಳ ವ್ಯವಸ್ಥೆ, ಸುಸ್ಥಿತಿ ಮತ್ತು ಮೇಲ್ವಿಚಾರಣೆ. 7. ವಿಶ್ವವಿದ್ಯಾನಿಲಯದ ಸ್ನಾತಕಪೂರ್ವ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳ ಸೇರ್ಪಡೆ. 8. ವಿಶ್ವವಿದ್ಯಾನಿಲಯದ ನೈಜ ಮತ್ತು ಖಾಸಗಿ ಆಸ್ತಿಪಾಸ್ತಿಗಳ ವ್ಯವಹರಣೆ. 9. ವಿಶ್ವವಿದ್ಯಾನಿಲಯದ ಕೆಲಸ ಕಾರ್ಯಗಳನ್ನು ನಡೆಸಿಕೊಂಡು ಹೋಗುವುದಕ್ಕೆ ಅಗತ್ಯವಾಗಿರುವ ಭವನಗಳು, ಸ್ಥಳಗಳು, ಪೀಠೋಪಕರಣಗಳು ಮತ್ತು ಸಲಕರಣೆಗಳನ್ನು ಒದಗಿಸುವುದು. 10. ವಿಶ್ವವಿದ್ಯಾನಿಲಯಕ್ಕಾಗಿ ಹಣವನ್ನು ಎರವಲು ಪಡೆಯುವುದು ಹಾಗೂ ಅಗತ್ಯವಿದ್ದಲ್ಲಿ ವಿಶ್ವವಿದ್ಯಾನಿಲಯದ ಆಸ್ತಿಯನ್ನು ಒತ್ತೆ ಇಡುವುದು. 11. ವಿಶ್ವವಿದ್ಯಾನಿಲಯದ ಪರವಾಗಿ ಒಪ್ಪಂದಗಳನ್ನು ಏರ್ಪಡಿಸಿಕೊಳ್ಳುವುದು, ಬದಲಾಯಿಸುವುದು, ಕಾರ್ಯರೂಪಕ್ಕೆ ತರುವುದು ಮತ್ತು ರದ್ದುಪಡಿಸುವುದು. 12. ಸೆನೆಟ್ ಸಭೆಯ ಕಾರ್ಯದಿಂದಲ್ಲದೆ ಬೇರಾವುದೇ ಬಗೆಯಲ್ಲಿ ಬಾಧಿತರಾಗಿರುವುದಾಗಿ ಭಾವಿಸುವ ವಿಶ್ವವಿದ್ಯಾನಿಲಯದ ಅಧಿಕಾರಿಗಳು, ಪ್ರಾಧ್ಯಾಪಕರು, ಅಧ್ಯಾಪಕ ಸಿಬ್ಬಂದಿ, ಸ್ನಾತಕರು, ಸ್ನಾತಕಪೂರ್ವ ವಿದ್ಯಾರ್ಥಿಗಳು ಮತ್ತು ನೌಕರರ ಕುಂದುಕೊರತೆಗಳನ್ನು ಪುರಸ್ಕರಿಸುವುದು, ನ್ಯಾಯನಿರ್ಣಯ ಮಾಡುವುದು ಹಾಗೂ ಅರ್ಹವೆಂದು ಭಾವಿಸಿದ ಪ್ರಸಂಗಗಳಲ್ಲಿ ಆ ಕುಂದುಕೊರತೆಗಳನ್ನು ನಿವಾರಿಸುವುದು. 13. ಆಂಗ ಸಂಸ್ಥೆಗಳಾಗಿರುವ ಸರ್ಕಾರದ ಸಹಾಯಧನ ನೀಡಿಕೆಯನ್ನು ನಿಯಂತ್ರಿಸುವುದು. ನಿಗಮನ ಕಾಯ್ದೆಯ ಮೂಲಕ ಈ 3 ನಿಕಾಯಗಳನ್ನು ಸೆನೆಟ್, ಸಿಂಡಿಕೇಟ್ ಮತ್ತು ವ್ಯಾಸಂಗ ವಿಭಾಗ, ನಿಕಾಯಗಳನ್ನು ರಚಿಸಬೇಕು. ಒಟ್ಟಾಗಿ ಅವು ಮಹಾನ್ ಬೋಧಕ ವಿಶ್ವವಿದ್ಯಾನಿಲಯದ ಅಗತ್ಯವಾದ ಎಲ್ಲ ಕಾರ್ಯಶಾಖೆಗಳನ್ನು ಒದಗಿಸಲು ಸಾಕಾಗುತ್ತವೆ. ಆದರೆ ಮುಂಬಯಿಯ ಹೊಸ ವಿಶ್ವವಿದ್ಯಾನಿಲಯಕ್ಕೆ ಇನ್ನೊಂದು ಕಾರ್ಯಶಾಖೆಯ ಅಗತ್ಯವಿರುವಂತೆ ತೋರುತ್ತದೆ. ಅದರಲ್ಲಿಯೂ ವಿಶ್ವವಿದ್ಯಾನಿಲಯ ಶಿಕ್ಷಣ ಕೇಂದ್ರದಲ್ಲಿನ ಮಾತೃಸ್ವರೂಪದ ಕಾಲೇಜುಗಳು ವಿಶ್ವವಿದ್ಯಾನಿಲಯಗಳಾಗಿ ಬೆಳೆದು ನಿಲ್ಲುವುದಕ್ಕೆ ಮೊದಲಿನ, ಸುದೀರ್ಘವಾಗಿ ಇರಲೇಬೇಕಾದ ಸ್ಥಿತ್ಯಂತರದ ಅವಧಿಯಲ್ಲಿ. ಅಲ್ಲಿಯವರೆಗಂತೂ ಅದು ಈ ಪ್ರಾಂತ್ಯದಲ್ಲಿನ ಹೊಸದಾಗಿ ಸಂಘಟಿತವಾದ ಒಂದಲ್ಲ ಒಂದು ಬೋಧಕ ವಿಶ್ವವಿದ್ಯಾನಿಲಯದ ಅಂಗಸಂಸ್ಥೆಗಳಾಗಿಯೇ ಉಳಿದುಕೊಳ್ಳಬೇಕಾಗುತ್ತದೆ. ಆದರೆ ಸ್ಥಿತ್ಯಂತರ ಅವಧಿಗೆ ಸಂಬಂಧಿಸಿದಂತೆ ಯಾವುದಾದರೊಂದು ವ್ಯವಸ್ಥೆಯನ್ನು ಮಾಡುವ ಸಮಸ್ಯೆ ಇಲ್ಲದೆ ಹೋಗಿದ್ದರೂ ಮಹಾನ್ ಬೋಧಕ ವಿಶ್ವವಿದ್ಯಾನಿಲಯವೊಂದರ ನಿರ್ವಹಣೆಗೆ 4ನೆಯ ನಿಕಾಯವೊಂದರ ಅಗತ್ಯ ಉಂಟಾಗಿಯೇ ತೀರುತ್ತಿತ್ತು. ನಾನು ಸೂಚಿಸಿರುವ ಸಂಘಟನಾ ಯೋಜನೆ ಹೆಚ್ಚು ಕಡಿಮೆ ಅಧಿಕಾರಿಗಳ ಪ್ರತ್ಯೇಕತೆಯ, ಬೇರ್ಪಡೆಯ ತತ್ವವನ್ನು ಆಧರಿಸಿದೆ. ಸೆನೆಟ್ ಸಭೆಯೇ ವಿಧಾಯಿ ಅಧಿಕಾರದ ಕೇಂದ್ರವಾಗಿರುತ್ತದೆ. ಸಿಂಡಿಕೇಟ್ ಸಭೆ ಕಾರ್ಯಪಾಲಕ ಅಧಿಕಾರದ ಕೇಂದ್ರವಾಗಿರುತ್ತದೆ. ವ್ಯಾಸಂಗ ವಿಭಾಗಗಳು ಶೈಕ್ಷಣಿಕ ಅಧಿಕಾರದ ಕೇಂದ್ರಗಳಾಗಿರುತ್ತದೆ. ಆದರೆ ಈ ಪ್ರತ್ಯೇಕ ಅಧಿಕಾರಗಳನ್ನು ಸ್ವತಂತ್ರವಾಗಿ ಹಾಗೂ ಸಮನ್ವಯವಿಲ್ಲದೆ ಚಲಾಯಿಸಿದರೆ ಅದರ ಫಲ ವಿಶ್ವವಿದ್ಯಾನಿಲಯದ ಅತ್ಯುತ್ತಮ ಹಿತಾಸಕ್ತಿಗೆ ಖಂಡಿತವಾಗಿಯೂ ಹಾನಿಕಾರಕವಾಗುತ್ತದೆ. ವ್ಯಾಸಂಗ ವಿಭಾಗವನ್ನು ಇಲ್ಲಿ ವಿಶ್ವವಿದ್ಯಾನಿಲಯದ ಸಂಘಟನೆಯ ಆಧಾರವೆಂದು ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು, ಸಂಪುಟ -2 ಪರಿಗಣಿಸಲಾಗಿದೆ. ಶಿಕ್ಷಣ ಕ್ರಮಗಳನ್ನು ಗೊತ್ತುಪಡಿಸುವ ಬೋಧನಕಾರ್ಯವನ್ನು ವ್ಯವಸ್ಥೆಗೊಳಿಸುವ ಹಾಗೂ ಪರೀಕ್ಷೆಗಳನ್ನು ನಡೆಸುವ ವಿಚಾರದಲ್ಲಿ ವ್ಯಾಸಂಗ ವಿಭಾಗಕ್ಕೆ ಪೂರ್ಣ ಸ್ವಾಯತ್ತತೆಯನ್ನು ಕೊಡಲಾಗಿದೆ. ಆದರೆ ವ್ಯಾಸಂಗ ವಿಭಾಗಗಳಿಗೆ ಸ್ಪಷ್ಟವಾಗಿ ವಹಿಸಿಕೊಡಲಾಗದೇ ಇರುವಂಥ ಎಲ್ಲ ವಿಚಾರಗಳನ್ನು ನಿಯಂತ್ರಿಸುವುದಕ್ಕೆ, ಒಂದಕ್ಕಿಂತ ಹೆಚ್ಚು ವ್ಯಾಸಂಗ ವಿಭಾಗಗಳಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಇತ್ಯರ್ಥಪಡಿಸುವುದಕ್ಕೆ ಹಾಗೂ 2 ವ್ಯಾಸಂಗ ವಿಭಾಗಗಳ ನಡುವೆ ಭಿನ್ನಾಭಿಪ್ರಾಯ ಉಂಟಾದಾಗ ಅಂತಿಮ ನಿರ್ಣಯವನ್ನು ತೆಗೆದುಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಬೇಕಾಗುತ್ತದೆ. ವ್ಯಾಸಂಗ ವಿಭಾಗಗಳ ನಡುವೆ ಸಮನ್ವಯವನ್ನು ಏರ್ಪಡಿಸುವುದಕ್ಕೆ ಮಾತ್ರವಲ್ಲದೆ, ವ್ಯಾಸಂಗ ವಿಭಾಗಗಳ ಮತ್ತು ಸಿಂಡಿಕೇಟ್ ಸಭೆಯ ನಡುವೆ ಸಮನ್ವಯವನ್ನು ಏರ್ಪಡಿಸುವುದಕ್ಕಾಗಿಯೂ ಇನ್ನೊಂದು ನಿಕಾಯದ ಅಗತ್ಯ ಇದ್ದೇ ಇದೆ.
ಇಲ್ಲವಾದಲ್ಲಿ ತನ್ನ ಕಾರ್ಯಪಾಲಕ ಅಧಿಕಾರಗಳನ್ನು ಚಲಾಯಿಸುವ ಮೂಲಕ ವ್ಯಾಸಂಗ ವಿಭಾಗಗಳ ಶೈಕ್ಷಣಿಕ ಸ್ವಾತಂತ್ರ್ಯಕ್ಕೆ ಸಿಂಡಿಕೇಟ್ ಸಭೆ ತೀವ್ರವಾದ ಹಸ್ತಕ್ಷೇಪವನ್ನೆಸಗಬಹುದು. ಹಣಕಾಸಿನ ನಿಯಂತ್ರಣ ಅಂತಿಮವಾಗಿ ಉಳಿದೆಲ್ಲ ಸಂಗತಿಗಳ ನಿಯಂತ್ರಣವೇ ಆಗಿರುತ್ತದೆ. ಹೀಗಾಗಿ ಒಟ್ಟಾರೆ ಶೈಕ್ಷಣಿಕ ಸಿಬ್ಬಂದಿಯ ಪ್ರತಿನಿಧಿಗಳನ್ನೊಳಗೊಂಡಿರುವ ನಿಕಾಯದೊಂದಿಗೆ ಸಮಾಲೋಚಿಸದೆ ಇಡಿಯಾಗಿ ವಿಶ್ವವಿದ್ಯಾನಿಲಯದ ಮೇಲೆ ನೇರವಾದ ಶೈಕ್ಷಣಿಕ ಪರಿಣಾಮ ಬೀರುವಂಥ ಯಾವುದೇ ಕ್ರಮವನ್ನು ಸಿಂಡಿಕೇಟ್ ತೆಗೆದುಕೊಳ್ಳತಕ್ಕದ್ದಲ್ಲ. ಹೀಗೆ ಸ್ಥಿತ್ಯಂತರ ಅವಧಿಯ ಒಂದು ಲಕ್ಷಣವಾಗಿ ಅಥವಾ ವಿಶ್ವವಿದ್ಯಾನಿಲಯ ಸಂಘಟನೆಯ ಒಂದು ಶಾಶ್ವತ ಲಕ್ಷಣವಾಗಿ ನಿಗಮನ ಕಾಯ್ದೆಯಲ್ಲಿ 4ನೆಯ ನಿಕಾಯದ ಸ್ಥಾಪನೆಯ ಸ್ಪಷ್ಟ ಅಗತ್ಯವಿದೆ. ಈ ನಿಕಾಯವನ್ನು ನಾನು ಶಿಕ್ಷಣ ಮಂಡಳಿ ಎಂದು ಕರೆಯಬಯಸುತ್ತೇನೆ. ಅದರ ಪ್ರಕಾರ್ಯಗಳು ಆಂಶಿಕವಾಗಿ ಸಲಹಾತ್ಮಕವಾಗಿರುತ್ತವೆ ಹಾಗೂ ಆಂಶಿಕವಾಗಿ ಕಾರ್ಯಪಾಲಕವಾಗಿರುತ್ತವೆ. ವಿನಿಮಯದ ಮೂಲಕ ಅಥವಾ ಬೇರೆ ವಿಧಾನದ ಮೂಲಕ ಈ ಕೆಳಗೆ ಕಾಣಿಸಿರುವ ಎಲ್ಲ ವಿಷಯಗಳನ್ನು ಇತ್ಯರ್ಥಪಡಿಸುವುದು ಅದರ ಕಾರ್ಯಪಾಲಕ ಪ್ರಕಾರ್ಯಗಳಲ್ಲಿ ಸೇರಿರುತ್ತದೆ. 1. ವ್ಯಾಸಂಗ ವಿಭಾಗಗಳ ಅಥವಾ ವ್ಯಾಸಂಗ ವಿಭಾಗಗಳಿಂದ ನೇಮಿಸಲಾದ ಸಮಿತಿಗಳ ಸಭೆಗಳಲ್ಲಿನ ಕನಿಷ್ಠ ಹಾಜರಾತಿ ಕೋರಂ. 2. ವಿಶ್ವವಿದ್ಯಾನಿಲಯ ಸಂಯುಕ್ತವಾಗಿ ಬೇರೆ ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ನಿಕಾಯದೊಂದಿಗೆ ಯಾವುದೇ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೇಮಿಸಿದ ಮಂಡಳಿ ಅಥವಾ ಸಮಿತಿಗಳು ಸೇರಿದಂತೆ ಸಲಹಾ ಮಂಡಳಿಗಳ ಅಥವಾ ಇತರ ಮಂಡಳಿಗಳ ಕರ್ತವ್ಯ ಮತ್ತು ಅಧಿಕಾರಗಳು. 3. ವಿಶ್ವವಿದ್ಯಾನಿಲಯ ಕೊಡಮಾಡುವ ಗೌರವ ಪದವಿಗಳು ಮತ್ತು ಪ್ರಶಸ್ತಿಗಳಿಗೆ ಸಂಬಂಧಿಸಿದ ಅರ್ಹತೆಗಳು ಮತ್ತು ಇಂಥ ಪದವಿ ಪ್ರಶಸ್ತಿಗಳ ನೀಡಿಕೆಗೆ ಸಂಬಂಧಿಸಿದಂತೆ ಕೈಗೊಳ್ಳಬೇಕಾದ ವಿಧಾನಗಳು ಮತ್ತು ಕ್ರಮಗಳು. 4. ಅಂಗಸಂಸ್ಥೆಗಳಾಗಿರುವ ಕಾಲೇಜುಗಳ ಸಂದರ್ಶನ. 5. ಅಂಗಸಂಸ್ಥೆಗಳಾಗಿ ಕಾಲೇಜುಗಳಿಗೆ ಮಾನ್ಯತೆ ನೀಡುವುದು ಹಾಗೂ ರದ್ದುಪಡಿಸುವುದು. 6. ಶಿಷ್ಯವೇತನಗಳು, ವಿದ್ಯಾರ್ಥಿ ವೇತನಗಳು, ನಿಧಿ ವೇತನಗಳು ಹಾಗೂ ಆರ್ಥಿಕ ಮತ್ತು ಇತರ ಬಗೆಯ ನೆರವುಗಳು ಇವುಗಳ ಅವಧಿ. ಅನುಬಂಧ -3. 902. ತಕ್ಕದ್ದು. 7. ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಒಳಪಡುವಷ್ಟರ ಮಟ್ಟಿಗೆ ಸ್ನಾತಕರ ಮತ್ತು ಸ್ನಾತಕಪೂರ್ವ ವಿದ್ಯಾರ್ಥಿಗಳ ವಿಷಯದಲ್ಲಿ ಜಾರಿಗೊಳಿಸಲಾಗುವ ಶಿಸ್ತು ಕ್ರಮಗಳು. 8. ಸೆನೆಟ್ ಸಭೆಗೆ ಮೇಲ್ಮನವಿ ಮಾಡಿಕೊಳ್ಳುವುದಕ್ಕೆ ಒಳಪಟ್ಟು ಸ್ನಾತಕರನ್ನು ಮತ್ತು ಸ್ನಾತಕ ಪೂರ್ವ ವಿದ್ಯಾರ್ಥಿಗಳನ್ನು ವಿಶ್ವವಿದ್ಯಾನಿಲಯದ ಸದಸ್ಯತ್ವದಿಂದ ಹೊರಹಾಕುವುದು ಮತ್ತು ಪದವಿಗಳು, ಡಿಪ್ಲೊಮಾಗಳು, ಪ್ರಮಾಣಪತ್ರಗಳು, ಸರ್ಟಿಫಿಕೇಟುಗಳು ಮತ್ತು ಪ್ರಶಸ್ತಿಗಳನ್ನು ಹಿಂತೆಗೆದುಕೊಳ್ಳುವುದು. ಶಿಕ್ಷಣ ಮಂಡಳಿಯ ಪರಿಷತ್ತಿನ ಸಲಹಾತ್ಮಕ ಪ್ರಕಾರ್ಯಗಳು ಈ ಕೆಳಗೆ ಕಾಣಿಸಿರುವಂತೆ ಇರ. ಐ. ಮೊಟ್ಟಮೊದಲ ಶಿಕ್ಷಣ ಮಂಡಳಿಯ ಗಮನವನ್ನು ಸೆಳೆಯದೆ ಹಾಗೂ ಅದರಿಂದ ವರದಿಯನ್ನು ತರಿಸಿಕೊಳ್ಳದೆ ಸ್ನಾತಕಪೂರ್ವ ಮತ್ತು ಸ್ನಾತಕೋತ್ತರ ಹಂತಗಳೆರಡರಲ್ಲಿಯೂ ವಿಶ್ವವಿದ್ಯಾನಿಲಯ ಶಿಕ್ಷಣದ ಸಂಘಟನೆ, ಸುಧಾರಣೆ ಮತ್ತು ವಿಸ್ತರಣೆಗಳಿಗೆ ಸಂಬಂಧಿಸಿದ ಯಾವುದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಸಿಂಡಿಕೇಟ್ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕದಲ್ಲ. ಈ ಮೊಟ್ಟಮೊದಲು ಶಿಕ್ಷಣ ಮಂಡಳಿಯ ಗಮನವನ್ನು ಸೆಳೆಯದೆ ಹಾಗೂ ಅದರಿಂದ ವರದಿಯನ್ನು ತರಿಸಿಕೊಳ್ಳದೆ ವ್ಯಾಸಂಗ ವಿಭಾಗಗಳಿಗೆ ಸಿಂಡಿಕೇಟ್ ಸಭೆ ಸಾಮಾನ್ಯ ಸೂಚನೆಗಳನ್ನು ಹೊರಡಿಸತಕ್ಕದ್ದಲ್ಲ ಅಥವಾ ಯಾವುದೇ ವ್ಯಾಸಂಗ ವಿಭಾಗದ ಯಾವುದೇ ಸಮಿತಿಯ ಅಥವಾ ಮಂಡಳಿಯ ಯಾವುದೇ ಕಾರ್ಯದ ಬಗ್ಗೆ ಬೇರೆ ಯಾವುದೇ ವ್ಯಾಸಂಗ ವಿಭಾಗ ಮೇಲ್ಮನವಿಯನ್ನು ಸಲ್ಲಿಸಿದಾಗ ಅಂಥ ಯಾವುದೇ ಕಾರ್ಯವನ್ನು ಪುನರವಲೋಕನ ಮಾಡತಕ್ಕದ್ದಲ್ಲ ಅಥವಾ ಅವುಗಳ ಭವಿಷ್ಯದಲ್ಲಿನ ಕ್ರಮಗಳ ಬಗ್ಗೆ ನಿರ್ದೇಶನಗಳನ್ನು ಕೊಡತಕ್ಕದ್ದಲ್ಲ. ಈ ನಿಕಾಯಗಳ ಯಾವುದೇ ಅಧಿಕಾರಿಯ ಅಥವಾ ಪ್ರತಿನಿಧಿಯ ಆಯ್ಕೆ ಇದಕ್ಕೆ ಹೊರತಾಗಿರುತ್ತದೆ. ಈ ಮೊಟ್ಟಮೊದಲ ಶಿಕ್ಷಣ ಮಂಡಳಿಯ ಗಮನವನ್ನು ಸೆಳೆಯದೆ ಹಾಗೂ ಅದರಿಂದ ವರದಿಯನ್ನು ತರಿಸಿಕೊಳ್ಳದೆ ಬೋಧಕ ಸಿಬ್ಬಂದಿಗೆ ಸಿಂಡಿಕೇಟ್ ಸಭೆ ಯಾವುದೇ ನೇಮಕಾತಿಯನ್ನು ಮಾಡತಕ್ಕದ್ದಲ್ಲ. ಕಲ್ಕತ್ತಾ ವಿಶ್ವವಿದ್ಯಾನಿಲಯ ಆಯೋಗ ನೂತನ ಕಲ್ಕತ್ತಾ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದಂತೆ ಸೆನೆಟ್, ಸಿಂಡಿಕೇಟ್ ಮತ್ತು ಶಿಕ್ಷಣ ಮಂಡಳಿಗಳ ರಚನೆ ಮತ್ತು ಸದಸ್ಯ ಸಂಖ್ಯೆಯ ಬಗ್ಗೆ ಯಾವ ಸೂಚನೆಗಳನ್ನು ಕೊಟ್ಟಿದೆಯೋ ಅವೇ ಸೂಚನೆಗಳು ಇಲ್ಲಿಗೂ ಅನ್ವಯವಾಗತಕ್ಕದ್ದು. ಹೆಸರುಗಳನ್ನು ಬದಲಾಯಿಸಿ ಸೆನೆಟ್ ಅನ್ನು ಕೋರ್ಟ್ ಎಂದು ಸಿಂಡಿಕೇಟ್ ಅನ್ನು ಸ್ಟೇಟ್ ಎಂದು ಕರೆಯುವುದು ಉತ್ತಮವೆಂದು ನಾನು ಭಾವಿಸಿದ್ದೇನೆ. ವೈಸ್ರಾಯ್ ಅವರೇ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ವಿಸಿಟರ್ ಆಗಿರಬೇಕೆಂದು ನಾನು ಸೂಚಿಸಬಯಸುತ್ತೇನೆ. ಪ್ರಶ್ನೆ 16. ಮುಂಬಯಿ ವಿಶ್ವವಿದ್ಯಾನಿಲಯ ಪರೀಕ್ಷೆಗಳನ್ನು ನಡೆಸುವ ಶಿಕ್ಷಣ ಕ್ರಮಗಳನ್ನು ಗೊತ್ತುಪಡಿಸುವ ಹಾಗೂ ಈ ಪಠ್ಯಪುಸ್ತಕಗಳನ್ನು ನಿಗದಿಪಡಿಸುವ ಹೊಣೆಗಾರಿಕೆಗಳನ್ನು ಚೆನ್ನಾಗಿಯೇ ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರೆಹಗಳು ಭಾಷಣಗಳು ಸಂಪುಟ -2 ನಿರ್ವಹಿಸುತ್ತಿರಬಹುದು. ಆದರೆ ಇವೆಲ್ಲ ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳ ಮೇಲೆ ಯಾವ ದುಷ್ಪರಿಣಾಮಗಳನ್ನು ಉಂಟುಮಾಡುತ್ತಿವೆ ಎಂಬ ವಿಚಾರದತ್ತ ವಿಶ್ವವಿದ್ಯಾನಿಲಯ ಗಮನ ಕೊಟ್ಟಿರುವಂತೆಯೇ ಕಾಣುತ್ತಿಲ್ಲ. ಕಟ್ಟುನಿಟ್ಟಾಗಿ ಪಠ್ಯಕ್ರಮಕ್ಕೆ ಬದ್ಧನಾಗದೆ ತನಗೆ ಅತ್ಯುತ್ತಮವೆಂದು ತೋರಿದ ರೀತಿಯಲ್ಲಿ ಬೋಧಿಸಲು ವಿಶ್ವವಿದ್ಯಾನಿಲಯ ಅಧ್ಯಾಪಕನಿಗೆ ಸ್ವಾತಂತ್ರ್ಯವನ್ನು ಹೇಗೆ ಒದಗಿಸಿಕೊಡಬೇಕು ಎಂಬುದು ಈ ಸಮಿತಿ ಬಗೆಹರಿಸಬೇಕಾಗಿರುವ ಸಮಸ್ಯೆಗಳಲ್ಲಿ ಅಗ್ರಪ್ರಾಶಸ್ತ್ರದ ಸಮಸ್ಯೆಯಾಗಬೇಕು. ಅಧ್ಯಾಪಕನಿಗೆ ಸ್ವಾತಂತ್ರ್ಯವನ್ನು ತಂದುಕೊಡಬಹುದಾದರೆ ವಿದ್ಯಾರ್ಥಿಗೂ ಆ ಬಳಿಕ ಸ್ವಾತಂತ್ರ್ಯ ತಾನಾಗಿಯೇ ಲಭಿಸುತ್ತದೆ. ಈ ಉದ್ದೇಶ ಸಾಧಿತವಾಗಬೇಕಾಗಿದ್ದರೆ ಸೂಕ್ತ ರಕ್ಷಣಾ ಕ್ರಮಗಳೊಂದಿಗೆ ತಮ್ಮ ವಿದ್ಯಾರ್ಥಿಗಳ ಶಿಕ್ಷಣ ಮತ್ತು ಪರೀಕ್ಷೆಯ ಸಂಪೂರ್ಣ ನಿಯಂತ್ರಣವನ್ನು ವಿಶ್ವವಿದ್ಯಾನಿಲಯದ ಅಧ್ಯಾಪಕರು ತಮ್ಮ ಕೈಗೆ ತೆಗೆದುಕೊಳ್ಳಬೇಕು. ಹಾಗೂ ಇದು ಸಾಧ್ಯವಾಗುವಂತೆ ವಿಶ್ವವಿದ್ಯಾನಿಲಯದ ಅಂಗರಚನೆಯಾಗಬೇಕು. ಪ್ರಶ್ನೆ 17. ಪರೀಕ್ಷೆಯ ಜೊತೆಗೆ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಮಾಡುವ ಕೆಲಸವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು. ಉನ್ನತ ಪದವಿಗಳಿಗೆ ಸಂಬಂಧಿಸಿದಂತೆ ನಿಬಂಧ ಸಲ್ಲಿಕೆ ಮತ್ತು ವಾಚಿಕ ಪರೀಕ್ಷೆಗಳು ಇರಬೇಕು. ಪ್ರಶ್ನೆ 18 ಮತ್ತು 19. ಪೂರ್ಣ ವಿಶ್ವವಿದ್ಯಾನಿಲಯವನ್ನಾಗಿಸುವ ದೃಷ್ಟಿಯಿಂದ ಮುಂಬಯಿ ವಿಶ್ವವಿದ್ಯಾನಿಲಯ ಇಂಜಿನಿಯರಿಂಗ್, ಕೃಷಿ, ಲಲಿತ ಕಲೆಗಳು, ತಂತ್ರವಿದ್ಯೆ ಮತ್ತು ಸಂಗೀತ ನಿಕಾಯಗಳನ್ನು ಹೊಂದಬೇಕು. ಪ್ರಶ್ನೆ 20. ಸ್ನಾತಕೋತ್ತರ ಪದವಿಗಳ ಅಧ್ಯಯನಾವಧಿ 4 ವರ್ಷಗಳಾಗಿರಬೇಕು. ನಾನು ಸಮಾಜ ವಿಜ್ಞಾನಗಳ ಬಗ್ಗೆ ಮಾತ್ರವೇ ಮಾತನಾಡುತ್ತಿದ್ದೇನೆ. ತಲಾ 2 ವರ್ಷಗಳ ಅವಧಿಯ 2 ಸ್ತರಗಳಿರಬೇಕು. ಮೊದಲ ಸ್ತರದ ಕೊನೆಯಲ್ಲಿ ವಿದ್ಯಾರ್ಥಿ ಎಂ.ಎ. ಪದವಿಗೆ ಅರ್ಹನಾಗಬೇಕು. ಅವನು ಒಂದು ವಿಷಯದಲ್ಲಿ ಮಾತ್ರವೇ ವಿಶೇಷ ಅಧ್ಯಯನ ಮಾಡಬೇಕು. ಆ ವಿಷಯ ಅವನ ಪ್ರಮುಖ ಆಸಕ್ತಿಯ ವಿಷಯವಾಗಿರಬೇಕು. ಲಿಖಿತ ಪರೀಕ್ಷೆಯ ಜೊತೆಗೆ ಸುಮಾರು 75 ಪುಟಗಳಷ್ಟು ಬೆರಳಚ್ಚಿನಲ್ಲಿ ಪ್ರಬಂಧ ಇದಕ್ಕೆ ಒರೆಗಲಾಗಿರಬೇಕು. ಈ ಪ್ರಬಂಧ ಮೂಲ ಆಕರಗಳನ್ನು ಬಳಸಿಕೊಳ್ಳುವ ಹಾಗೂ ಅವುಗಳನ್ನು ವಿಮರ್ಶಿಸುವ ಕಲೆಯಲ್ಲಿ ಅವನಿಗೆ ಇರುವ ಪರಿಶ್ರಮವನ್ನು ಸಾಬೀತುಪಡಿಸುವಂತಿರಬೇಕು. ಎರಡನೆಯ ಸ್ತರದ ಕೊನೆಯಲ್ಲಿ ವಿದ್ಯಾರ್ಥಿ ಪಿಎಚ್.ಡಿ. ಪದವಿಗೆ ಅರ್ಹನಾಗಬೇಕು. ವಾಚಿಕ ಪರೀಕ್ಷೆಯ ಜೊತೆಗೆ ಪ್ರಕಟಣೆಗೆ ಅರ್ಹವಾಗಿರುವ ಗಣನೀಯ ಗಾತ್ರದ ನಿಬಂಧ ಇದಕ್ಕೆ ಒರೆಗಲಾಗಿರಬೇಕು. ಆ ನಿಬಂಧ ಪ್ರಮುಖ ಆಸಕ್ತಿಯ ವಿಷಯವಾಗಿ ಎಂ.ಎ. ಪದವಿಗೆ ಆಯ್ದುಕೊಂಡಿದ್ದ ವಿಷಯದ ವ್ಯಾಪ್ತಿಯೊಳಗೆ ಬರುವಂಥ ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ವಿದ್ಯಾರ್ಥಿ ನಡೆಸಿದ ಸಂಶೋಧನೆಗಳಲ್ಲಿ ಅವನು ವಾಚಿಕ ಪರೀಕ್ಷೆಗೆ ಹಾಜರಾಗಬೇಕು. ಅವು ಅವನ ಪ್ರಧಾನ ಆಸಕ್ತಿಯ ವಿಷಯಗಳಿಗೆ ಸಂಬಂಧಿಸಿದಂಥವಾಗಿರಬೇಕು. ಈ ವ್ಯವಸ್ಥೆ ವಿಶಾಲ ಅಡಿಪಾಯದ ವಿಶೇಷೀಕರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ.
ಪ್ರಶ್ನೆ 21 ಅಂಥ ಕೆಲವು ಪದವಿಗಳನ್ನು ಹೊಂದಿರುವುದು ಒಳ್ಳೆಯದು. ಪ್ರಶ್ನೆ 22 ಧನ ಸಹಾಯ, ವಿದ್ಯಾರ್ಥಿ ವೇತನ ಮತ್ತು ಶಿಷ್ಯವೇತನಗಳ ಮೂಲಕ. ಪ್ರಶ್ನೆ 23 ವಿಶ್ವವಿದ್ಯಾನಿಲಯ ಮುದ್ರಣಾಲಯ ಮತ್ತು ಪ್ರಕಟಣಾ ವಿಭಾಗವನ್ನು ಹೊಂದಿ. ಅನುಬಂಧ -3 409 ರುವುದು ಅತ್ಯಂತ ಅಗತ್ಯ. ಇದು ಇಲ್ಲವಾದರೆ ಸ್ನಾತಕೋತ್ತರ ಕಾರ್ಯಕ್ಕೆ ಗಣನೀಯವಾಗಿ ವಿಘ್ನ ಉಂಟಾಗುತ್ತದೆ. ಪ್ರಶ್ನೆ ಮಧ್ಯರಾತ್ರಿ 12 ಗಂಟೆ 11 ನಿಮಿಷರಿಂದ 13 ರವರೆಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಉತ್ತರವನ್ನು ನೋಡಿ. ಪ್ರಶ್ನೆ 30 ಮುಂಬಯಿ ವಿಶ್ವವಿದ್ಯಾನಿಲಯ ಮುಂಬಯಿಗೆ ಮಾತ್ರವೇ ಸೀಮಿತವಾಗಿರಬೇಕು. ಹೊಸ ವಿಶ್ವವಿದ್ಯಾನಿಲಯ ಕಾಲೇಜುಗಳನ್ನು ಒಳಗೊಳ್ಳುವುದಾದರೆ ಪ್ರತಿಯೊಂದು ಕಾಲೇಜು ಒಂದೊಂದು ವಿಷಯವನ್ನು ಮಾತ್ರವೇ ಬೋಧಿಸುವುದಕ್ಕೆ ತನ್ನನ್ನು ಸೀಮಿತಗೊಳಿಸಿಕೊಳ್ಳಬೇಕು. ಪ್ರಶ್ನೆ 31 -33 ರಿಂದ 36 ರಿಂದ 39 ರವರೆಗಿನ ಪ್ರಶ್ನೆಗಳಿಗೆ ಕೊಟ್ಟಿರುವ ಉತ್ತರವನ್ನು ನೋಡಿ. ಪ್ರಶ್ನೆ 34 ಶಿಕ್ಷಣದ ಪ್ರಸಾರ ವಿಶ್ವವಿದ್ಯಾನಿಲಯದ ಸಮುಚಿತ ಪ್ರಕಾರವೇ ಆಗಬೇಕು. ದೇಶಭಾಷೆಯನ್ನು ವಿಶ್ವವಿದ್ಯಾನಿಲಯ ಶಿಕ್ಷಣ ಮಾಧ್ಯಮವಾಗಿ ಅಳವಡಿಸಿಕೊಳ್ಳದ ಹೊರತು ಇದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ. ಸದ್ಯದ ಪರಿಸ್ಥಿತಿಗಳಲ್ಲಿ ಇದು ಅರಣ್ಯರೋಧನವಾಗಿದೆ. ಪ್ರಶ್ನೆ 35 ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ವ್ಯವಹಾರಗಳ ಮೇಲೆ ಸರ್ಕಾರಕ್ಕೆ ಯಾವುದೇ ನಿಯಂತ್ರಣವೂ ಇರಬಾರದು. ಇದನ್ನು ಸಂಪೂರ್ಣವಾಗಿ ವ್ಯಾಸಂಗ ವಿಭಾಗಗಳಿಗೆ ವಹಿಸಬೇಕು. ಆದರೆ ವಿಶ್ವವಿದ್ಯಾನಿಲಯದ ವಿಧಾಯಿ ಮತ್ತು ಆಡಳಿತಾತ್ಮಕ ವ್ಯವಹಾರಗಳ ಮೇಲೆ ಸರ್ಕಾರಕ್ಕೆ ಸ್ವಲ್ಪ ನಿಯಂತ್ರಣ ಇರಬೇಕು. ವಿಶ್ವವಿದ್ಯಾನಿಲಯದ ಸೆನೆಟ್ ಮತ್ತು ಸಿಂಡಿಕೇಟ್ ಸಭೆಗಳಿಗೆ ನಾಮಕರಣಗಳನ್ನು ಮಾಡುವ ಮೂಲಕ ಸರ್ಕಾರ ಈ ನಿಯಂತ್ರಣವನ್ನು ಇಟ್ಟುಕೊಳ್ಳಬೇಕು. ಪ್ರಶ್ನೆಗಳು 41 ರಿಂದ 44 ಹೊಸದಾಗಿ ರಚಿತವಾಗಲಿರುವ ವ್ಯಾಸಂಗ ವಿಭಾಗಗಳಿಗೆ ನಾನು ಈ ಪ್ರಶ್ನೆಗಳನ್ನು ಬಿಡಬೇಕು. ಆನರ್ಸ್ ಶಿಕ್ಷಣದ ಪಠ್ಯಕ್ರಮವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ತುಂಬಾ ನಿರಾಶಾದಾಯಕವಾಗಿದೆ ಎಂಬುದು ನನ್ನ ಅಭಿಪ್ರಾಯ. ಪ್ರಶ್ನೆಗಳು 45 ರಿಂದ 46 ದೇಶಭಾಷೆಯನ್ನು ಶಿಕ್ಷಣದ ಮಾಧ್ಯಮವನ್ನಾಗಿ ಬಳಸುವ ವಿಷಯದಲ್ಲಿ ನಾನು ತುಂಬಾ ಪ್ರಬಲವಾದ ಇತ್ಯಾತ್ಮಕ ದೃಷ್ಟಿಕೋನವನ್ನಿರಿಕೊಂಡಿದ್ದೇನೆ. ಆದರೆ ಸಾಮಾನ್ಯ ಸಂವಾದಕ್ಕೆ ಭಾರತೀಯ ಜನಸಮುದಾಯ ಯಾವ ದೇಶಭಾಷೆಯನ್ನು ಆಯ್ದುಕೊಳ್ಳುತ್ತದೆ ಎಂಬುದನ್ನು ಭಾರತೀಯ ಸಾರ್ವಜನಿಕ ಅಭಿಪ್ರಾಯ ತೀರ್ಮಾನಿಸದ ಹೊರತು ಈ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾಗುವುದಿಲ್ಲವೆಂದು ನಾನು ಭಾವಿಸಿದ್ದೇನೆ. ಪ್ರಶ್ನೆ 52 ಹಿಂದುಳಿದ ವರ್ಗಗಳಲ್ಲಿ ಅದರಲ್ಲಿಯೂ ವಿಶೇಷವಾಗಿ ದಲಿತ ವರ್ಗಗಳಲ್ಲಿ ವಿಶ್ವವಿದ್ಯಾನಿಲಯ ಶಿಕ್ಷಣದ ಅಭಿವರ್ಧನೆಗೆ ವಿಶೇಷ ಕ್ರಮಗಳನ್ನು ಕೈಗೊಳ್ಳುವ ಅಗತ್ಯವಿದೆ ಎಂದು ನಾನು ಭಾವಿಸಿದ್ದೇನೆ. ಈ ಪ್ರಶ್ನಾವಳಿಗೆ ನನ್ನ ಉತ್ತರಗಳನ್ನು ಮುಗಿಸುವ ಮುನ್ನ ಒಳ್ಳೆಯ ಗ್ರಂಥಾಲಯವನ್ನು ವ್ಯವಸ್ಥೆಗೊಳಿಸುವ ವಿಷಯದಲ್ಲಿ ಈ ಸಮಿತಿ ತೋರಿರುವ ತೀವ್ರ ನಿರ್ಲಕ್ಷ್ಯದ ವಿಷಯದಲ್ಲಿ ನನ್ನ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸಬಯಸುತ್ತೇನೆ. ಪ್ರಥಮ ದರ್ಜೆಯ ಗ್ರಂಥಾಲಯವಿಲ್ಲದೆ ವಿಶ್ವವಿದ್ಯಾನಿಲಯ ಹೇಗೆ ಕಾರ್ಯಪ್ರವೃತ್ತವಾಗಿರಬಲ್ಲದು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಆಗಸ್ಟ್ 15, 1900